Are you ready? Yes, sir. How's the Josh? Hi, sir. How's the Josh? Hi, sir. ಜೈ ಶಂಭೋ. ನಮ್ಮ ವೇದಾಂತ SSLC ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಫೇವರೇಟ್ ಫಿಸಿಕ್ಸ್ ಟೀಚರ್ ಶ್ರೀವತ್ಸ. ನಾವು ಇವತ್ತು ನೋಡ್ತಾ ಇರುವಂತಹ ಚಾಪ್ಟರ್ ಯಾವುದು? ಯಾವ ಚಾಪ್ಟರ್ ನೋಡ್ತಾ ಇದೀವಿ? ಇಲೆಕ್ಟ್ರಿಸಿಟಿನ ನೋಡ್ತಾ ಇದೀವಿ. ಆ ಇಲೆಕ್ಟ್ರಿಸಿಟಿ ಬಗ್ಗೆ, ಕರೆಂಟ್ ಬಗ್ಗೆ ಎಲ್ಲವನ್ನ ಡೀಟೇಲ್ ಆಗಿ ತಿಳ್ಕೊತಾ ಹೋಗೋಣ. ಸೊ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಡೈರೆಕ್ಟ್ ಆಗಿ ಚಾಪ್ಟರ್ ಗೆ ಎಂಟರ್ ಆಗೋಣ. ಈಗ ತಡ ಮಾಡೋದ್ ಬೇಡ, ಚಾಪ್ಟರ್ಗೆ ಎಂಟರ್ ಆಗ್ತಾ ಇದೇವೆ ನಾವು. ಏನು ಎಲೆಕ್ಟ್ರಿಕ್ ಕರೆಂಟ್ ಅಂತಂದ್ರೆ, ನಮಗೆ ಕತ್ಲೆ ಆಗಿದೆ, ಲೈಟ್ ಆನ್ ಮಾಡ್ಬೇಕು. ಏನ್ ಮಾಡ್ತೀವಿ? ಹೋಗಿ ಸ್ವಿಚ್ ಹೊಡಿತೀವಿ. ಸ್ವಿಚ್ ಹೊಡೆದಾಗ ಲೈಟ್ ಬಲ್ಬ್ ಒಳಗಡೆ ಕರೆಂಟ್ ಫ್ಲೋ ಆಗುತ್ತೆ, ಬಲ್ಬ್ ಒಳಗತ್ತೆ. ಸೆಕೆ ಆಗ್ತಿದೆ ಗುರು, ಫ್ಯಾನ್ ಆನ್ ಮಾಡು ಅಂತೀವಿ. ಆನ್ ಮಾಡ್ಬೇಕಂದ್ರೆ ನಾವೇನ್ ಮಾಡ್ತೀವಿ? ಸ್ವಿಚ್ ಆನ್ ಮಾಡಿದ ತಕ್ಷಣ ಫ್ಯಾನ್ ಒಳಗಡೆ ಕರೆಂಟ್ ಫ್ಲೋ ಆಗುತ್ತೆ, ಫ್ಯಾನ್ ತಿರ್ಗೋದಕ್ಕೆ ಶುರು ಆಗುತ್ತೆ. ಹೌದಾ? ಕರೆಂಟ್ ಅಲ್ಲಿ ಏನೋ ಒಂದ್ ಮ್ಯಾಜಿಕ್ ಇದೆ. ಆ ಮ್ಯಾಜಿಕ್ ಅನ್ನ ಇವಾಗ ನೋಡ್ತಾ ಹೋಗೋಣ. ಏನಾಗತ್ತಪ್ಪ ಅಂತಂದ್ರೆ, ಈಗ ನನಗೆ ಬಲ್ಬ್ ಆನ್ ಮಾಡ್ಬೇಕಪ್ಪ, ನಾನೇನ್ ಮಾಡ್ತೀನಿ? ಆ ಬಲ್ಬ್ಗೆ ಪವರ್ ಸಪ್ಲೈ ಮಾಡ್ತೀನಿ. ಯಾವ ರೀತಿ ಪವರ್? ಹಿಡಿದು ಒತ್ತುಕೊಂಡು ನನ್ನ ಮಸಲ್ ಪವರ್ ಸಪ್ಲೈ ಮಾಡಿದ್ರೆ ಬಲ್ಬ್ ಆನ್ ಆಗತ್ತಾ? ಇಲ್ಲ. ಅದಕ್ಕೆ ಬೇಕಾಗಿರೋ ರೀತಿ ಪವರ್ ಕೊಡಬೇಕು. ನಾನು ಬ್ಯಾಟ್ರಿ ಕನೆಕ್ಟ್ ಮಾಡ್ಕೋತೀನಿ. ಓಕೆನಾ? ನನ್ನ ಹತ್ರ ಇಲ್ಲೊಂದು ಬಲ್ಬ್ ಇದೆ ಅಂತ ಇಟ್ಕೊಳ್ಳಿ. ಬಲ್ಬ್ ಅನ್ನ ಈ ರೀತಿಯಾಗಿ ಸೂಚಿಸ್ತಾರೆ, ಗೊತ್ತಲ್ವಾ ನಿಮ್ಗೆ? ನನ್ನ ಹತ್ರ ಒಂದು ಬಲ್ಬ್ ಇದೆ ಅಂತ ಇಟ್ಕೊಳ್ಳಿ. ಈ ಬಲ್ಬ್ ಅನ್ನ ತಗೊಂಡೋಗಿ ನಾನು ಬ್ಯಾಟ್ರಿ ಕೊಟ್ಕೊಂಡ್ರೆ ಈ ಬಲ್ಬ್ ಏನಾಗುತ್ತೆ? ಆನ್ ಆಗುತ್ತೆ. ಬ್ಯಾಟ್ರಿ ವೋಲ್ಟೇಜ್ ಕೂಡ ಸಫಿಶಿಯಂಟ್ ಆಗಿರ್ಬೇಕು, ಅವಾಗ ಬಲ್ಬ್ ಆನ್ ಆಗುತ್ತೆ. ಹೌದಾ? ಸೊ ಈಗ ನಾವು ಈ ಸರ್ಕಿಟ್ ಅನ್ನ ನೋಡಿದ್ರೆ, ಈಗ ನೋಡಿ, ಫುಲ್ ಸರ್ಕಿಟ್ ಆಗಿದೆ, ಫುಲ್ ಕಂಪ್ಲೀಟ್ ಆಗಿದೆ ಈ ಸರ್ಕಿಟ್. ಇವಾಗ ಬಲ್ಬ್ ಆನ್ ಆಗುತ್ತೆ. ನಾನು ಏನಾದ್ರೂ ಮಿಡಲ್ ಬಂದು ವೈರ್ ಕಟ್ ಮಾಡ್ಬಿಟ್ನಪ್ಪ, ಸರ್ಕಿಟ್ ಅನ್ನ ಓಪನ್ ಮಾಡ್ಬಿಟ್ನಪ್ಪ, ಇವಾಗ ಬಲ್ಬ್ ಆನ್ ಆಗತ್ತಾ? ಇವಾಗ ಆಗಲ್ಲ. ಸೊ ಕರೆಂಟ್ ಫ್ಲೋ ಆಗ್ಬೇಕಂದ್ರೆ ಏನಿರ್ಬೇಕು? ನಮಗೆ ಒಂದು ಕ್ಲೋಸ್ಡ್ ಸರ್ಫೇಸ್ ಇರಬೇಕು. ಹೀಗಾಗಿ ಇದು ಕ್ಲೋಸ್ಡ್ ಸರ್ಫೇಸ್ ಅಲ್ಲ, ಕ್ಲೋಸ್ಡ್ ಸರ್ಕಿಟ್ ಇರಬೇಕು. ಸೊ ಹೀಗಾಗಿ ಸರ್ಕಿಟ್ ಅನ್ನ ನಾವು ಕ್ಲೋಸ್ ಮಾಡಿದ್ರೆ ಮಾತ್ರ ನಮ್ಮ ಕರೆಂಟ್ ಇದ್ರ ಮೂಲಕ ಫ್ಲೋ ಆಗತ್ತೆ, ಅಂದ್ರೆ ಬಲ್ಬ್ ಆನ್ ಆಗತ್ತೆ. ಓಕೆನಾ? ಇವಾಗ ಸೇಮ್ ನಿಮ್ಗೆ ಎಕ್ಸಾಮ್ ನಲ್ಲಿ ಒಂದು ಇಂಪಾರ್ಟೆಂಟ್ ಡಯಾಗ್ರಾಮ್ ಇದೆ. ಆ ಡಯಾಗ್ರಾಮ್ ಅನ್ನ ಯಾವ ರೀತಿಯಾಗಿ ಬಿಡಿಸೋದು ಅಂತ ನೋಡೋಣ. ಓಕೆನಾ? ಸೊ ಈಗ ನಾನು ಇಲ್ಲಿ ಕೊಟ್ಕೊಂಡಿದ್ದೇನೆ ಅಂದ್ರೆ, ಈ ರೀತಿ ಕನೆಕ್ಷನ್ ಇದೆ ಅಂತಂದ್ರೆ, ನನ್ನ ಕರೆಂಟ್ ಯಾವ ರೀತಿಯಾಗಿ ಫ್ಲೋ ಆಗುತ್ತೆ? ಕರೆಂಟ್ ಯಾವತ್ತಿದ್ರು ಬ್ಯಾಟ್ರಿಯ ಪಾಸಿಟಿವ್ ನಿಂದ ಬ್ಯಾಟ್ರಿಯ ನೆಗೆಟಿವ್ ಕಡೆ ಫ್ಲೋ ಆಗುತ್ತೆ. ಓಕೆನಾ? ಕರೆಂಟ್ ಯಾವತ್ತು ಹೇಗ್ ಫ್ಲೋ ಆಗುತ್ತೆ? ಬ್ಯಾಟ್ರಿಯ ಪಾಸಿಟಿವ್ ನಿಂದ ಬ್ಯಾಟ್ರಿಯ ನೆಗೆಟಿವ್ಗೆ. ಬ್ಯಾಟ್ರಿಯಿಂದ ಪಾಸಿಟಿವ್ ಇನ್ ಶುರುವಾಯ್ತು, ಹಿಂಗ್ ಹೋಯ್ತು, ನೆಗೆಟಿವ್ ಗೆ ಬಂದ್ ಸೇರತ್ತೆ. ಓಕೆನಾ? ಸೊ ಕರೆಂಟ್ ಇನ್ ಡೈರೆಕ್ಷನ್ ಯಾವತ್ತು ಈ ರೀತಿಯಾಗಿರುತ್ತೆ. ಇವಾಗ ಇಲ್ಲಿ ಎಷ್ಟು ಕರೆಂಟ್ ಹರಿತಾ ಇದೆ ಈ ಸರ್ಕಿಟ್ ಅಲ್ಲಿ ಅಂತ ನೋಡೋದಕ್ಕೆ ನಾನು ಏನ್ ಮಾಡ್ಬೇಕು? ಒಂದು ಎಮಿಟರ್ ಅನ್ನ ಜೋಡಿಸ್ಕೋಬೇಕು. ಎಮಿಟರ್ ಯಾಕೆ ಜೋಡಿಸ್ಕೋತೀವಿ? ಈ ಸರ್ಕಿಟ್ ನಲ್ಲಿ ಎಷ್ಟು ಕರೆಂಟ್ ಹರಿತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ಬೇಕಲ್ವಾ? ಹೀಗಾಗಿ ಎಮಿಟರ್ ಅನ್ನ ಜೋಡಿಸ್ಕೋತೀವಿ. ಎಮಿಟರ್ ಅನ್ನ ಜೋಡಿಸ್ಬೇಕಾದ್ರೆ ಯಾವತ್ತಿದ್ರು ಯಾವ್ದಾದ್ರು ಒಂದು ಲೈನ್ಗೆ ಜೋಡಿಸ್ಕೊಂಡ್ ಬಿಡ್ಬೇಕು. ಓಕೆನಾ? ಸೊ ಅದನ್ನ ಯಾವತ್ತು ಸೀರೀಸ್ ಆಗಿ ಕನೆಕ್ಟ್ ಮಾಡಬೇಕು. ಸೀರೀಸ್ ಕನೆಕ್ಷನ್, ಪ್ಯಾರಲಲ್ ಕನೆಕ್ಷನ್, ಇದ್ರ ಬಗ್ಗೆ ನೀವು ಮುಂದೆ ಮತ್ತೆ ನೋಡ್ತೀರಾ. ಓಕೆನಾ? ಬಟ್ ಇವಾಗನೇ ನಿಮ್ಗೆ ಅದನ್ನ ಅರ್ಥ ಮಾಡಿಸ್ಬಿಡ್ತೇನೆ, ಸೀರೀಸ್ ಕನೆಕ್ಷನ್ ಅಂದ್ರೇನು, ಪ್ಯಾರಲಲ್ ಕನೆಕ್ಷನ್ ಅಂದ್ರೇನು ಅಂತ. ಓಕೆನಾ? ಸೊ ಒಂದು ಎಮಿಟರ್ ಅನ್ನ ಜೋಡಿಸ್ಕೋಬೇಕು. ಸೊ ಎಮಿಟರ್ ಅನ್ನ ಯಾವತ್ತು ಈ ರೀತಿಯಾಗಿ ಬರ್ಕೋತಾರೆ. ಇವಾಗ ಈ ಎಮಿಟರ್ ಅಲ್ಲಿ ಯಾವ್ದು ಪಾಸಿಟಿವ್ ಯಾವ್ದು ನೆಗೆಟಿವ್ ಅಂತ ಹೇಗ್ ಗೊತ್ತಾಗುತ್ತೆ? ಯಾವುದು ಬ್ಯಾಟ್ರಿಯ ನೆಗೆಟಿವ್ ಗೆ ಕನೆಕ್ಟ್ ಇದೆಯೋ ಅದು ನೆಗೆಟಿವ್, ಯಾವುದು ಬ್ಯಾಟ್ರಿಯ ಪಾಸಿಟಿವ್ ಗೆ ಕನೆಕ್ಟ್ ಇದೆಯೋ ಅದು ಪಾಸಿಟಿವ್, ಅಷ್ಟೇ, ಮತ್ತೇನು ಅಲ್ಲ. ಓಕೆನಾ? ಸೊ ಹಾಗಾದ್ರೆ ಈಗ ಇಷ್ಟ ಆದ್ರೆ ಸಾಕ ನಮ್ ಸರ್ಕಿಟ್ ಅಲ್ಲಿ. ಇನ್ ಯಾವ್ದೋ ಒಂದು ಕಂಪೋನೆಂಟ್ ಮಿಸ್ ಆಗಿದೆ. ಕರೆಕ್ಟಾ? ಯಾವ ಕಂಪೋನೆಂಟ್ ಮಿಸ್ ಆಗಿದೆ? ಸ್ವಿಚ್ ಅನ್ನೋದು ಒಂದು ಮಿಸ್ ಆಗಿದೆ. ಸೊ ನಾನು ಏನ್ ಮಾಡ್ಕೋಬಹುದು? ಇದು ಸರ್ಕಿಟ್ ಅನ್ನು ಈಸಿಯಾಗಿ ಆನ್ ಆಫ್ ಮಾಡೋದಕ್ಕೆ ನನಗೊಂದು ಸ್ವಿಚ್ ಬೇಕು. ಇಲ್ಲ ಅಂದ್ರೆ ನನ್ನ ವೈರ್ ಅನ್ನ ಕಟ್ ಮಾಡ್ತಾ ಕೂತ್ಕೋಬೇಕು, ಕಿರಿಕಿರಿ ಅಲ್ವಾ? ಸೊ ನಾನು ಒಂದು ಸರ್ಕಿಟ್ ಗೆ ಒಂದು ಸ್ವಿಚ್ ಅನ್ನ ಹಾಕೋತೇನೆ, ಅಥವಾ ಕೀ ಅನ್ನ ಹಾಕೋತೇನೆ. ಕೀ ಅಂತಾನು ಕರೀತಾರೆ. ಓಕೆನಾ? ಈ ರೀತಿಯಾಗಿದ್ರೆ ಸರ್ಕಿಟ್ ಆನ್ ಇಲ್ಲ, ನಾನು ಸ್ವಿಚ್ ಆನ್ ಮಾಡಿಲ್ಲ ಅಂತ ಅರ್ಥ. ಈ ರೀತಿಯಾಗಿ ಮಾಡಿದ್ದೇನೆ ಅಂತಂದ್ರೆ ನಾನು ಸ್ವಿಚ್ ಅನ್ನ ಆನ್ ಮಾಡಿದ್ದೀನಿ ಅಂತ ಅರ್ಥ. ಓಕೆನಾ? ಸೊ ಇದೇ ಏನಿದೆಯೋ, ಇದೇ ಡಯಾಗ್ರಾಮ್ ಏನಿದೆಯೋ, ಇದನ್ನ ನಿಮ್ಮ ಎಕ್ಸಾಮ್ಗೆ ಕೇಳ್ತಾರೆ. ಸೊ ಈ ಡಯಾಗ್ರಾಮ್ ಯಾವ ರೀತಿಯಾಗಿ ಬಿಡಿಸೋದು ಅಂತ ನೋಡಿ. ಮತ್ತೊಂದು ವಿಷಯ ನಾನಿಲ್ಲಿ ಇಂಪಾರ್ಟೆಂಟ್ ಆಗಿ ನಿಮ್ಗೆ ಹೇಳ್ಬೇಕು. ಏನಪ್ಪಾ ಅಂದ್ರೆ, ನೋಡ್ರಿ, ಇಡೀ ಒಂದು ಸರ್ಕಿಟ್ ಇದೆ ಇಲ್ಲಿ. ಹೌದಾ? ಈ ಸರ್ಕಿಟ್ ನಲ್ಲಿ ನಾವು ಈ ವೈರ್ ಅಲ್ಲಿ ನೋಡಿದ್ರು ಈಗ ಆನ್ ಆಗಿದೆ, ಸರ್ಕಿಟ್ ಆನ್ ಇದೆ. ಸೊ ಈ ವೈರ್ ಅಲ್ಲಿ ನೋಡಿದ್ರು ಅಷ್ಟೇ ಕರೆಂಟ್, ಈ ವೈರ್ ಅಲ್ಲಿ ನೋಡಿದ್ರು ಅಷ್ಟೇ ಕರೆಂಟ್, ಈ ವೈರ್ ಅಲ್ಲಿ ನೋಡಿದ್ರು ಅಷ್ಟೇ ಕರೆಂಟ್, ಇದ್ರಲ್ಲಿ ನೋಡಿದ್ರೇನು ಅಷ್ಟೇ ಕರೆಂಟ್, ಈ ವೈರ್ ಅಲ್ಲಿ ನೋಡಿದ್ರೇನು ಅಷ್ಟೇ ಕರೆಂಟ್. ಹೀಗಾಗಿ ಎಮಿಟರ್ ಅನ್ನ ನಾವು ಇಲ್ಲೇ ಜೋಡಿಸ್ಕೋಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ? ಇಲ್ಲ. ಈ ಎಮಿಟರ್ ಅನ್ನ ಬೇರೆ ಎಲ್ಲಾದ್ರೂ ಜೋಡಿಸ್ಕೋಬಹುದು. ಓಕೆನಾ? ಸೊ ಈ ಎಮಿಟರ್ ಅನ್ನ ನಾನು ಇಲ್ಲಿಂದ ತೆಗೆದು ಇಲ್ಲಿಗೆ ಜೋಡಿಸ್ಕೋತೀನಿ. ಅದ್ರ ವ್ಯಾಲ್ಯೂ ಸೇಮ್. ಇಲ್ಲಿ ಸಪೋಸ್ 4 ಆಂಪಿಯರ್ ಕರೆಂಟ್ ತೋರಿಸ್ತಾ ಇತ್ತು ಅಂದ್ರೆ ಇಲ್ಲಿನೂ ಕೂಡ ಅದು 4 ಆಂಪಿಯರ್ ಕರೆಂಟ್ ಇದೆ ಅಂತಾನೆ ತೋರಿಸುತ್ತೆ. ಓಕೆನಾ? ಸೊ ಎಮಿಟರ್ ಅನ್ನ ಎಲ್ಲಿ ಬೇಕಾದ್ರೂ ಜೋಡಿಸ್ಕೋಬಹುದು ಸರ್ಕಿಟ್ ನಲ್ಲಿ. ಅದೇ ರೀತಿ ನಾವು ಸ್ವಿಚ್ ಅನ್ನು ಕೂಡ ಎಲ್ಲಿ ಬೇಕಾದ್ರೂ ಜೋಡಿಸ್ಕೋಬಹುದು, ಬಲ್ಬ್ ಅನ್ನು ಇಲ್ಲಿ ಎಲ್ಲಿ ಬೇಕಾದ್ರೂ ಜೋಡಿಸ್ಕೋಬಹುದು. ಆ ಪೊಸಿಷನ್ ಎಲ್ಲಿದೆ ಅನ್ನೋದು ಮ್ಯಾಟರ್ ಆಗೋದಿಲ್ಲ. ಓಕೆನಾ? ಕರೆಂಟ್ ಯಾವ ಡೈರೆಕ್ಷನ್ ಅಲ್ಲಿ ಹರಿತಾ ಇದೆ ಅನ್ನೋದನ್ನ ನೀವು ಕರೆಕ್ಟ್ ಆಗಿ ಸೂಚಿಸಬೇಕು. ಯಾವ್ದು ಪಾಸಿಟಿವ್ ಯಾವ್ದು ನೆಗೆಟಿವ್ ಎಮಿಟರ್ ಅಲ್ಲಿ ಅನ್ನೋದನ್ನ ಕರೆಕ್ಟ್ ಆಗಿ ನೋಡ್ಬೇಕು. ಈಗ ನೋಡಿ, ಇದು ಬ್ಯಾಟ್ರಿ ಪಾಸಿಟಿವ್ ಕನೆಕ್ಟ್ ಇದೆ, ಸೊ ದಿಸ್ ಇಸ್ ಪಾಸಿಟಿವ್ ಟರ್ಮಿನಲ್.
ಇದು ಬ್ಯಾಟ್ರಿಯ ನೆಗೆಟಿವ್ ಕನೆಕ್ಟ್ ಇದೆ, ಸೊ ಇದು ಬ್ಯಾಟ್ರಿಯ ನೆಗೆಟಿವ್ ಟರ್ಮಿನಲ್ ಅಷ್ಟೇ, ಇನ್ನೇನು ಇಲ್ಲ. ಇವಾಗ ಎಮಿಟರ್ ಜೋಡಿಸ್ಕೊಂಡಿದೀವಲ್ವಾ, ಯಾವ ರೀತಿಯಾಗಿ ಜೋಡಿಸ್ಕೊಂಡಿದೀವಿ? ಸೀರೀಸ್ ನಲ್ಲಿ ಜೋಡಿಸ್ಕೊಂಡಿದೀವಿ. ಸೀರೀಸ್ ನಲ್ಲಿ ಅಂದ್ರೆ ಇದ್ರ ಕೈ ಅದ್ರ ಕೈ ಎರಡೂ ಏನಾಗಿರ್ಬೇಕು, ಈ ರೀತಿಯಾಗಿ ಜೋಡಿಸ್ಕೊಂಡಿರ್ಬೇಕು. ಈಗ ನಾನು ವೋಲ್ಟ್ ಮೀಟರ್ ಅನ್ನ ಜೋಡಿಸ್ಕೋಬೇಕಪ್ಪ. ಎಕ್ಸಾಮಿಗೆ ಕೇಳೋದು ಈ ಡಯಾಗ್ರಾಮ್ ಮಾತ್ರ, ವೋಲ್ಟ್ ಮೀಟರ್ ಇಲ್ಲ ಡಯಾಗ್ರಾಮ್ ಅಲ್ಲಿ, ಸರಿನಾ? ಇದನ್ನ ಕೇಳ್ತಾರೆ. ಸೊ ಸಪೋಸ್ ನಾನು ಇದಕ್ಕೆ ವೋಲ್ಟ್ ಮೀಟರ್ ಜೋಡಿಸ್ಕೋಬೇಕಪ್ಪ. ವೋಲ್ಟ್ ಮೀಟರ್ ನ ನಾವು ಯಾವ್ದಕ್ಕೆ ಯೂಸ್ ಮಾಡ್ಕೋತೀವಿ? ಎಷ್ಟು ವೋಲ್ಟೇಜ್ ಇದೆ ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಯೂಸ್ ಮಾಡ್ಕೋತೀವಿ. ಓಕೆನಾ? ಸಪೋಸ್ ನನಗೆ ಈ ಬಲ್ಬ್ ಎಷ್ಟು ವೋಲ್ಟ್ ಅನ್ನ ತಿಂತಾ ಇದೆ ಅಂತ ನೋಡ್ಬೇಕು, ಈ ಬಲ್ಬ್ ನ ಅಕ್ರಾಸ್ ಎಷ್ಟು ವೋಲ್ಟೇಜ್ ಇದೆ ಅಂತ ನೋಡ್ಬೇಕು. ಆವಾಗ ನಾನು ಏನ್ ಮಾಡ್ಕೋತೀನಿ, ಒಂದು ವೋಲ್ಟ್ ಮೀಟರ್ ತಗೋತೀನಿ. ಆ ವೋಲ್ಟ್ ಮೀಟರ್ ನ ನನಗೆ ಬಲ್ಬಿನ ಅಕ್ರಾಸ್ ಬಲ್ಬ್ ಎಷ್ಟು ತಿಂತಾ ಇದೆ ಅಂತ ನೋಡ್ಬೇಕಲ್ವಾ, ಅದನ್ನ ಬಲ್ಬ್ ನ ಒಂದ್ ಸೈಡ್ ಕನೆಕ್ಟ್ ಮಾಡ್ಕೊತೀನಿ. ಹಾಗೆ ವೋಲ್ಟ್ ಮೀಟರ್ ಇನ್ನೊಂದು ವೈರ್ ಇರತ್ತಲ್ವಾ, ಅದನ್ನ ತಗೊಂಡು ಹೋಗಿ ಬಲ್ಬಿನ ಇನ್ನೊಂದ್ ಕಡೆ ಕನೆಕ್ಟ್ ಮಾಡ್ಕೊತೀನಿ. ಆವಾಗ ನನ್ಗೆ ಈ ಬಲ್ಬ್ ಎಷ್ಟು ವೋಲ್ಟೇಜ್ ತಿಂತಾ ಇದೆ ಅನ್ನೋದು ಗೊತ್ತಾಗತ್ತೆ. ಓಕೆನಾ? ಸಪೋಸ್ ನನಗೆ ಈ ಬ್ಯಾಟ್ರಿ ಎಷ್ಟು ವೋಲ್ಟ್ ಕೊಡ್ತಾ ಇದೆ ಅನ್ನೋದು ಗೊತ್ತು ಮಾಡ್ಕೋಬೇಕಪ್ಪ. ಅವಾಗ ನಾನು ಏನು ಮಾಡ್ಕೋಬೇಕು? ಅವಾಗ ಸಿಂಪಲ್, ಅವಾಗ ನಾನು ವೋಲ್ಟ್ ಮೀಟರ್ ಅನ್ನ ತಗೋಬರ್ಬೇಕು, ಬ್ಯಾಟ್ರಿ ಅಕ್ಕಪಕ್ಕ ಜೋಡಿಸ್ಕೊಂಡ್ಬಿಡ್ಬೇಕು. ಓಕೆನಾ? ಇಷ್ಟೇ ಮಾಡ್ಬೇಕು. ಈಗ ಸಪೋಸ್ ನಮ್ಮ ಸರ್ಕಿಟ್ ನಲ್ಲಿ ಈ ರೀತಿಯಾಗಿದೆ ಅಂತ ಇಟ್ಕೊಳ್ಳಿ. ಒಂದ್ ಬಲ್ಬ್ ಇದೆ, ಒಂದು ರೆಸಿಸ್ಟರ್ ಇದೆ, ಇಲ್ಲಿ ಒಂದು ರೆಸಿಸ್ಟರ್ ಇದೆ. ಇವಾಗ ನನ್ಗೆ ಈ ರೆಸಿಸ್ಟರ್ ಎಷ್ಟು ಕರೆಂಟ್ ಅಥವಾ ರೆಸಿಸ್ಟರ್ ಎಷ್ಟು ವೋಲ್ಟೇಜ್ ತಿಂತಾ ಇದೆ ಅಂತ ನೋಡ್ಬೇಕು. ಅವಾಗ ನಾನು ಏನ್ ಮಾಡ್ಕೋತೀನಿ, ವೋಲ್ಟೇಜ್ ಅನ್ನ ತಗೊಬಂದು ರೆಸಿಸ್ಟರ್ ನ ಅಕ್ಕಪಕ್ಕ ಹಾಕೋತೀನಿ. ಅವಾಗ ರೆಸಿಸ್ಟರ್ ಎಷ್ಟು ವೋಲ್ಟೇಜ್ ತಿಂತಾ ಇದೆ ಅನ್ನೋದು ನನಗೆ ಸಿಗತ್ತೆ. ಬಲ್ಬ್ ಎಷ್ಟು ತಿಂತಾ ಇದೆ ನೋಡೋದಕ್ಕೆ ಏನ್ ಮಾಡ್ಬೇಕು, ಅದೇ ವೋಲ್ಟ್ ಮೀಟರ್ ಅನ್ನು ತಗೊಬಂದು ಒಂದು ವೈರ್ ಅನ್ನು ಈ ಕಡೆಗೆ ಇನ್ನೊಂದು ವೈರ್ ಅನ್ನು ಈ ಕಡೆ ಕೊಡ್ಬೇಕು. ಈಗ ಹೇಳಿ ನನಗೆ ಈ ರೆಸಿಸ್ಟರು ಮತ್ತೆ ಬಲ್ಬು ಇಬ್ರು ಸೇರಿ ಎಷ್ಟು ವೋಲ್ಟ್ ತಿಂತಾ ಇದ್ದಾರೆ ಅಂತ ನೋಡ್ಲಿಕ್ಕೆ ನಾನು ಏನು ಮಾಡ್ಬೇಕು? ಸಿಂಪಲ್ ಅಪ್ಪ, ವೋಲ್ಟೇಜ್ ಅನ್ನು ತಗೊಬರ್ಬೇಕು, ವೋಲ್ಟ್ ಮೀಟರ್ ಅನ್ನು ತಗೊಬರ್ಬೇಕು. ಇಬ್ರು ಸೇರಿ ಎಷ್ಟು ವೋಲ್ಟ್ ತಿಂತಾ ಇದ್ದಾರೆ ಅಂತ ನೋಡ್ಬೇಕಲ್ವಾ. ಹೀಗಾಗಿ ಒಂದು ವೈರ್ ಅನ್ನ ತಗೊಂಡು, ವೋಲ್ಟ್ ಮೀಟರ್ಗೆ ಎರಡು ವೈರ್ ಇರುತ್ತೆ, ಒಂದು ವೈರ್ ಅನ್ನು ತಗೊಂಡೋಗಿ ಇಲ್ಲಿಗೆ ಕೊಡ್ತೇನೆ, ಇನ್ನೊಂದು ವೈರ್ ಅನ್ನು ತಗೊಂಡೋಗಿ ಇಲ್ಲಿಗೆ ಕೊಡ್ತೇನೆ. ಅವಾಗ ನನಗೆ ಏನ್ ಗೊತ್ತಾಗುತ್ತೆ, ಈ ರೆಸಿಸ್ಟರು ಮತ್ತೆ ಈ ಬಲ್ಬು ಸೇರಿ ಎಷ್ಟು ವೋಲ್ಟ್ ತಿಂತಾ ಇದ್ದಾರೆ ಅನ್ನೋದು ಸಿಗತ್ತೆ. ಸರಿನಾ? ಸೊ ಈಗ ನೀವು ಒಂದು ವಿಷಯ, ಎರಡು ವಿಷಯವನ್ನ ಇಲ್ಲಿ ಅಬ್ಸರ್ವ್ ಮಾಡಿದೀರಾ. ವೋಲ್ಟ್ ಮೀಟರ್ ಅನ್ನ ಜೋಡಿಸ್ಕೋಬೇಕಾದ್ರೆ ಯಾವ ಎರಡು ಪಾಯಿಂಟ್ ಅಲ್ಲಿ ನನಗೆ ವೋಲ್ಟೇಜ್ ಬೇಕೋ ಆ ಎರಡು ಪಾಯಿಂಟಿಗೆ ಹೋಗಿ ವೈರ್ ಹಿಡಿತೀನಿ, ಹೌದಾ? ಜೋಡಿಸ್ಕೋಬೇಕಾದ್ರೆ ನಾನು ಹೇಗೆ ಜೋಡಿಸ್ಕೊಂಡಿದ್ದೀನಿ? ಪ್ಯಾರಲಲ್ ಆಗಿ ಜೋಡಿಸ್ಕೊಂಡಿದ್ದೀನಿ. ಯಾವತ್ತು ನೀವು ನೆನ್ಪಿಟ್ಕೋಬೇಕು, ಇದು ನಾವು ವೋಲ್ಟ್ ಮೀಟರ್ ಅನ್ನ ನಾವು ಯಾವತ್ತು ಪ್ಯಾರಲಲ್ ಆಗಿ ಜೋಡಿಸ್ಕೋತೀವಿ. ಯಾವುದೇ ಸರ್ಕಿಟ್ ಆಗಿರ್ಲಿ, ವೋಲ್ಟ್ ಮೀಟರ್ ಅನ್ನ ನಾವು ಪ್ಯಾರಲಲ್ ಆಗಿ ಜೋಡಿಸ್ಕೋತೀವಿ. ಎಮಿಟರ್ ಜೋಡಿಸಿದ್ದೀನಲ್ವಾ, ಇಲ್ಲಿ ಹೇಗ್ ಜೋಡಿಸಿದ್ದೇನೆ? ಸೀರೀಸ್ ಆಗಿ ಜೋಡಿಸಿದ್ದೇನೆ. ಈ ರೀತಿಯಾಗಿ ಜೋಡಿಸಿದ್ರೆ ಅದಕ್ಕೆ ನಾವು ಪ್ಯಾರಲಲ್ ಕನೆಕ್ಷನ್ ಅಂತ ಕರಿತೀವಿ. ಈ ರೀತಿಯಾಗಿ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದೀನಲ್ವಾ ನಾನು ಸರ್ಕಿಟ್ಗೆ, ಸೊ ಇದನ್ನ ನಾನು ಸೀರೀಸ್ ಕನೆಕ್ಷನ್ ಅಂತ ಕರ್ಕೋತೀವಿ. ಸೊ ಎಮಿಟರ್ ನ ನಾವು ಹೇಗೆ ಜೋಡಿಸ್ಕೋತೀವಿ? ಯಾವತ್ತಿದ್ರು ಸೀರೀಸ್ ಕನೆಕ್ಷನ್ ನಲ್ಲಿ ಜೋಡಿಸ್ಕೋತೀವಿ. ಓಕೆನಾ? ಕ್ಲಿಯರ್ ಗೈಸ್? ಸೊ ಈ ವೋಲ್ಟ್ ಮೀಟರ್ ಅಲ್ಲಿ ಯಾವ್ದು ಪಾಸಿಟಿವ್ ಯಾವ್ದು ನೆಗೆಟಿವ್ ನೋಡೋದಾದ್ರೆ ಅಗೇನ್ ಈ ವೈರ್ ಯಾವ್ದ್ರ ಹತ್ರ ಇದೆ? ಬ್ಯಾಟ್ರಿ ಪಾಸಿಟಿವ್ ಹತ್ರ ಇದೆ, ಈ ವೈರ್ ಬ್ಯಾಟ್ರಿ ನೆಗೆಟಿವ್ ಹತ್ರ ಇದೆ, ಸೊ ಇದು ನೆಗೆಟಿವ್. ಸೊ ಈ ರೀತಿಯಾಗಿ ನಾವು ಕೊಟ್ಕೋಬಹುದು ಅಷ್ಟೇ, ಮತ್ತೇನು ಅಲ್ಲ. ಸರಿನಾ? ಈಗ ಸರ್ಕಿಟ್ ಯಾವ ರೀತಿಯಾಗಿ ಬಿಡಿಸೋದು ಅನ್ನೋದು ಕ್ಲಿಯರ್ ಆಯ್ತಾ? ಇವಾಗ ನಾವು ಬೇಸಿಕ್ ವಿಷಯ ಬರುವ, ಮೇನ್ ವಿಷಯ ಹೇಳೋದೇ ಮರ್ತೋಗಿದ್ದೆ ನನಗೆ. ಈ ಕರೆಂಟ್ ಅಂದ್ರೆ ಏನು ಅಂತ, ಹೌದಾ? ಸೊ ಕರೆಂಟ್ ಅಂದ್ರೆ ಏನು? ಇದರಲ್ಲಿ ಸರ್ಕಿಟ್ ಕ್ಲೋಸ್ ಇದ್ದಾಗ ಇದರಲ್ಲಿ ಏನು ಫ್ಲೋ ಆಗುತ್ತೆ? ಸರ್ಕಿಟ್ ಅನ್ನ ಕ್ಲೋಸ್ ಮಾಡಿದೀನಿ ಅಂದ್ರೆ, ಸ್ವಿಚ್ ಆನ್ ಮಾಡಿದೀನಿ ಅಂತಂದ್ರೆ ಇದ್ರ ಒಳಗಡೆ ಚಾರ್ಜಸ್ ಫ್ಲೋ ಆಗುತ್ತೆ, ಹೌದಾ? ಚಾರ್ಜಸ್ ಫ್ಲೋ ಆಗುತ್ತೆ. ಆ ಚಾರ್ಜಸ್ ಯಾವ ರೇಟ್ ನಲ್ಲಿ ಫ್ಲೋ ಆಗ್ತಾ ಇದೆಯೋ, ಆ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಏನಿದೆಯೋ ಅದನ್ನೇ ನಾವು ಕರೆಂಟ್ ಅಂತ ಕರಿತೀವಿ. ಸೊ ಕರೆಂಟ್ ಅಂತಂದ್ರೆ ಏನು? ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್. ಯಾವ್ದ್ರ ರೇಟ್ ನೋಡ್ತಾ ಇದೀವಿ ನಾವು ಇವಾಗ? ಚಾರ್ಜ್ ನ ಫ್ಲೋ ನ ರೇಟ್ ನೋಡ್ತಾ ಇದೀವಿ. ಚಾರ್ಜ್ ಅನ್ನ Q ಅನ್ನೋ ಅಕ್ಷರದಿಂದ ಡಿನೋಟ್ ಮಾಡ್ತೀವಿ. I ಅಂತಂದ್ರೆ ಏನು? ಕರೆಂಟ್. ಸೊ ಕರೆಂಟ್ ಅಂತಂದ್ರೆ ಏನು? ಕರೆಂಟ್ ಅಂದ್ರೆ ಚಾರ್ಜಾ? ಅಲ್ಲ. ಕರೆಂಟ್ ಅಂತಂದ್ರೆ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್. ರೇಟ್ ನ ಕಂಡುಹಿಡಿಬೇಕಂದ್ರೆ ನಾವೇನ್ ಮಾಡ್ಬೇಕು? ಯಾವತ್ತಿದ್ರು ಅದನ್ನ ನಾವು ಟೈಮ್ ನಿಂದ ಡಿವೈಡ್ ಮಾಡ್ಕೋಬೇಕು. ಓಕೆನಾ? ಸೊ ಕರೆಂಟ್ ಅಂತಂದ್ರೆ ಏನು? ಕರೆಂಟ್ ಅಂತಂದ್ರೆ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್. ಚಾರ್ಜ್ ಇಂದು ರೇಟ್, ಚಾರ್ಜ್ ಅನ್ನ ಟೈಮ್ ನಿಂದ ಡಿವೈಡ್ ಮಾಡ್ಕೊಂಡಾಗ ಏನ್ ಸಿಗುತ್ತೆ? ಚಾರ್ಜ್ ನ ರೇಟ್ ಸಿಗುತ್ತೆ. ಆ ಚಾರ್ಜ್ ನ ರೇಟ್ ಅನ್ನೇ ನಾವು ಕರೆಂಟ್ ಅಂತ ಕರಿತೀವಿ. ಓಕೆನಾ? ಅದನ್ನೇ ನಾವು ಕರೆಂಟ್ ಅಂತ ಕರಿತೀವಿ. ಸೊ ಕರೆಂಟ್ ಅಂದ್ರೆ ಏನು? ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್. ಎಲ್ಲಿ ನಾವು ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ನೋಡ್ಬೇಕು? ಈಗ ನೋಡಿ, ಇದೊಂದು ವೈರ್ ಇದೆ, ಹೌದಾ? ವೈರ್ ನ ಕ್ರಾಸ್ ಸೆಕ್ಷನ್ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಾ? ಈ ವರ್ಡ್ ನೀವು ಕೇಳಿರ್ತೀರಾ ಕ್ಲಾಸ್ ಅಲ್ಲೆಲ್ಲ ಪಾಠ ಮಾಡ್ಬೇಕಾದ್ರೆ. ಕ್ರಾಸ್ ಸೆಕ್ಷನ್ ಅಂದ್ರೆ ಏನು ಅಂತ ಗೊತ್ತಿಲ್ವಾ? ಹಾಗಾದ್ರೆ ಇಲ್ಲಿ ನೋಡಿ, ಇದು ನನ್ನ ಹತ್ರ ಪೆನ್ ಇದೆ, ಹೌದಾ? ಸ್ವಲ್ಪ ಸಿಲಿಂಡ್ರಿಕಲ್ ಶೇಪ್ ನಲ್ಲಿ ಇದೆ. ವೈರ್ ಕೂಡ ಸಿಲಿಂಡ್ರಿಕಲ್ ಶೇಪ್ ಅಲ್ಲೇ ಇರುತ್ತೆ, ಹೌದಾ? ನೀವು ಯಾವುದೇ ವೈರ್ ತಗೊಂಡು ನೋಡಿದ್ರು. ಈಗ ಇಲ್ಲಿ ವೈರ್ ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಇದೆ. ಸೊ ಈಗ ಇದರ ಕ್ರಾಸ್ ಸೆಕ್ಷನ್ ಯಾವುದು ಅಂತ ಕೇಳಿದ್ರೆ ಯಾವುದು? ಈ ವೈರ್ ಇದೆಯಲ್ವಾ, ಇದ್ರಲ್ಲಿ, ಇದು ವೈರ್ ಅಲ್ಲ, ಇದು ಪೆನ್ನು, ಬಟ್ ಇದನ್ನ ವೈರ್ ಅನ್ಕೊಳ್ಳಿ ನೀವು. ಇದು ವೈರ್ ಇದೆ. ಸೊ ಈ ವೈರ್ ನಲ್ಲಿ ಇಲ್ಲ ನಿಮ್ಗೆ ಒಂದು ಏರಿಯಾ ಕಾಣಿಸ್ತಾ ಇದೆಯಾ? ಇಲ್ಲಿ ಏರಿಯಾ ಕಾಣಿಸ್ತಾ ಇದೆಯಾ? ಹಾ,
ಇದನ್ನೇ ನಾವು ಕ್ರಾಸ್ ಸೆಕ್ಷನ್ ಏರಿಯಾ ಅಂತ ಕರಿತೀವಿ. ಓಕೆನಾ? ಸೊ ಈಗ ಒಂದು ವೈರ್ ಇದೆ ನಿಮ್ಗೆ, ಇಲ್ಲೊಂದು ವೈರ್ ಇದೆ. ಈ ವೈರ್ ನನ್ನ ಕಟ್ ಮಾಡ್ಕೊಂಡು ನೀವು ಕ್ರಾಸ್ ಸೆಕ್ಷನ್ ಏರಿಯಾ ನೋಡ್ಬೇಕು. ಹೇಗ್ ಕಟ್ ಮಾಡ್ತೀರಾ ವೈರ್ ಅನ್ನ ಹೀಗೆ ಸರಿಯಾಗಿ ಕಟ್ ಮಾಡಿದ್ರೆ ಮಾತ್ರ ನಮ್ಗೆ ಸರಿಯಾಗಿ ಕ್ರಾಸ್ ಸೆಕ್ಷನ್ ಏರಿಯಾ ಸಿಗತ್ತೆ. ಬಟ್ ಅದೇ ವೈರ್ ಅನ್ನ ನೀವು ಈ ರೀತಿಯಾಗಿ ಅಡ್ಡದಿಡ್ಡಿ ಕೊಯ್ದ್ರೆ, ಈ ರೀತಿ ಅಡ್ಡದಿಡ್ಡಿ ಕಟ್ ಮಾಡಿದ್ರೆ ಅವಾಗ ಕ್ರಾಸ್ ಸೆಕ್ಷನಲ್ ಏರಿಯಾ ಸಿಗಲ್ಲ. ಅವಾಗ ಸಿಗೋ ಏರಿಯಾ ಬೇರೆನೇ ಏರಿಯಾ ಅದು. ಸರಿನಾ? ಸೊ ವೈರ್ ಇನ್ ಕ್ರಾಸ್ ಸೆಕ್ಷನ್ ಏರಿಯಾ ಸಿಗ್ಬೇಕಂದ್ರೆ ನಾವು ಅದನ್ನ ಕರೆಕ್ಟ್ ಆಗಿ ಕಟ್ ಮಾಡ್ಕೊಂಡು ನೋಡ್ಬೇಕು. ಸೊ ವೈರ್ ನಲ್ಲಿ ಯಾವತ್ತು ಏನ್ ನೋಡ್ತೀವಿ ನಾವು, ವೈರ್ ನ ಏರಿಯಾ ನೋಡ್ಬೇಕಾದ್ರೆ ವೈರ್ ಎಷ್ಟು ದಪ್ಪ ಇದೆ ಅಂತ ನೋಡ್ಬೇಕಾದ್ರೆ ವೈರ್ ನ ಕ್ರಾಸ್ ಸೆಕ್ಷನ್ ಏರಿಯಾ ನೋಡ್ತೀವಿ. ಸಪೋಸ್ ನಾನು ದಪ್ಪ ವೈರ್ ತಗೊಂಡಪ್ಪ, ಇಷ್ಟು ದಪ್ಪ ವೈರ್ ತಗೊಂಡೆ, ಅವಾಗಾದ್ರೆ ಕ್ರಾಸ್ ಸೆಕ್ಷನ್ ಏರಿಯಾ ಜಾಸ್ತಿ ಇರುತ್ತೆ. ತೆಳ್ಳಗಿರೋ ವೈರ್ ತಗೊಂಡೆ, ಅವಾಗಾದ್ರೆ ಕ್ರಾಸ್ ಸೆಕ್ಷನ್ ಏರಿಯಾ ಕಮ್ಮಿ ಇರುತ್ತೆ. ಕ್ರಾಸ್ ಸೆಕ್ಷನ್ ಏರಿಯಾ ಜಾಸ್ತಿ ಇದೆ ಅಂತಂದ್ರೆ ನಾನು ದಪ್ಪ ವೈರ್ ನ ಕನ್ಸಿಡರ್ ಮಾಡಿದೀನಿ ಅಂತ ಅರ್ಥ. ಕ್ರಾಸ್ ಸೆಕ್ಷನ್ ಏರಿಯಾ ತೆಳ್ಳಗಿದೆ, ವೈರ್ ತೆಳ್ಳಗಿದೆ ಅಂತಂದ್ರೆ ಅದ್ರ ಕ್ರಾಸ್ ಸೆಕ್ಷನ್ ಏರಿಯಾ ಕಡಿಮೆ ಇದೆ ಅಂತ ಅರ್ಥ. ಓಕೆನಾ? ಸೊ ನಾವ್ ಏನ್ ಮಾಡ್ಕೋತೀವಿ, ಇದು ನಮ್ ಸರ್ಕಿಟ್ ಇದೆಯಲ್ವಾ, ಈ ಸರ್ಕಿಟ್ ನಲ್ಲಿ ವೈರ್ ನ ಯಾವ್ದಾದ್ರು ಒಂದು ಕ್ರಾಸ್ ಸೆಕ್ಷನ್ ತಗೋತೀವಿ. ಆ ಕ್ರಾಸ್ ಸೆಕ್ಷನ್ ನಲ್ಲಿ ಚಾರ್ಜ್ ಎಷ್ಟು ಫ್ಲೋ ಆಗ್ತಾ ಇದೆ ಅಂತ ನೋಡ್ತೀವಿ. ಸರಿನಾ? 1 ಸೆಕೆಂಡಿಗೆ ಈ ವೈರ್ ನಲ್ಲಿ ಎಷ್ಟು ಚಾರ್ಜ್ ಫ್ಲೋ ಆಯ್ತು ಅಂತ ನೋಡಿದ್ರೆ ಅದನ್ನೇ ನಾನು ಕರೆಂಟ್ ಅಂತ ಕರಿಬಹುದು. ಓಕೆನಾ? ಸೊ ದಿಸ್ ಇಸ್ ದ ಪಾಯಿಂಟ್. ವಾಟ್ ಈಸ್ ಕರೆಂಟ್ ಅಂತ ನಿಮಗೆ ಡೆಫಿನೇಷನ್ ಕೇಳ್ತಾರೆ. ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಇನ್ ಕ್ರಾಸ್ ಸೆಕ್ಷನ್ ಏರಿಯಾ ಆಫ್ ಅ ವೈರ್ ಆಫ್ ಅ ಸರ್ಕಿಟ್. ಈ ರೀತಿಯಾಗಿ ಹೇಳ್ಬೋದು. ಗಿಜಿಬಿಜಿ ಆಯ್ತಾ? ಪರವಾಗಿಲ್ಲ. ನೀವು ಒಂದು ನೆನ್ಪಿಟ್ಕೊಳ್ಳಿ, ಮೇನ್ ಸೆಂಟೆನ್ಸ್ ನೆನ್ಪಿಟ್ಕೊಳ್ಳಿ. ಆಮೇಲೆ ಅದಕ್ಕೆ ನೀವು ಎಷ್ಟೇ ವರ್ಡ್ಸ್ ನ ಸೇರಿಸೋದಾದ್ರೆ ಪರವಾಗಿಲ್ಲ. ಮೇನ್ ಏನಿರ್ಬೇಕು, ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಅನ್ನೋದಲ್ಲಿ ಬರಲೇಬೇಕು, ಆ ವರ್ಡ್ ಅಲ್ಲಿ ಬರಲೇಬೇಕು. ಸರಿನಾ? ಇನ್ನೇನ್ ಮಾಡೋಣ ಇವಾಗ, ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಎಲೆಕ್ಟ್ರಿಕಲ್ ಪೊಟೆನ್ಶಿಯಲ್ ಮತ್ತೆ ಪೊಟೆನ್ಶಿಯಲ್ ಡಿಫರೆನ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಪೊಟೆನ್ಶಿಯಲ್ ಅಂತಂದ್ರೆ ಏನಪ್ಪಾ? ಪೊಟೆನ್ಶಿಯಲ್ ಅಂತಂದ್ರೆ ಏನು? ಶಕ್ತಿ. ಇವಾಗ ಈ ಸರ್ಕಿಟ್ ಶಕ್ತಿ ಕೊಟ್ಟವ್ರು ಯಾರು? ಈ ಸರ್ಕಿಟ್ ಗೆ ಪೊಟೆನ್ಶಿಯಲ್ ಅನ್ನ ಪ್ರೊವೈಡ್ ಮಾಡ್ತಿರೋರು ಯಾರು? ಈ ಬ್ಯಾಟ್ರಿ. ಸರಿನಾ? ಈ ಬ್ಯಾಟ್ರಿಗೆ ಶಕ್ತಿ ಈ ಸರ್ಕಿಟ್ ಶಕ್ತಿ ಕೊಡ್ತಿರೋ ಒಂದು ಬ್ಯಾಟ್ರಿನೇ ತಾನೆ. ಸೊ ಇದನ್ನ ಅನ್ಬೋದು, ಅಥವಾ ಇದನ್ನ ಸೆಲ್ ಅಂತ ಕರಿಬಹುದು. ಸರಿನಾ? ಈ ಸರ್ಕಿಟ್ ಗೆ ಶಕ್ತಿ ಕೊಡ್ತಾ ಇರೋನು ಈ ಸೆಲ್. ಸೊ ಸರಿಯಪ್ಪ, ಪೊಟೆನ್ಶಿಯಲ್ ಅಂದ್ರೆ ಸರಿ. ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತಂದ್ರೆ, ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತಂದ್ರೆ ನನ್ನ ಹತ್ರ ಜಾಸ್ತಿ ಶಕ್ತಿ ಇದೆ, ನಿನ್ನ ಹತ್ರ ಕಮ್ಮಿ ಶಕ್ತಿ ಇದೆ. ಸೊ ನಮ್ಮ ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್ ಇದೆ. ಈ ಇಬ್ರು ಜನ ಅಷ್ಟೇ ಶಕ್ತಿ ಇರೋರು ಇದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಇಲ್ಲ ಅಂತ ಅರ್ಥ. ಹಾಗೇನೆ ಬ್ಯಾಟ್ರಿಯಲ್ಲಿ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಒಂದ್ ಟರ್ಮಿನಲ್ ಪಾಸಿಟಿವ್ ಇರುತ್ತೆ, ಇನ್ನೊಂದು ಟರ್ಮಿನಲ್ ನೆಗೆಟಿವ್ ಇರುತ್ತೆ. ಹೌದಾ? ಅಂದ್ರೆ ಇದ್ರ ಪೊಟೆನ್ಶಿಯಲ್ಲೇ ಬೇರೆ ತರ ಇರುತ್ತೆ, ಇದ್ರ ಪೊಟೆನ್ಶಿಯಲ್ಲೇ ಬೇರೆ ತರ ಇರುತ್ತೆ. ಅಂದ್ರೆ ಆ ಬ್ಯಾಟ್ರಿನಲ್ಲಿ ಆ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನೋದು ಸಿಗತ್ತೆ. ಓಕೆನಾ? ಸೊ ಇಲ್ಲಿ ಬ್ಯಾಟ್ರಿ ನಾವು ಕನೆಕ್ಟ್ ಮಾಡಿದೀವಿ ಅಂತಂದ್ರೆ ಏನರ್ಥ? ಇಡೀ ಸರ್ಕಿಟ್ಗೆ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ಕೊಟ್ಟಿದೀವಿ ಅಂತ ಅರ್ಥ. ಪೊಟೆನ್ಶಿಯಲ್ ಡಿಫರೆನ್ಸ್ ಇದ್ದಾಗ ಮಾತ್ರ, ಸ್ವಲ್ಪ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಐ ರಿಪೀಟ್, ಪೊಟೆನ್ಶಿಯಲ್ ಡಿಫರೆನ್ಸ್ ಇದ್ದಾಗ ಮಾತ್ರ ಆ ವೈರ್ ಮೂಲಕ ಕರೆಂಟ್ ಫ್ಲೋ ಆಗೋದಕ್ಕೆ ಸಾಧ್ಯ. ಪೊಟೆನ್ಶಿಯಲ್ ಡಿಫರೆನ್ಸ್ ಇದ್ದಾಗ ಮಾತ್ರ ಯಾವ್ದಾದ್ರು ಒಂದು ಸರ್ಕಿಟ್ ಅಲ್ಲಿ ಕರೆಂಟ್ ಫ್ಲೋ ಆಗೋಕ್ ಸಾಧ್ಯ. ಒಂದು ಈಸಿ ಎಕ್ಸಾಂಪಲ್ ಕೊಡ್ತೀನಪ್ಪ ನಿಮ್ಗೆ, ಒಂದು ಈಸಿ ಎಕ್ಸಾಂಪಲ್ ಕೊಡ್ತೀನಿ. ಈ ರೀತಿಯಾಗಿ ನನ್ನ ಹತ್ರ 2 ಡಬ್ಬ ಇದೆ ಅಂತ ಇಟ್ಕೊಳ್ಳಿ. ಡಬ್ಬಿ 2 ಡಬ್ಬಿ ಇದೆ. ಈ 2 ಡಬ್ಬಿಲು ನಾನು ಅಷ್ಟೇ ನೀರನ್ನು ತುಂಬಿಸಿ, 2 ಸೇಮ್ ಸೈಜ್ ಡಬ್ಬಿ ಅಂತ ಅನ್ಕೊಳ್ಳಿ, ಅಷ್ಟೇ ನೀರನ್ನು ತುಂಬಿಸಿದೀನಿ. ಇದ್ರಲ್ಲೂ ಅಷ್ಟೇ ನೀರಿದೆ. ಈ ಡಬ್ಬಿಗಳಿಗೆ ನಾನೊಂದು ಪೈಪ್ ಕನೆಕ್ಷನ್ ಕೊಟ್ಕೋತೀನಿ ಇಲ್ಲಿ. ಓಕೆನಾ? ಒಂದು ಪೈಪ್ ನ ಕನೆಕ್ಷನ್ ಕೊಟ್ಕೊಂಡಿದೀನಿ. ಓಕೆನಾ? ಈಗ 2 ಡಬ್ಬಿ ಅಷ್ಟೇ ಸೈಜು, 2ರಲ್ಲೂ ಅಷ್ಟೇ ನೀರಿದೆ. ಇವಾಗ ಇದು ಫ್ಲೋ ಆಗತ್ತಾ ಈ ಕಡೆಗೆ? ಇಲ್ಲ, ಫ್ಲೋ ಆಗಲ್ಲ. ನಾನಿವಾಗ ಏನ್ ಮಾಡ್ಕೋತೀನಿ, ಈ ಡಬ್ಬದಲ್ಲಿ ಈ ಕಡೆ ನೀರನ್ನ ತುಂಬಿಸ್ಬಿಡ್ತೀನಿ. ಇವಾಗ ಏನಾಯ್ತು, ಇದರಲ್ಲಿ ಡಿಫರೆನ್ಸ್ ಕ್ರಿಯೇಟ್ ಆಯ್ತು. ಈಗ ಇದರ ಪೊಟೆನ್ಶಿಯಲ್ ಜಾಸ್ತಿ, ಇದರ ಪೊಟೆನ್ಶಿಯಲ್ ಕಮ್ಮಿ ಆಗಿರುತ್ತೆ. ಹೌದಾ? ಈಗ ಇಲ್ಲಿ ಡಿಫರೆನ್ಸ್ ಕ್ರಿಯೇಟ್ ಆಯ್ತು. ಈಗ ನಾನು ಈ ಪೈಪ್ ಅನ್ನ ಕನೆಕ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಇದ್ರಲ್ಲಿರುವಂತ ನೀರು ಇದಕ್ಕೆ ಪಾಸ್ ಆಗತ್ತೆ. ಎಲ್ಲಿವರೆಗೆ ಪಾಸ್ ಆಗತ್ತೆ? ಎಲ್ಲಿವರೆಗೆ ಇವು 2ರಲ್ಲೂ ಅಷ್ಟೇ ನೀರಾಗತ್ತೋ ಅಲ್ಲಿವರೆಗೆ ಪಾಸ್ ಆಗತ್ತೆ. ಓಕೆನಾ? ಇನ್ನೊಂದು ನಿಮಗೆ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಇವಾಗ 2ರಲ್ಲೂ ಅಷ್ಟೇ ನೀರಿದೆ ಅಂತ ಇಟ್ಕೊಳ್ಳಿ. ಇದ್ರಲ್ಲೂ ಅಷ್ಟೇ ನೀರಿದೆ, ಇದ್ರಲ್ಲೂ ಅಷ್ಟೇ ನೀರಿದೆ. ಸುಮ್ನೆ 2ಅನ್ನು ಅಷ್ಟೇ ಹೈಟ್ ನಲ್ಲಿ ಇಟ್ಟಾಗ ಇದ್ರಲ್ಲಿರೋ ನೀರು ಇದಕ್ಕೆ ಪಾಸ್ ಆಗಲ್ಲ. ನಾನಿವಾಗ ಒಂದು ಐಡಿಯಾ ಮಾಡ್ತೀನಿ. ಏನ್ ಮಾಡ್ತೀನಪ್ಪ ಅಂದ್ರೆ, ಈ ಡಬ್ಬ ಏನಿತ್ತಲ್ಲ ಇದನ್ನ ಎತ್ತು ಬಿಡ್ತೀನಿ. ಈ ಡಬ್ಬ ಎತ್ತದಾಗ ಏನಾಯ್ತು, ನಮಗ್ ಗೊತ್ತಲ್ವಾ ಪೊಟೆನ್ಶಿಯಲ್ ಎನರ್ಜಿ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಿರ್ತೀವಿ. ಭೂಮಿಯಿಂದ ಜಾಸ್ತಿ ಮೇಲಕ್ಕೆ ಹೋದಂಗೂ ಅದರ ಪೊಟೆನ್ಶಿಯಲ್ ಎನರ್ಜಿ ಜಾಸ್ತಿ ಆಗುತ್ತೆ. ಹೌದಾ? ಪೊಟೆನ್ಶಿಯಲ್ ಎನರ್ಜಿ ಇಸ್ ಈಕ್ವಲ್ ಟು mgh. ಹೌದಾ? ಎಚ್ ಅಂದ್ರೆ ಹೈಟ್ ಅನ್ನ ಇನ್ಕ್ರೀಸ್ ಮಾಡಿದ್ರೆ ಪೊಟೆನ್ಶಿಯಲ್ ಎನರ್ಜಿ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ನಾನು ಏನ್ ಮಾಡ್ಕೋತೀನಿ, ಒಂದು ಡಬ್ಬವನ್ನ ಮೇಲಕ್ಕೆ ಎತ್ಕೋತೀನಿ. ಮೇಲಕ್ಕೆ ಎತ್ಕೊಂಡಿದೀನಿ ಅಂತಂದ್ರೆ ಇದರ ಪೊಟೆನ್ಶಿಯಲ್ ಎನರ್ಜಿಗಿಂತ ಇದರ ಪೊಟೆನ್ಶಿಯಲ್ ಎನರ್ಜಿ ಜಾಸ್ತಿ ಆಗುತ್ತೆ. ಅಗೇನ್ ಇಲ್ಲೇನಾಗತ್ತೆ, ಇದರ ಪೊಟೆನ್ಶಿಯಲ್ ಮತ್ತೆ ಇದರ ಪೊಟೆನ್ಶಿಯಲ್ ಅದರ ನಡುವೆ ಒಂದು ಡಿಫರೆನ್ಸ್ ಕ್ರಿಯೇಟ್ ಆಗುತ್ತೆ. ಹಾಗೆ ಡಿಫರೆನ್ಸ್ ಕ್ರಿಯೇಟ್ ಆದಾಗ ಮಾತ್ರ ಈ ಮೇಲ್ಗಡೆ ಎತ್ಕೊಂಡಿರೋ ಡಬ್ಬದಿಂದ ಕೆಳಗಡೆಗಿರುವ ಡಬ್ಬಕ್ಕೆ ನೀರು ಫ್ಲೋ ಆಗುತ್ತೆ.
ಓಕೆನಾ. ಸೊ ಯಾವ ರೀತಿಯಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಇದ್ದಾಗ ಡಬ್ಬದಿಂದ ನೀರ್ ಫ್ಲೋ ಆಗ್ತಾ ಇತ್ತೋ ಅದೇ ರೀತಿಯಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ಅಪ್ಲೈ ಮಾಡಿದಾಗ ಮಾತ್ರ, ಈಗ ಸಪೋಸ್ ಸೇಮ್ ಪೊಟೆನ್ಶಿಯಲ್ ಇತ್ತಪ್ಪ, ಕರೆಂಟ್ ಫ್ಲೋ ಆಗೋದಿಲ್ಲ. ಸೊ ಪೊಟೆನ್ಶಿಯಲ್ ಡಿಫರೆನ್ಸ್ ಇದ್ದಾಗ ಮಾತ್ರ ಒಂದ್ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಫ್ಲೋ ಆಗೋದಕ್ಕೆ ಸಾಧ್ಯ. ಓಕೆನಾ. ಸೊ ಹಾಗಾದ್ರೆ ಪೊಟೆನ್ಶಿಯಲ್ ಅಂತಂದ್ರೆ ಏನು? ಪೊಟೆನ್ಶಿಯಲ್ ಅಂತಂದ್ರೆ ಕರೆಂಟ್ ಅಂತಂದ್ರೆ ಏನು? ಚಾರ್ಜ್ ಫ್ಲೋ ಪರ್ ಯೂನಿಟ್ ಟೈಮ್ ಅಂತ ಕರಿಬಹುದು, ಅಥವಾ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಅಂತ ಕರಿಬಹುದು. ಸರಿನಾ. ಪೊಟೆನ್ಶಿಯಲ್ ಅಂತಂದ್ರೆ ಏನು? ಇಲ್ಲಿ ಪೊಟೆನ್ಶಿಯಲ್ ಅಂತಂದ್ರೆ ಏನಪ್ಪ ನೀವೇ ಹೇಳ್ಬೇಕು. ಇವಾಗ ಪೊಟೆನ್ಶಿಯಲ್ ಅಂತಂದ್ರೆ ನಾನು ಇಲ್ಲಿ ಬರ್ಕೊಂಡಿರೋದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ, ನಿಮ್ ಬುಕ್ ನಲ್ಲಿ ಇರೋದನ್ನ ಅದ್ರ ಪ್ರಕಾರನೇ ಹೋಗ್ತಾ ಇದ್ದೇನೆ. ಸರಿನಾ. ಸೊ ಪೊಟೆನ್ಶಿಯಲ್ ಅಂತಂದ್ರೆ ಏನು? ಆಕ್ಚುಲಿ ಇಲ್ಲಿ ಪೊಟೆನ್ಶಿಯಲ್ ಬರೋದಕ್ಕೆ ಕಾರಣ, ಇದಕ್ಕೆ ಶಕ್ತಿ ಬರೋದಕ್ಕೆ ಕಾರಣ ಇಲ್ಲಿರೋ ಬ್ಯಾಟ್ರಿ. ಹೌದಾ. ಸೊ ಈ ಪೊಟೆನ್ಶಿಯಲ್ ಅಂತಂದ್ರೆ ಅಥವಾ ಈ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತಂದ್ರೆ ಏನಂದ್ರೆ ಈ ಬ್ಯಾಟ್ರಿ ಇಲ್ಲಿಂದ ಇಲ್ಲಿಗೆ ಚಾರ್ಜ್ ಅನ್ನ ಫ್ಲೋ ಮಾಡುತ್ತೆ. ಇಡೀ ಸರ್ಕ್ಯೂಟ್ ಅಲ್ಲಿ ಬ್ಯಾಟ್ರಿ ಏನ್ ಮಾಡ್ತಾ ಇದೆ? ಚಾರ್ಜ್ ಅನ್ನ ಫ್ಲೋ ಆಗೋ ರೀತಿ ಮಾಡ್ತಾ ಇದೆ. ಹೌದಾ. ಬ್ಯಾಟ್ರಿ ಇಲ್ಲ ಅಂದ್ರೆ ಏನು ಚಾರ್ಜ್ ಫ್ಲೋ ಆಗಲ್ಲ. ಅಂದ್ರೆ ಇಲ್ಲಿ ಚಾರ್ಜ್ ಫ್ಲೋ ಆಗೋದಕ್ಕೆ ಬ್ಯಾಟ್ರಿ ಏನಾದ್ರೂ ಕೆಲಸ ಮಾಡತ್ತಾ ಅಥವಾ ತನ್ನಿಂತಾನೆ ಚಾರ್ಜ್ ಫ್ಲೋ ಆಗತ್ತಾ? ಇಲ್ಲಿ ಚಾರ್ಜ್ ಫ್ಲೋ ಆಗಬೇಕು ಸರ್ಕ್ಯೂಟ್ ಅಲ್ಲಿ ಅಂತಂದ್ರೆ ಬ್ಯಾಟ್ರಿ ಕೆಲಸ ಮಾಡ್ಬೇಕು. ಬ್ಯಾಟ್ರಿ ಕೆಲಸ ಮಾಡಲ್ಲ ಅಂದ್ರೆ ಚಾರ್ಜ್ ಫ್ಲೋ ಆಗಲ್ಲ. ಸೊ ಬ್ಯಾಟ್ರಿ ಏನೋ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತಂದ್ರೆ ಏನು? ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತಂದ್ರೆ ಬ್ಯಾಟ್ರಿ ಮಾಡುವಂತ ಕೆಲಸ. ಕರೆಕ್ಟಾ. ಬ್ಯಾಟ್ರಿ ಮಾಡುವ ವರ್ಕ್ ಡನ್. ಯಾವುದ್ರ ಮೇಲೆ ವರ್ಕ್ ಡನ್ ಮಾಡ್ತಾ ಇದೆ? ಇಲ್ಲಿನ ಚಾರ್ಜಸ್ ಫ್ಲೋ ಆಗೋದಕ್ಕೆ ಬ್ಯಾಟ್ರಿ ವರ್ಕ್ ಡನ್ ಮಾಡ್ತಾ ಇದೆ. ಅಂದ್ರೆ ಚಾರ್ಜ್ ನ ಮೇಲೆ ಬ್ಯಾಟ್ರಿ ವರ್ಕ್ ಡನ್ ಮಾಡ್ತಾ ಇದೆ. ಸೊ ಚಾರ್ಜಿನ ಮೇಲೆ ಆಗುವಂತ ವರ್ಕ್ ಡನ್ ಅನ್ನೇ ನಾವು ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಕರೆಯೋದು, ಅಥವಾ ಪೊಟೆನ್ಶಿಯಲ್ ಅಂತ ಬೇಕಾದ್ರೂ ಕರಿಬಹುದು. ಸರಿನಾ. ಈ ರೀತಿಯಾಗಿರುತ್ತೆ. ಇದು ನಮ್ಮ ಎಕ್ಸ್ಪ್ರೆಷನ್. ಇನ್ನೊಂದು ಎಕ್ಸ್ಪ್ರೆಷನ್, ಇದೆಲ್ಲ ನಿಮ್ಗೆ ಜಾಸ್ತಿ ಎಕ್ಸಾಮ್ ಅಲ್ಲಿ ಕೇಳೋದಿಲ್ಲ. ಎಕ್ಸಾಮ್ ನಲ್ಲಿ ನ್ಯೂಮರಿಕಲ್ ಎಲ್ಲ ಕೇಳಿದ್ರೆ ಇದ್ರ ಮೇಲೆ ಕೇಳಬಹುದು ಅಷ್ಟೇ. ಇದನ್ನ ಕೇಳಿದ್ರೆ ಈಸಿಯಾಗಿ ಮಾಡ್ಕೋತೀರಾ. ಹೌದಾ. ಏನು ಸಮಸ್ಯೆ ಇಲ್ಲ ನಿಮ್ಗೆ ಅದರಲ್ಲಿ. ಇವಾಗ 1 ವೋಲ್ಟ್ ಅಂದ್ರೆ ಏನು ಅಂತ ನೋಡುವ. 1 ವೋಲ್ಟ್ ಅಂದ್ರೆ ಇದನ್ನ ನಾವು ವೋಲ್ಟ್ ನಲ್ಲಿ ಹೇಳ್ತೀವಿ. ಪೊಟೆನ್ಶಿಯಲ್ ಡಿಫರೆನ್ಸ್ ನ SI ಯೂನಿಟ್ ವೋಲ್ಟ್. ಓಕೆನಾ. ಸೊ ವೋಲ್ಟ್ ಅಂದ್ರೆ ಏನು? ವೋಲ್ಟ್ ಅಂದ್ರೆ ನಾವು ಇದರಿಂದಾನೆ ಹೇಳ್ಬಹುದು. ಸೊ ಬೇಡ ಅನ್ಸುತ್ತೆ ಐ ಥಿಂಕ್. ಅದೆಲ್ಲ ಪ್ರಶ್ನೆ ಬರುತ್ತಾ 1 ವೋಲ್ಟ್ ಅಂದ್ರೆ ಎಷ್ಟು ಅಂತ? ಆ ರೀತಿ ಪ್ರಶ್ನೆ ಐ ಥಿಂಕ್ ಬರಲ್ಲ. ಓಕೆನಾ. ಸಪೋಸ್ ಬರುತ್ತೆ ಅಂತಿದ್ರೆ ಅಲ್ಲಿ ಒಂದು PDF ಮಾಡಿಕೊಟ್ಟಿರ್ತೇನೆ ನಿಮ್ಗೆ. ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವ್ದಿದೆಯೋ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಒಂದು PDF ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಪಿನ್ಡ್ ಕಮೆಂಟ್ ಅಲ್ಲಿ ಕೊಟ್ಟಿರ್ತೇನೆ, ನೀವು ನೋಡ್ಕೊಳ್ಳಿ. ಓಕೆನಾ. ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ಲೇ ಇರುತ್ತೆ. ಇವಾಗ ನಾನು ಇದನ್ನೆಲ್ಲ ಹಿಡಿದು ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ರೆ ಅದು ಸಪೋಸ್ ನಿಮ್ ತಲೆ ಮೇಲಿಂದ ಹೋಗ್ಬೋದು. ಬಟ್ ಪರವಾಗಿಲ್ಲ, ಇಷ್ಟರವರೆಗೆ ಏನೇನು ಹೇಳಿದ್ದೇನೋ ಎಲ್ಲ ನಿಮ್ ಕ್ಲಿಯರ್ ಆಯ್ತಾ ಮಕ್ಕಳ? ಎಲ್ಲ ಕ್ಲಿಯರಾ? ಎಲ್ಲ ಕಾನ್ಸೆಪ್ಟ್ ತಲೆಗೆ ಹೋಯ್ತಾ? ತಲೆಗೆ ಹೋಗಿದೆ ಅಂತಂದ್ರೆ ಒಂದ್ ಕೆಲಸ ಮಾಡ್ಬೇಕು, ವಿಡಿಯೋ ನೋಡೋದು ಫ್ರೀ, ಗೊತ್ತಲ್ವಾ? ಈಗ ವಿಡಿಯೋ ಫ್ರೀ ಆಗಿ ನೋಡ್ತಿದ್ದೀರಾ ಅಂದ್ಮೇಲೆ ಅಲ್ಲಿ ಲೈಕ್ ಒತ್ತೋದು ಅಂತ ಒಂದಿರತ್ತೆ. ಆ ಲೈಕ್ ಬಟನ್ ಒತ್ತೋದು ಕೂಡ ಫ್ರೀನೇ. ಸರಿನಾ. ಅದು ಒತ್ತಿದ್ರೆ ನಿಮ್ ದುಡ್ಡು ಕಟ್ಟಾಗಲ್ಲ. ಸೊ ಒಂದ್ ಕೆಲಸ ಮಾಡಿ, ಹೋಗಿ ಕಂಜೂಸ್ ಮಾಡಬೇಡಿ. ಕೆಳಗಡೆ ಲೈಕ್ ಬಟನ್ ಏನ್ ಕಾಣ್ತಾ ಇದೆಯೋ ಆ ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡ್ಕೊಂಡು ಬನ್ನಿ. ಸರಿನಾ. ಹಿಂದೆಲ್ಲ ನೋಡಿದೆ ಬರೀ 50 ಲೈಕ್. ಏನ್ರ ಇದು ಬರೀ 50 ಲೈಕ್ಗೋಸ್ಕರ ನಾ ಬರ್ದಿರೋದು ನಾನು. ಸೊ ಲೈಕ್ ತುಂಬಾ ಬರ್ಬೇಕು. ಓಕೆನಾ. ಈ ವಿಡಿಯೋಗೆ 100 ಲೈಕ್ ಅಂತೂ ಬರಲೇಬೇಕು. ಸೊ ಹೋಗಿ ಲೈಕ್ ಅನ್ನ ಕೊಟ್ಕೊ ಬನ್ನಿ, ನನಗೆ ತುಂಬಾ ಖುಷಿ ಆಗತ್ತೆ ಅವಾಗ. ಸರಿನಾ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನ್ ಟಾಪಿಕ್ ಇದೆ? ನೆಕ್ಸ್ಟ್ ಇರೋದು ಸರ್ಕ್ಯೂಟ್ ಡಯಾಗ್ರಾಮ್ ಬಗ್ಗೆ ಇದೆ ನಿಮ್ ಬುಕ್ ನಲ್ಲಿ. ಸರ್ಕ್ಯೂಟ್ ಡಯಾಗ್ರಾಮ್ ಬಗ್ಗೆ ನೋಡೋಣ. ಈಗ ನಾನು ಏನ್ ಬಿಡಿಸಿದ್ದೇನೆ ಅಲ್ವಾ, ಇದಕ್ಕೆ ಸರ್ಕ್ಯೂಟ್ ಡಯಾಗ್ರಾಮ್ ಅಂತ ಕರೆಯೋದು. ಬಲ್ಬ್ ಅಂದ್ರೆ ಬಲ್ಬ್ ಯಾವ ರೀತಿಯಾಗಿರುತ್ತೆ? ಈ ರೀತಿಯಾಗಿರುತ್ತೆ. ಹೌದಾ. ಈ ರೀತಿಯಾಗಿರುತ್ತೆ ಬಲ್ಬು. ಹೌದಾ. ನಾನು ಈ ರೀತಿಯಾಗಿ ಬಿಡಿಸಿದಿನ ಸರ್ಕ್ಯೂಟ್ ಡಯಾಗ್ರಾಮ್ ಇಲ್ಲ. ಈ ರೀತಿಯಾಗಿರೋ ಬಲ್ಬ್ ಅನ್ನ ನಾನು ಯಾವ ರೀತಿಯಾಗಿ ಬಿಡಿಸಿದೀನಿ? ಈ ರೀತಿಯಾಗಿ ಬಿಡಿಸಿದೀನಿ. ಎಕ್ಸಾಕ್ಟ್ ಬಲ್ಬ್ ಕಾಣೋದು ಯಾವ ರೀತಿಯಾಗಿ? ಈ ರೀತಿಯಾಗಿ. ಬಟ್ ನಾನು ಸರ್ಕ್ಯೂಟ್ ಅಲ್ಲಿ ಅದನ್ನ ರಿಪ್ರೆಸೆಂಟ್ ಮಾಡಿದ್ ಯಾವ ರೀತಿಯಾಗಿ? ಈ ರೀತಿಯಾಗಿ. ಸೊ ಈ ರೀತಿಯಾಗಿ ಪ್ರತಿ ವಸ್ತುಗಳನ್ನ ನಾವು ಸರ್ಕ್ಯೂಟ್ ನಲ್ಲಿ ಯಾವ ರೀತಿಯಲ್ಲಿ ರಿಪ್ರೆಸೆಂಟ್ ಮಾಡ್ತೇವೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಳೋಣ. ಓಕೆನಾ. ಸೊ ಆ ಡಯಾಗ್ರಾಮ್ ನಲ್ಲಿ ನಾವು ಯಾವ ರೀತಿಯಾಗಿ ರಿಪ್ರೆಸೆಂಟ್ ಮಾಡ್ತೇವೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಯಾಕಂದ್ರೆ ಇದರಿಂದ ಈ ಟಾಪಿಕ್ ಇವಾಗ ಏನ್ ಹೇಳ್ತೀನೋ ಈ ಟಾಪಿಕ್ ಇಂದ ಪ್ರತಿ ಸಲನು ಒಂದು ಕ್ವಶನ್ ಎಕ್ಸಾಮಿಗೆ ಬಂದೇ ಬರುತ್ತೆ. ಸೊ ಅದ್ ನಿಮ್ಗೆಲ್ಲ ಗೊತ್ತಿರ್ಬೇಕು ಡಯಾಗ್ರಾಮ್ ಯಾವ ರೀತಿಯಾಗಿ ರಿಪ್ರೆಸೆಂಟ್ ಮಾಡ್ತೀವಿ ಸರ್ಕ್ಯೂಟ್ ನಲ್ಲಿ ಅಂತ. ಓಕೆನಾ. ಸೊ ಫಸ್ಟ್ ಏನ್ ಕೊಟ್ಟಿದ್ದಾರೆ ಅವರು? ಸೆಲ್ ಬಗ್ಗೆ ಕೊಟ್ಟಿದ್ದಾರೆ. ಸೆಲ್ ಅಂದ್ರೆ ಎಷ್ಟಿರತ್ತಪ್ಪ? ಒಂದೇ ಇರುತ್ತೆ. ಹೌದಾ. ಸೊ ಸೆಲ್ ಯಾವ ರೀತಿಯಾಗಿರುತ್ತೆ? ಸೆಲ್ ಒಂದೇ ಇರುತ್ತೆ. ಸೊ ಸೆಲ್ಗೆ ಏನಿರುತ್ತೆ? ಒಂದು ಪಾಸಿಟಿವ್ ಇರುತ್ತೆ, ಒಂದು ನೆಗೆಟಿವ್ ಇರುತ್ತೆ. ಒಂದು ಪಾಸಿಟಿವ್, ಒಂದು ನೆಗೆಟಿವ್. ಈ ದೊಡ್ಡ ಕೋಲ್ ಇದೆಯಲ್ವಾ, ಈ ದೊಡ್ಡ ಕೋಲ್ ಇರೋದು ಪಾಸಿಟಿವ್, ಚಿಕ್ಕ ಕೋಲ್ ಇದೆಯಲ್ವಾ ಇದು ನೆಗೆಟಿವ್. ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ನೆಕ್ಸ್ಟ್ ಬ್ಯಾಟ್ರಿ ಕೊಟ್ಟಿದ್ದಾರೆ. ಓಕೆನಾ. ಬ್ಯಾಟರಿ ಕೊಟ್ಟಿದ್ದಾರೆ. ಬ್ಯಾಟ್ರಿ ಅಂತಂದ್ರೆ ಏನಪ್ಪಾ? ಬ್ಯಾಟ್ರಿ ಅಂತಂದ್ರೆ ಸೆಲ್ಲೇ ಒಂದ್ 2-3 ಸೆಲ್ ಜೋಡಿಸ್ಕೊಂಡು ಆ ಸೆಲ್ಗಳ ಕಾಂಬಿನೇಷನ್ ಅನ್ನ ನಾವು ಬ್ಯಾಟ್ರಿ ಅಂತ ಕರಿತೀವಿ.
ಕರೆಕ್ಟಾ? ಸೊ ಆ ಸೆಲ್ಗಳ ಕಾಂಬಿನೇಷನ್, ಈ ಸೆಲ್ ಅಂದ್ರೆ ಒಂದೇ ಬಿಡಿಸಿರ್ತೀರಾ, ಬ್ಯಾಟ್ರಿ ಅಂದ್ರೆ ಎಷ್ಟು ಬಿಡಿಸ್ಬೇಕು ನೀವು? 1 2 3 4 5, ನಿಮ್ಗೆ ಎಷ್ಟು ಇಷ್ಟ ಇದೆಯೋ ಅಷ್ಟು ಬಿಡಿಸ್ಬೇಕು, ಅದ್ರ ಒಂದಕ್ಕಿಂತ ಜಾಸ್ತಿ ಬಿಡಿಸಿ, ಸರಿನಾ? ಸೊ ಈ ಸೆಲ್ಗಳ ಕಾಂಬಿನೇಷನ್, ಇದು ಒಂದ್ ಸೆಲ್, ಇದು ಒಂದ್ ಸೆಲ್, ಇದು ಒಂದ್ ಸೆಲ್, ಈ ರೀತಿ ಸೆಲ್ಗಳ ಕಾಂಬಿನೇಷನ್ ಅನ್ನ ನಾವು ಬ್ಯಾಟ್ರಿ ಅಂತ ಕರಿತೀವಿ. ಓಕೆನಾ? ಇದು ಪಾಸಿಟಿವ್ ಎಂಡ್, ಇದು ನೆಗೆಟಿವ್ ಎಂಡ್. ಪ್ರತಿಯೊಂದರಲ್ಲೂ ಪಾಸಿಟಿವ್ ನೆಗೆಟಿವ್ ಇರುತ್ತೆ. ಓವರ್ ಆಲ್ ಆಗಿ ನಾವು ಬ್ಯಾಟ್ರಿ ಅಂತ ಕನ್ಸಿಡರ್ ಮಾಡಿದಾಗ ಇದು ಪಾಸಿಟಿವ್ ಎಂಡ್, ಇದು ನೆಗೆಟಿವ್ ಎಂಡ್. ಈ ರೀತಿಯಾಗಿ ಬ್ಯಾಟ್ರಿಯನ್ನ ರಿಪ್ರೆಸೆಂಟ್ ಮಾಡಿ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಓಪನ್ ಕೀ ಮತ್ತೆ ಕ್ಲೋಸ್ ಕೀ. ಇದ್ರ ಬಗ್ಗೆನೂ ನಾವು ಅವಾಗ ಸರ್ಕ್ಯೂಟ್ ಡಯಾಗ್ರಾಮ್ ಹಾಕೊಂಡಾಗ ನೋಡಿದೀವಿ, ಹೌದಾ? ಓಪನ್ ಕೀ ಮತ್ತೆ ಕ್ಲೋಸ್ ಕೀ ಅಂತ. ಕೀ ಅಥವಾ ಸ್ವಿಚ್, ಓಕೆನಾ? ಸ್ವಿಚ್. ಸೊ ಸ್ವಿಚ್ ಯಾವ ರೀತಿಯಾಗಿರುತ್ತೆ? ಈ ರೀತಿಯಾಗಿ, ಹಿಂದಿನ ಕಾಲ ನಾವೆಲ್ಲ ಬುಕ್ ಕಲಿಬೇಕಾದ್ರೆ ಈ ರೀತಿಯಾಗಿತ್ತದು, ಈ ರೀತಿಯಾಗಿ ಡಿನೋಟ್ ಮಾಡ್ತಾ ಇದ್ವಿ. ಬಟ್ ಇವಾಗ ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ ರೀತಿಯಾಗಿ ಕೊಟ್ಟಿದಾರಪ್ಪ ಅಂತಂದ್ರೆ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಸುಮ್ನೆ ಒಂದು ಬ್ರಾಕೆಟ್ ತರ ಹಾಕೊಂಡಿದೀವಿ ಸರ್ಕ್ಯೂಟ್ ನಲ್ಲಿ ಅಂತಂದ್ರೆ ಅದು ಓಪನ್ ಸ್ವಿಚ್ ಅಂತ ಅರ್ಥ. ಸ್ವಿಚ್ ಆನ್ ಮಾಡಿಲ್ಲ, ಆಫ್ ಕಂಡೀಷನ್ ನಲ್ಲಿ ಇದೆ ಇದು ಅಂತ ಅರ್ಥ, ಹೌದಾ? ಸ್ವಿಚ್ ಅನ್ನು ಆನ್ ಮಾಡಿದೀನಿ ಅಂತ ರಿಪ್ರೆಸೆಂಟ್ ಮಾಡೋದಕ್ಕೆ ನಾನು ಏನ್ ಮಾಡ್ಬೇಕು? ಇಲ್ಲಿ ಒಂದು ಡಾಟ್ ಅನ್ನ ಹಾಕೋಬೇಕು. ಈಗ ಅದು ಸ್ವಿಚ್ ಆಗತ್ತೆ, ಸರಿನಾ? ಅದಾದ್ಮೇಲೆ ನೆಕ್ಸ್ಟ್ ಇರೋದು ಜಾಯಿಂಟ್ ಆಗಿರುವಂತ ವೈರ್. ವೈರ್, 2 ವೈರ್ ಜಾಯಿಂಟ್ ಆಗಿದೆ. ಸಪೋಸ್ ಇಲ್ಲೊಂದು ವೈರ್ ಇದೆ, ಇದೇ ವೈರು ಜಾಯಿಂಟ್ ವೈರ್, ಓಕೆ? ಸೊ ಇಲ್ಲೊಂದು ವೈರ್ ಇದೆ ಮತ್ತೆ ಕೆಳಗಡೆ ಒಂದು ವೈರ್ ಇದೆ. ಸೊ ಈ 2 ವೈರ್ ಕನೆಕ್ಟ್ ಆಗಿದೆ ಅಂತ ತೋರಿಸೋದಕ್ಕೆ ನಾನು ಸಿಂಪಲ್ ಆಗಿ ಈ ರೀತಿಯಾಗಿ ತೋರಿಸ್ತೀನಿ, ಓಕೆನಾ? ಸೊ ಇದು ಜಾಯಿಂಟ್ ವೈರ್, ಮೇಲ್ಗಡೆ ಒಂದು ವೈರ್, ಕೆಳಗಡೆ ಒಂದು ವೈರ್, 2 ಏನ್ ಮಾಡಿದೀನಿ ನಾನು? ಜಾಯಿಂಟ್ ಮಾಡಿದೀನಿ ಅಂತ ಅರ್ಥ. ಈಗ ನೆಕ್ಸ್ಟ್ ಕೊಟ್ಟಿರೋದು ಜಾಯಿಂಟ್ ಮಾಡದೇ ಇರುವಂತ ವೈರ್ಸ್, ಜಾಯಿಂಟ್ ಆಗದೇ ಇರುವಂತ ವೈರ್. ಒಂದು ವೈರ್ ಮೇಲೆ ಇನ್ನೊಂದು ವೈರ್ ಹೋಗಿದೆ, ಬಟ್ ಅದು ಜಾಯಿಂಟ್ ಆಗಿಲ್ಲ ಅಂತ ತೋರಿಸ್ಬೇಕು ನಾನು ಇವಾಗ. ಸೊ ವೈರ್ ವಿದೌಟ್ ಜಾಯಿಂಟ್. ಸೊ ವಿದೌಟ್ ಜಾಯಿಂಟ್ ಅಲ್ಲಿ ಒಂದು ವೈರ್ ಹೀಗಿದೆ, ಇನ್ನೊಂದು ವೈರ್ ಅನ್ನ ನಾನು ಇದ್ರ ಮೇಲಿಂದ ಬಿಡಿಸ್ಬೇಕು, ಬಟ್ ಅವೆರಡು ಕನೆಕ್ಟ್ ಆಗಿಲ್ಲ ಅಂತ ನಾನು ತೋರಿಸ್ಬೇಕು ಸರ್ಕ್ಯೂಟ್ ಅಲ್ಲಿ. ಅವಾಗ ಹೇಗೆ ತೋರಿಸ್ತೀನಿ ಗೊತ್ತಾ? ಇನ್ನೊಂದು ವೈರ್ ಈ ರೀತಿಯಾಗಿ ಬಂತು, ಸ್ವಲ್ಪ ಮೇಲ್ಗಡೆಯಿಂದ ಈ ರೀತಿಯಾಗಿ ಹೋಯ್ತು ಅಂತ ತೋರಿಸ್ತೀನಿ, ಓಕೆನಾ? ಸೊ ಇದೊಂದು ವೈರ್ ಇದೆ, ಅದ್ರ ಮೇಲ್ಗಡೆಗೆ ಒಂದು ವೈರ್ ಇದೆ, ಬಟ್ ಅವು ಎರಡು ಕನೆಕ್ಟ್ ಆಗಿಲ್ಲ ಅಂತ ತೋರಿಸೋದಕ್ಕೆ ನಾನು ಈ ರೀತಿಯಾಗಿ ಬಿಡಿಸ್ಕೊತೀನಿ. ದಟ್ಸ್ ಆಲ್. ನೆಕ್ಸ್ಟ್ ಇರೋದು ಬಲ್ಬ್. ಬಲ್ಬ್ ಅಂತೂ ನೀವು ಆಲ್ರೆಡಿ ನೋಡಿದ್ದೀರಾ. ಸೊ ಬಲ್ಬ್ ಯಾವ ರೀತಿಯಾಗಿರುತ್ತೆ? ಬಲ್ಬ್ ಈ ರೀತಿಯಾಗಿರುತ್ತೆ, ಓಕೆನಾ? ಅಥವಾ ಇನ್ನೊಂದು ಅಲ್ಲಿ ಬೇಡ, ಇಷ್ಟೇ ಬಿಡಿಸಿ, ಬಲ್ಬಿಗೆ ಇಷ್ಟೇ ಇಟ್ಕೊಳ್ಳಿ, ಸರಿನಾ? ಬಲ್ಬ್, ಇದು ಬಲ್ಬ್. ನೆಕ್ಸ್ಟ್ ಇರೋದೇನು? ನೆಕ್ಸ್ಟ್ ಇರೋದು ರೆಸಿಸ್ಟರ್, ಓಕೆ? ಸೊ ರೆಸಿಸ್ಟರ್ ಅನ್ನ ಯಾವ ರೀತಿಯಾಗಿ ಬಿಡಿಸ್ಕೋತೀರಿ? ರೆಸಿಸ್ಟರ್ ಅನ್ನ ಜಿಗಿ ಜಿಗಿಯಾಗಿ ಈ ರೀತಿಯಾಗಿ ಬಿಡಿಸ್ಕೋತೀರಿ, ಓಕೆನಾ? ಸೊ ನೆಕ್ಸ್ಟ್ ಇರೋದು ವೇರಿಯೇಬಲ್ ರೆಸಿಸ್ಟೆನ್ಸ್ ಅಥವಾ ರಿಯೋಸ್ಟ್ಯಾಟ್ ಅಂತ ಕರಿತೀವಿ. ರಿಯೋಸ್ಟ್ಯಾಟ್ ಅಲ್ಲಿ ಏನಾಗುತ್ತೆ? ರಿಯೋಸ್ಟ್ಯಾಟ್ ಅಲ್ಲಿ ನೋಡಿದೀರಾ? ರಿಯೋಸ್ಟ್ಯಾಟ್ ಲ್ಯಾಬ್ ನಲ್ಲೆಲ್ಲ ಶಾಲೆಯಲ್ಲಿ ತೋರಿಸಿಲ್ಲ ಅಂದ್ರೆ ಪರವಾಗಿಲ್ಲ, ಗೂಗಲ್ ಅಲ್ಲಿ ಸರ್ಚ್ ಮಾಡ್ರೋ, ರಿಯೋಸ್ಟ್ಯಾಟ್ ಅಂತ ಸರ್ಚ್ ಮಾಡಿ ಸಿಗತ್ತೆ, ರಿಯೋಸ್ಟ್ಯಾಟ್ ಇಮೇಜ್ ಸಿಗತ್ತೆ, ಸರಿನಾ? ಆ ರಿಯೋಸ್ಟ್ಯಾಟ್ ಅಲ್ಲಿ ನೀವು ಏನ್ ಮಾಡ್ಬೋದಪ್ಪ ಅಂತಂದ್ರೆ, ನಿಮ್ಗೆ ಕಮ್ಮಿ ರೆಸಿಸ್ಟೆನ್ಸ್ ಬೇಕು, ನೀವು ಅಲ್ಲಿ ಕಮ್ಮಿಗೆ ಸೆಟ್ ಮಾಡ್ಕೋಬಹುದು. ಇನ್ನು ಜಾಸ್ತಿ ರೆಸಿಸ್ಟೆನ್ಸ್ ಬೇಕು, ನೀವು ಜಾಸ್ತಿ ಸೆಟ್ ಮಾಡ್ಕೋಬಹುದು. ಸೊ ನಿಮಗೆ ಮನ್ಸಿಗೆ ಬಂದಷ್ಟು ಎಷ್ಟು ಓಮ್ ಇನ್ ರೆಸಿಸ್ಟೆನ್ಸ್ ಬೇಕೋ ಅಷ್ಟು ಓಮ್ಗೆ ನೀವು ಅಲ್ಲಿ ಸೆಟ್ ಮಾಡ್ಕೋಬಹುದು. ಅದೊಂದು ಹೇಳಿರುತ್ತೆ, ಅದನ್ನ ಎಳೆದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಉಲ್ಟಾ ಎಳೆದ್ರೆ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ಸೊ ಆ ರೀತಿಯಾಗಿ ಒಂದು ಮಷೀನ್ ಇರುತ್ತೆ, ಅದಕ್ಕೆ ನಾವು ರಿಯೋಸ್ಟ್ಯಾಟ್ ಅಂತ ಕರಿತೀವಿ. ಅಂದ್ರೆ ಈ ರೆಸಿಸ್ಟೆನ್ಸ್ ಏನಿದೆಯೋ ಇದು ಚೇಂಜ್ ಆಗೋ ರೀತಿಯಲ್ಲಿ ನಾವು ಬಿಡಿಸ್ಬೇಕು. ಸೊ ವೇರಿಯೇಬಲ್ ರೆಸಿಸ್ಟೆನ್ಸ್ ಇದ್ರೆ ವೇರಿಯೇಬಲ್ ರೆಸಿಸ್ಟೆನ್ಸ್ ಅಥವಾ ರಿಯೋಸ್ಟ್ಯಾಟ್ ಅಂತ ಇದ್ರೆ ಅದನ್ನ ಯಾವ ರೀತಿಯಾಗಿ ಬಿಡಿಸ್ಕೋಬೇಕು? ಸೇಮ್ ರೆಸಿಸ್ಟೆನ್ಸ್ ಇನ್ ಸಿಂಬಾಲೆ, ಬಟ್ ಅದ್ರ ಮೇಲೆ ಒಂದು ಆರೋ ಹಾಕೊಂಡ್ ಬಿಡಿಸಿದ್ರೆ ಆಯ್ತು, ಓಕೆನಾ? ಅಥವಾ ಇನ್ ಕೆಲವರು ಯಾವ ರೀತಿಯಾಗಿ ಬಿಡಿಸ್ತಾರೆ? ಇನ್ ಕೆಲವರು ಈ ರೀತಿಯಾಗಿ ಬಿಡಿಸ್ಕೋತಾರೆ, ಅದ್ರ ಮೇಲೆ ಒಂದು ಈ ರೀತಿ ಬಾಣ ಕೊಟ್ಕೋತಾರೆ, ಓಕೆನಾ? ಸೊ ಇದು ವೇರಿಯೇಬಲ್ ರೆಸಿಸ್ಟೆನ್ಸ್ ಅಥವಾ ರಿಯೋಸ್ಟ್ಯಾಟ್ ಆಯ್ತು. ನೆಕ್ಸ್ಟ್ ಇರೋದು ಎಮಿಟರ್ ಮತ್ತೆ ವೋಲ್ಟ್ ಮೀಟರ್. ಎಮಿಟರ್ ಅಂದ್ರೆ ಯಾವ ರೀತಿಯಾಗಿ ಬಿಡಿಸ್ತೀವಿ? ಎಮಿಟರ್ ಅಂದ್ರೆ ಎ ಅಂತ ಬರ್ಕೊಂಡು ಒಂದು ಸರ್ಕಲ್ ಹಾಕ್ತಿವಿ. ಸೊ ಎಮಿಟರ್ ಅನ್ನ ಈ ರೀತಿಯಾಗಿ ಬಿಡಿಸ್ಕೋತೀವಿ. ವೋಲ್ಟ್ ಮೀಟರ್ ಅನ್ನ ಯಾವ ರೀತಿಯಾಗಿ ಬಿಡಿಸ್ಕೋತೀವಪ್ಪ? ಎಮಿಟರ್ ಅನ್ನ ಎ ಅಂತ ಬರ್ಕೊಂಡು ಸರ್ಕಲ್ ಹಾಕೊಂಡ್ವಿ, ವೋಲ್ಟ್ ಮೀಟರ್ ಅನ್ನ ವಿ ಅಂತ ಬರ್ಕೊಂಡು ಸರ್ಕಲ್ ಹಾಕೋತೀವಿ ಅಷ್ಟೇ. ಇದಕ್ಕೊಂದು ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ, ಇದಕ್ಕೂ ಪಾಸಿಟಿವ್ ಎಂಡ್ ನೆಗೆಟಿವ್ ಎಂಡ್ ಇರುತ್ತೆ. ಸೊ ಈ ರೀತಿಯಾಗಿ ಬಿಡಿಸ್ಕೊಂಡ್ರೆ ಆಯ್ತು. ಇದು ನಿಮ್ಮ ಸರ್ಕ್ಯೂಟ್ ಸಿಂಬಾಲ್. ನೆಕ್ಸ್ಟ್ ಇರುವಂತ ಟಾಪಿಕ್ ತುಂಬಾ ಚೆನ್ನಾಗಿದೆ, ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್, ಓಮ್ಸ್ ಲಾ. ಸರ್ ಜೀವ ಹಿಂಡ್ಬಿಟ್ಟಿದೆ ಸರ್ ಈ ಟಾಪಿಕ್. ಏನು ಜೀವ ಹಿಂಡಲ್ಲ ಕಣಪ್ಪ, ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸ್ತೀನಿ ಅಂದ್ರೆ ನೀವು ಅಂದ್ಬಿಡ್ತೀರಾ, ಸರಿನಾ? ಅಷ್ಟು ಚೆನ್ನಾಗಿ ಅರ್ಥ ಮಾಡಿಸ್ತೀನಿ. ಓಮ್ಸ್ ಲಾ. ಇವಾಗ ಓಮ್ಸ್ ಲಾ ನೋಡೋಣ. ಏನು ಓಮ್ಸ್ ಲಾ ಅಂತಂದ್ರೆ, ನಾನು ನಿಮ್ಗೆ ಸಿಂಪಲ್ ಆಗಿ ಒಂದು ಕ್ವಶನ್ ಕೇಳ್ತೀನಿ ಮಕ್ಕಳ, ನನ್ನ ಹತ್ರ ಒಂದು ಬ್ಯಾಟ್ರಿ ಇದೆ, ಓಕೆನಾ? ನನ್ನ ಹತ್ರ ಏನಿದೆ? ಒಂದು ಬ್ಯಾಟ್ರಿ ಇದೆ. ಈ ಬ್ಯಾಟ್ರಿ ಎಷ್ಟು ವೋಲ್ಟ್ ಇದೆ? ಒಂದು 9 ವೋಲ್ಟ್ ಬ್ಯಾಟ್ರಿ ಇದೆ ಅಂತ ಇಟ್ಕೊಳ್ಳಿ. 9 ವೋಲ್ಟ್ ಬ್ಯಾಟ್ರಿ ಇದೆ. ನಾನು ನಿಮ್ಗೆ ಕರೆದೆ, ಬಾರಪ್ಪ
ಯಾರ ಹೆಸರು ತಗೋತಾ ಇದೀನಿ ನಾನು? ಸಿದ್ದು. ನನ್ನ ಫ್ರೆಂಡ್ ಸಿದ್ದು. ಬರಪ್ಪ ಸಿದ್ದು ಬಾ. ಇಲ್ಲಿ ಒಂದ್ ಎಂಡನ್ನ ಇಲ್ಲಿ ಬ್ಯಾಟ್ರಿ ಇಟ್ಟಿದ್ದೀನಿ ನಾನು, ಬರೀ 9 ವೋಲ್ಟ್ ಇದೆ. ಒಂದ್ ಕೈಯನ್ನು ಇಲ್ಲಿ ಇಡಿ, ಇನ್ನೊಂದ್ ಕೈಯನ್ನು ಇಲ್ಲಿ ಇಡಿ ಅಂತ. ಸಿದ್ದು ಏನ್ ಮಾಡ್ತಾನೆ, ಖುಷಿಯಾಗಿ ಬರ್ತಾನೆ, ಒಂದ್ ಕೈಯನ್ನು ಇಲ್ಲಿ ಹಿಡಿತಾನೆ, ಇನ್ನೊಂದ್ ಕೈಯಲ್ಲಿ ಇಲ್ಲಿ ಹಿಡಿತಾನೆ. ಸಿದ್ದುಗೆ ಏನಾದ್ರು ಆಗತ್ತಾ? ಸತ್ತೋಗ್ತಾನ ಸಿದ್ದು? ನೋ, ನಥಿಂಗ್ ಹ್ಯಾಪನ್ಸ್. ಏನು ಆಗಲ್ಲ. ಯಾಕಂದ್ರೆ ಕಮ್ಮಿ ವೋಲ್ಟೇಜ್ ಇತ್ತು, ಹೀಗಾಗಿ ಕಮ್ಮಿ ಕರೆಂಟ್ ಹರಿತು. ಹೌದಾ? ಕಮ್ಮಿ ವೋಲ್ಟೇಜ್ ಇತ್ತು, ಈಗ ಸಿದ್ದು ಮೈಯಲ್ಲಿ ಹರಿದಿರುವಂತ ಕರೆಂಟ್ ಕಮ್ಮಿ ಇರತ್ತೆ. ಇವಾಗ ನಾನು ಏನ್ ಮಾಡ್ಕೋತೀನಿ, 9 ವೋಲ್ಟಿನ ಬ್ಯಾಟ್ರಿ ತಗೊಳಪ್ಪ ಅಲ್ಲಪ್ಪ, 900 ವೋಲ್ಟಿಂದು ಅಥವಾ 90,000 ವೋಲ್ಟಿನ ಬ್ಯಾಟ್ರಿ ತಗೊಬರ್ತೀನಿ. ಕರಿತೀನಿ, ಸಿದ್ದು ಬಾ, ಒಂದ್ ಕೈ ಇಲ್ಲಿಡು, ಇನ್ನೊಂದ್ ಕೈಯನ್ನ ಬ್ಯಾಟ್ರಿ ಇನ್ನೊಂದ್ ಎಂಡ್, ಇದು ಪಾಸಿಟಿವ್ ಇದು ನೆಗೆಟಿವ್, ಇಡಿ ಬಾ ಅಂತೀನಿ. ಸಿದ್ದು ಸಿಟ್ಟು ಬಂದ್ಬಿಡುತ್ತೆ ಸಿದ್ದುಗೆ. ಯಾಕೆ ಸಿಟ್ಟು ಬರುತ್ತೆ? ಅವಾಗೇನೋ 9 ವೋಲ್ಟ್ ಇತ್ತು, ಹಲ್ಕಿ ಸೀತಾ ಬಂದ, ಒಂದ್ ಕೈ ಇನ್ನೊಂದ್ ಕೈ ಇಲ್ಲಿ ಹಿಡ್ದ, ಅವನ ಮೂಲಕ ಕಮ್ಮಿ ಕರೆಂಟ್ ಹರಿದಿತ್ತು. ಬಟ್ ಇವಾಗ ಹಾಗಾಗತ್ತಾ? ಹೊಗೆ ಹಾಕ್ಸ್ಕೊಂಡ್ಬಿಡ್ತಾನೆ ಇವಾಗ ಹಿಡಿದ್ರೆ. ಅವಾಗ ಕಮ್ಮಿ ವೋಲ್ಟೇಜ್ ಇತ್ತು, ಅವನ ಮೂಲಕ ಕಮ್ಮಿ ಕರೆಂಟ್ ಹರಿತಾ ಇತ್ತು, ಸೇಫ್ ಆಗಿದ್ದ. ಬಟ್ ಇವಾಗ ವೋಲ್ಟೇಜ್ ಏನಿದೆ, ವೋಲ್ಟೇಜ್ ಜಾಸ್ತಿ ಇದೆ. ಸೊ ವೋಲ್ಟೇಜ್ ಜಾಸ್ತಿ ಇರೋದ್ರಿಂದ ಕರೆಂಟ್ ಕೂಡ ಜಾಸ್ತಿ ಆಗತ್ತೆ. ಹೌದೋ ಇಲ್ಲ ಗಾಯ್ಸ್? ಕರೆಕ್ಟಾ? ಈಗ ಏನ್ ನಾನು ಹೇಳದ್ನಲ್ವಾ, ಇದೇ ಓಮ್ಸ್ ಲಾ. ವೋಲ್ಟೇಜ್ ಕಮ್ಮಿ ಇದ್ರೆ ಕರೆಂಟ್ ಕೂಡ ಕಮ್ಮಿ ಇರುತ್ತೆ, ವೋಲ್ಟೇಜ್ ಜಾಸ್ತಿ ಇದ್ರೆ ಕರೆಂಟ್ ಕೂಡ ಜಾಸ್ತಿ ಇರುತ್ತೆ. ದಿಸ್ ಇಸ್ ಓಮ್ಸ್ ಲಾ ಗೈಸ್, ದಿಸ್ ಇಸ್ ಓಮ್ಸ್ ಲಾ. ಸೊ ನಾವೇನ್ ಹೇಳ್ಬೋದು, ವೋಲ್ಟೇಜ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಅಂತ ಹೇಳ್ಬೋದು. ಓಕೆನಾ? ವೋಲ್ಟೇಜ್ ಜಾಸ್ತಿ ಮಾಡಿದ್ರೆ ಕರೆಂಟ್ ಕೂಡ ಜಾಸ್ತಿ ಆಗತ್ತೆ ಅನ್ನೋದನ್ನ ನಾವು ಹೇಳ್ಬೋದು. ಸೊ ನಾವು ಯಾವತ್ತೂ ಇದೇ ಓಮ್ಸ್ ಲಾ. ಸೊ ಓಮ್ಸ್ ಲಾ ಸ್ಟೇಟ್ಮೆಂಟ್ ಹೇಳಿ ಅಂತಂದ್ರೆ ನೀವೇನ್ ಹೇಳ್ಬೋದು, ಫಾರ್ ಅ ಗಿವನ್ ರೆಸಿಸ್ಟರ್ ವೋಲ್ಟೇಜ್, ಫಾರ್ ಅ ಗಿವನ್ ರೆಸಿಸ್ಟರ್ ಇನ್ ಅ ಸರ್ಕಿಟ್, ವೋಲ್ಟೇಜ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್ ಫ್ಲೋವಿಂಗ್ ಇನ್ ದಟ್ ಸರ್ಕಿಟ್ ಅಂತ ಹೇಳ್ಬೋದು ಅಷ್ಟೇ. ಸಿಂಪಲ್, ವೆರಿ ಸಿಂಪಲ್. ಸೊ ಇವಾಗ ಓಮ್ಸ್ ಲಾ ಗೊತ್ತಾಯ್ತಲ್ವಾ? ಈಗ ಓಮ್ಸ್ ಲಾದಲ್ಲಿ ನಾವು ಫಿಸಿಕ್ಸ್ ಅಲ್ಲೇ ಯಾವತ್ತು ಆಟ ಮಾಡ್ತೀವಿ. ಸೊ ಇದು ಜಾಸ್ತಿ ಆದ್ರೆ ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದೆ ಅಂತ ಹೇಳ್ತೀವಿ. ಹೌದಾ? ಇದು ಜಾಸ್ತಿ ಆದ್ರೆ ಇದು ಜಾಸ್ತಿ ಆಗತ್ತೆ ಅನ್ನೋದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದೆ ಅಂತ ಹೇಳ್ತೀವಿ. ಈ ಸಿಂಬಲ್ ಯಾವ್ದ್ರದ್ದು? ಈ ಸಿಂಬಲ್ ಇರೋದು ಇದು ಹೆಚ್ಚಾದ್ರೆ ಇದು ಸಹ ಹೆಚ್ಚಾಗ್ತದೆ ಅಂತ ಹೇಳೋದಕ್ಕಿರೋ ಸಿಂಬಲ್. ಸೊ ನಾನು ಇದನ್ನ ತೆಕ್ಕೊಂಡು ಒಂದು ಇಕ್ವೇಶನ್ ಮಾಡ್ಕೋಬೇಕಪ್ಪ. ಇದನ್ನ ಇರೋ ಜಾಗದಲ್ಲೇ ಬರಿತೀನಿ, ಇದನ್ನು ಇರೋ ಕಡೆನೆ ಬರ್ಕೋತೀನಿ. ಇದನ್ನ ಒಂದು ಇಕ್ವೇಶನ್ ಮಾಡ್ಕೋಬೇಕಪ್ಪ. ಅಂದ್ರೆ ನಾನು ಇವಾಗ ಯಾವ ಸೈನ್ ಹಾಕೋಬೇಕು? ಈ ಸೈನ್ ಹಾಕೋಬೇಕಾ? ಅಲ್ಲ, ಈಕ್ವಲ್ ಟು ಸೈನ್ ಹಾಕೋಬೇಕು. ಸೊ ಈಕ್ವಲ್ ಟು ಸೈನ್ ಹಾಕೋಬೇಕು ಅಂದ್ರೆ ಒಂದು ಕಾನ್ಸ್ಟೆಂಟ್ ಅನ್ನ ಕೊಟ್ಕೋಬೇಕು. ಆ ಕಾನ್ಸ್ಟೆಂಟ್ ಯಾವ್ದು ಗೊತ್ತಾ? ಆ ಕಾನ್ಸ್ಟೆಂಟ್ ಯಾವ್ದು ಅಲ್ಲ ಗೈಸ್, ಯಾವ ಸರ್ಕಿಟ್ ಬಗ್ಗೆ ಮಾತಾಡ್ತಿದೇವೋ ಆ ಸರ್ಕಿಟ್ ನ ರೆಸಿಸ್ಟೆನ್ಸ್. ಓಕೆನಾ? ಸೊ ಇದೇ ಓಮ್ಸ್ ಲಾ, ಮತ್ತೆ ಏನು ಅಲ್ಲ, ಇದು ಓಮ್ಸ್ ಲಾ ನ ಫಾರ್ಮುಲಾ. ಇದಿದ್ರೆ ನಿಮ್ಗೆ ಸಪೋಸ್ ನ್ಯೂಮರಿಕಲ್ ಲೆಕ್ಕ ಎಲ್ಲ ಕೊಟ್ರೆ ನೀವು ಈ ಫಾರ್ಮುಲಾದಲ್ಲಿ ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು. ಸೊ ಈ ಫಾರ್ಮುಲಾ ನಿಮ್ಮ ತಲೆಯಲ್ಲಿ ಯಾವತ್ತೂ ಇರಬೇಕು, ಶಾಶ್ವತವಾಗಿ ಇರಬೇಕು. ಸರಿನಾ? ವಿ ಇಸ್ ಈಕ್ವಲ್ ಟು ಐ ಆರ್ ಅಥವಾ ವಿ ಇಸ್ ಈಕ್ವಲ್ ಟು ಆರ್ ಐ. ವೋಲ್ಟೇಜು ಡೈರೆಕ್ಟ್ಲಿ ಯಾವ್ದಕ್ಕೆ ಪ್ರಪೋರ್ಷನಲ್ ಇದೆ? ಕರೆಂಟಿಗೆ ಪ್ರಪೋರ್ಷನಲ್ ಇದೆ. ವೋಲ್ಟೇಜ್ ಜಾಸ್ತಿ ಮಾಡಿದ್ರೆ ಕರೆಂಟ್ ಜಾಸ್ತಿ ಆಗುತ್ತೆ. ಬಟ್ ರೆಸಿಸ್ಟರ್ ಜಾಸ್ತಿ ಆಗತ್ತಾ? ಇಲ್ಲ. ರೆಸಿಸ್ಟರ್ ಏನಿಲ್ಲಿ, ರೆಸಿಸ್ಟೆನ್ಸ್ ಏನಿಲ್ಲಿ, ರೆಸಿಸ್ಟೆನ್ಸ್ ಅನ್ನೋದು ಕಾನ್ಸ್ಟೆಂಟ್ ಆಗಿ ಇರುತ್ತೆ. ರೆಸಿಸ್ಟೆನ್ಸ್ ನ ವ್ಯಾಲ್ಯೂ ಚೇಂಜ್ ಆಗಲ್ಲ. ನೀವ್ ಬೇಕಾದ್ರೆ ವೋಲ್ಟೇಜ್ ಎಷ್ಟು ಜಾಸ್ತಿ ಮಾಡ್ಕ, ರೆಸಿಸ್ಟೆನ್ಸ್ ನ ವ್ಯಾಲ್ಯೂ ಚೇಂಜ್ ಆಗುದಿಲ್ಲ. ಸರಿನಾ ಗೈಸ್? ಕ್ಲಿಯರ್ ಗೈಸ್? ಓಕೆ, ಇವಾಗ ಏನ್ ಮಾಡೋಣ? ಇದ್ರದ್ದಾಯ್ತು, ಓಮ್ಸ್ ಲಾ ಆಯ್ತು, ಇದೆಲ್ಲ ಆಯ್ತು. ಈಗ ಓಮ್ಸ್ ಲಾ ನಲ್ಲಿ ಇನ್ನೊಂದು ಪಾಯಿಂಟ್ ನಿಮ್ಗೆ ಹೇಳ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಇದ್ರದ್ದು ಗ್ರಾಫ್ ಹಾಕೊಂಡ್ರೆ ಯಾವ ರೀತಿಯಾಗಿ ಬರುತ್ತೆ ಅಂತ. ಓಕೆನಾ? ವೋಲ್ಟೇಜು ಕರೆಂಟಿನ ಗ್ರಾಫ್ ಹಾಕೊಂಡ್ ಬಿಡೋಣ ಒಂದ್ಸಲ. ಇಲ್ಲಿ ನಾನು ಕರೆಂಟ್ ತಗೋತೀನಿ ವೈ ಆಕ್ಸಿಸ್ ನಲ್ಲಿ, ಎಕ್ಸ್ ಆಕ್ಸಿಸ್ ನಲ್ಲಿ ವೋಲ್ಟೇಜ್ ಅನ್ನ ತಗೋತೀನಿ. ನಾನು ಫಸ್ಟ್ 0 ವೋಲ್ಟೇಜ್ ಇಟ್ಕೋತೀನಿ, ಅವಾಗ ಕರೆಂಟ್ ಕೂಡ ಎಷ್ಟಿರುತ್ತೆ? 0ನೇ ಇರುತ್ತೆ. ಇವಾಗ ನಾನು ವೋಲ್ಟೇಜ್ ಅನ್ನ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ಕೋತೀನಿ, ಅಂದ್ರೆ ರೈಟ್ ಸೈಡಿಗೆ ಮೂವ್ ಆಗ್ತೀನಿ. ಅವಾಗ ಏನಾಗುತ್ತೆ? ಕರೆಂಟ್ ಕೂಡ ಜಾಸ್ತಿ ಆಗುತ್ತೆ. ವೋಲ್ಟೇಜ್ ಜಾಸ್ತಿ ಆದ್ರೆ ಕರೆಂಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಮೇಲ್ಗಡೆನೂ ಒಂದ್ ಸ್ವಲ್ಪ ಮೂವ್ ಆಗ್ಬೇಕು, ಇಲ್ಲಿ ಮೂವ್ ಆಗ್ಬೇಕು. ಸೊ ವೋಲ್ಟೇಜ್ ಒಂದ್ ಸ್ವಲ್ಪ ಜಾಸ್ತಿ ಆಗಿದೆ, ಕರೆಂಟು ಒಂದ್ ಸ್ವಲ್ಪ ಜಾಸ್ತಿ ಆಗಿದೆ. ಇವಾಗ ವೋಲ್ಟೇಜ್ ಅನ್ನ ಮತ್ ಸ್ವಲ್ಪ ಜಾಸ್ತಿ ಮಾಡ್ಕೋತೀನಿ ಅಂದ್ರೆ ಕರೆಂಟು ಮತ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಹೌದಾ? ಇಲ್ಲಿ ಪಾಯಿಂಟ್ ಬರುತ್ತೆ. ಸೊ ವೋಲ್ಟೇಜ್ ಅನ್ನ ಮತ್ತು ಸ್ವಲ್ಪ ಜಾಸ್ತಿ ಮಾಡ್ಕೋತೀನಿ ಅಂದ್ರೆ ಕರೆಂಟ್ ಮತ್ತು ಸ್ವಲ್ಪ ಜಾಸ್ತಿ ಆಗುತ್ತೆ, ಅವಾಗ ಪಾಯಿಂಟ್ ಇಲ್ಲಿ ಬರುತ್ತೆ. ವೋಲ್ಟೇಜ್ ಮತ್ತು ಸ್ವಲ್ಪ ಜಾಸ್ತಿ ಮಾಡ್ಕೋತೀನಿ ಅಂದ್ರೆ ಕರೆಂಟ್ ಮತ್ತು ಸ್ವಲ್ಪ ಜಾಸ್ತಿ ಆಗುತ್ತೆ, ಪಾಯಿಂಟ್ ಇಲ್ಲಿ ಬರುತ್ತೆ. ಓಕೆನಾ? ಸೊ ಎಲ್ಲ ಪಾಯಿಂಟ್ ಗಳನ್ನ ಸೇರಿಸಿದ್ರೆ ನಮ್ಗೆ ಒಂದು ಸ್ಟ್ರೇಟ್ ಲೈನ್ ಸಿಗುತ್ತೆ. ಸೊ ಓಮ್ಸ್ ಲಾಗೆ ಗ್ರಾಫ್ ಹಾಕ್ರಿ ಅಂದ್ರೆ ಯಾವ ರೀತಿಯಾಗಿ ಹಾಕ್ತೀರಾ? ಈ ರೀತಿಯಾಗಿ ಹಾಕ್ತೀರಾ. ಓಕೆನಾ? ಈ ರೀತಿಯಾಗಿ ಗ್ರಾಫ್ ಹಾಕೋತೀರಾ, ಮತ್ತೇನು ಇಲ್ಲ. ಈ ಗ್ರಾಫ್ ಇಂದು ಸ್ಲೋಪ್ ಅನ್ನ ತೆಗೆದ್ರೆ ನಮ್ಗೆ ರೆಸಿಸ್ಟರ್ ನ ವ್ಯಾಲ್ಯೂ ಸಿಕ್ಕೋಗುತ್ತೆ, ರೆಸಿಸ್ಟೆನ್ಸ್ ಸಿಕ್ಕೋಗುತ್ತೆ ಅಷ್ಟೇ. ಐ ಥಿಂಕ್ ಇನ್ನೇನು ಹೇಳಬೇಕು ಅಂತ ಇಲ್ಲ ಅನ್ಕೊಂಡಿದ್ದೇನೆ ಈ ಟಾಪಿಕ್ ಇಂದ. ಸರಿನಾ? ನೆಕ್ಸ್ಟ್ ಇರೋದು ಫ್ಯಾಕ್ಟರ್ಸ್ ಆನ್ ವಿಚ್ ದ ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್ ಡಿಪೆಂಡ್ಸ್ ಅಂತ. ಈ ರೆಸಿಸ್ಟೆನ್ಸ್ ಬಗ್ಗೆ ನೋಡಿದೀವಲ್ವಾ, ಈ ರೆಸಿಸ್ಟೆನ್ಸ್ ಬಗ್ಗೆ ಇವಾಗ ಒಂದ್ ಸ್ವಲ್ಪ ಜಾಸ್ತಿ ತಿಳ್ಕೊಳ್ಳೋಣ. ಏನು ರೆಸಿಸ್ಟೆನ್ಸ್ ಅಂದ್ರೆ?
ರೆಸಿಸ್ಟೆನ್ಸ್ ಅಂದ್ರೆ ವಿರೋಧಿಸೋದು, ಅಪೋಸ್ ಮಾಡೋದು ಅಂತ ಅರ್ಥ. ಈಗ ಇಲ್ಲಿ ಅಪೋಸ್ ಮಾಡ್ತಾ ಇದೆಯಲ್ವಾ, ಯಾರನ್ನ ಅಪೋಸ್ ಮಾಡ್ತಾ ಇದೆ, ಅದು ಯಾರನ್ನ ಅಪೋಸ್ ಮಾಡ್ತಾ ಇದೆ ಅಂತಂದ್ರೆ ಕರೆಂಟ್ ಅನ್ನ ಈ ರೆಸಿಸ್ಟೆನ್ಸ್ ಅಪೋಸ್ ಮಾಡ್ತಾ ಇರತ್ತೆ. ಈಗ ಒಂದ್ ಸರ್ಕಿಟ್ ಇದೆ ಅಂತ ಇಟ್ಕೊಳ್ಳಿ, ಇಲ್ಲೊಂದು ಸರ್ಕಿಟ್ ಇದೆ, ಒಂದು ಸೆಲ್ ಅನ್ನ ಒಂದು ರೆಸಿಸ್ಟರ್ ಗೆ ಕೊಟ್ಕೊಂಡಿದ್ದೀನಿ. ಈ ರೆಸಿಸ್ಟರ್ ಎಷ್ಟಿದೆ, ಈ ರೆಸಿಸ್ಟರ್ ನ ವ್ಯಾಲ್ಯೂ ಕಮ್ಮಿ ಇದೆ, 3 ಓಮ್ ಇದೆ ಅಂತ ಇಟ್ಕೊಳ್ಳೋಣ. ಈಗ ನಾನು ಏನ್ ಮಾಡ್ಕೋತೀನಿ, ಪಕ್ಕದಲ್ಲಿ ಇನ್ನೊಂದು ಕೊಟ್ಕೋತೀನಿ, ಬ್ಯಾಟ್ರಿ ವೋಲ್ಟೇಜ್ ಸೇಮ್ ಇದೆ, ಇದು 5 ವೋಲ್ಟ್ ಬ್ಯಾಟ್ರಿ, ಇದು 5 ವೋಲ್ಟ್ ಬ್ಯಾಟ್ರಿ, ಓಕೆನಾ, 5 ವೋಲ್ಟ್ ಸೆಲ್ಲು, ಓಕೆನಾ. ಸೊ ಈ ರೀತಿಯಾಗಿದೆ. ಇವಾಗ ನಾನು 10 ಓಮಿನ ರೆಸಿಸ್ಟರ್ ನ ಕೊಟ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳಿ. ಓಕೆ, ಈ ರೀತಿಯಾಗಿ ಕೊಟ್ಟಿದ್ದೀನಿ. ಯಾವಾಗ ಈಗ ಹೇಳಿ, ಕರೆಂಟ್ ಈಸಿಯಾಗಿ ಫ್ಲೋ ಆಗೋದು ಯಾವ್ದ್ರಲ್ಲಿ? ಈಗ ಕರೆಂಟ್ ಯಾವ್ದ್ರಲ್ಲಿ ಈಸಿಯಾಗಿ ಫ್ಲೋ ಆಗುತ್ತೆ? ಕರೆಂಟ್ ಇದ್ರಲ್ಲಿ ಈಸಿಯಾಗಿ ಫ್ಲೋ ಆಗುತ್ತೆ. ಹೀಗಾಗಿ ಕರೆಂಟ್ ನ ವ್ಯಾಲ್ಯೂ ಇದ್ರಲ್ಲಿ ಜಾಸ್ತಿ ಇರುತ್ತೆ, ಕರೆಂಟ್ ನ ವ್ಯಾಲ್ಯೂ ಇದ್ರಲ್ಲಿ ಕಮ್ಮಿ ಇರುತ್ತೆ. ಯಾಕೆ ಇಲ್ಲಿ ಕರೆಂಟ್ ಕಮ್ಮಿ ಇರುತ್ತೆ? ಯಾಕೆ ಇಲ್ಲಿ ಕರೆಂಟ್ ಕಮ್ಮಿ ಇದೆ ಅಂತಂದ್ರೆ ಇಲ್ಲಿ ಕರೆಂಟ್ ಅನ್ನ ವಿರೋಧಿಸುವವರು ಜಾಸ್ತಿ ಇದ್ದಾರೆ. ಕರೆಂಟ್ ಅನ್ನ ವಿರೋಧಿಸುವವರು ಯಾರು? ಅಪೋಸಿಷನ್ ಟು ಕರೆಂಟ್ ಅನ್ನ ಮಾಡೋರು ಯಾರು ಅಂದ್ರೆ ರೆಸಿಸ್ಟರ್. ಸೊ ಈ ರೆಸಿಸ್ಟೆನ್ಸ್ ಏನಿದೆಯಲ್ವಾ, ಈ ರೆಸಿಸ್ಟರ್ ನ ರೆಸಿಸ್ಟೆನ್ಸ್ ಏನಿದೆಯಲ್ವಾ, ಕರೆಂಟ್ ಅನ್ನ ವಿರೋಧಿಸುವಂತದ್ದು ಏನಿದೆಯಲ್ವಾ, ಅದು ಯಾವ್ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗತ್ತೆ ಅಂತ ನೋಡ್ತಾ ಹೋಗೋಣ. ಓಕೆನಾ. ಸೊ ಯಾವ್ಯಾವ ಫ್ಯಾಕ್ಟರ್ ಮೇಲೆ ಅದು ಡಿಪೆಂಡ್ ಆಗತ್ತೆ ಅಂತ ಇವಾಗ ನೀವೇ ಹೇಳ್ರಪ್ಪ, ನೀವೇ ಹೇಳಿ. ಒಂದು ದಪ್ಪ ಪೈಪ್ ಇದೆ ಅಂತ ಇಟ್ಕೊಳ್ಳಿ, ಒಂದು ದಪ್ಪ ಪೈಪ್ ಇದೆ, ಓಕೆನಾ, ಒಂದು ದಪ್ಪ ಪೈಪ್ ಇದೆ, ಇನ್ನೊಂದು ತೆಳ್ಳಗಿನ ಪೈಪ್ ಇದೆ, ಯಾವುದರಲ್ಲಿ ಇದ್ರಲ್ಲೂ ನಾನು ನೀರ್ ಹಾಕ್ತೀನಿ, ಇದ್ರಲ್ಲೂ ನೀರ್ ಹಾಕ್ತೀನಿ, ಯಾವುದ್ರಲ್ಲಿ ನೀರ್ ಹಾಕೋದು ಈಸಿ, ಯಾವುದ್ರಲ್ಲಿ ಜಾಸ್ತಿ ನೀರು ಹಾಕ್ಬೋದು, ಯಾವುದ್ರಲ್ಲಿ ಈಸಿಯಾಗಿ ನೀರು ಹಾಕ್ಬೋದು, ಈ ಎರಡು ಪೈಪ್ ನಲ್ಲಿ ಯಾವುದ್ರಲ್ಲಿ ಈಸಿಯಾಗಿ ನೀರು ಹರಿಯಬಲ್ಲದು, ಯಾವುದ್ರಲ್ಲಿ ಈಸಿಯಾಗಿ ನೀರು ಹರಿತದೆ? ಆಬ್ವಿಯಸ್ಲಿ ಇದ್ರಲ್ಲಿ ಈಸಿಯಾಗಿ ನೀರು ಹರಿತದೆ, ಹೌದಾ? ಯಾಕಂದ್ರೆ ಈ ಪೈಪ್ ದಪ್ಪ ಇದೆ ಅಂತಂದ್ರೆ ಏನರ್ಥ? ಈ ಪೈಪ್ ನ ಕ್ರಾಸ್ ಸೆಕ್ಷನ್ ಏರಿಯಾ ಏನಿದೆಯೋ ಇದು ಜಾಸ್ತಿ ಇದೆ ಅಂತ ಅರ್ಥ. ಅದೇ ರೀತಿಲಿ ಎಕ್ಸಾಕ್ಟ್ಲಿ ಇನ್ ದ ಸೇಮ್ ವೇ ವೈರ್ ದಪ್ಪ ಇದ್ದಂಗುನು, ದಪ್ಪ ವೈರ್ ಅಂದ್ರೆ ಅದರ ವೈರ್ ನ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ ಇದ್ದಂಗುನು ಕರೆಂಟ್ ಜಾಸ್ತಿ ಹರಿಯುತ್ತೆ. ಕರೆಂಟ್ ಜಾಸ್ತಿ ಇದೆ ಅಂತಂದ್ರೆ ಕರೆಂಟ್ ಅನ್ನ ವಿರೋಧಿಸುವವರು ಕಮ್ಮಿ ಇದ್ದಾರೆ ಅಂತ ಅರ್ಥ, ಹೌದಾ? ಸೊ ರೆಸಿಸ್ಟೆನ್ಸ್ ಜಾಸ್ತಿ ಆದಂಗೆನೆ, ರೆಸಿಸ್ಟೆನ್ಸ್ ಜಾಸ್ತಿ ಬೇಕು ಅಂತಂದ್ರೆ ನಾವೇನ್ ಮಾಡ್ಕೋಬೇಕು? ದಪ್ಪ ಇರೋ ವೈರ್ ತಗೋಬೇಕಾ? ಇಲ್ಲ. ರೆಸಿಸ್ಟೆನ್ಸ್ ಜಾಸ್ತಿ ಬೇಕು ಅಂದ್ರೆ ಇಲ್ಲಿ ಕರೆಂಟ್ ಈಸಿಯಾಗಿ ಫ್ಲೋ ಆಗತ್ತೆ. ಕರೆಂಟ್ ಈಸಿಯಾಗಿ ಫ್ಲೋ ಆಗ್ತಾನೆ ಅಂತಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಇದ್ದಾನೆ ಅಂತ ಅಲ್ಲ. ಸೊ ಎಲ್ಲಿ ಕ್ರಾಸ್ ಸೆಕ್ಷನ್ ಏರಿಯಾ ಕಮ್ಮಿ ಇದೆಯೋ ಅಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಇದೆ ಅಂತ ಅರ್ಥ. ಅಂದ್ರೆ ಕರೆಂಟ್ ಇಲ್ಲಿ ಫ್ಲೋ ಆಗೋದಕ್ಕೆ ಕಷ್ಟಪಡತ್ತೆ ಅಂತ, ಸರಿನಾ? ಸೊ ರೆಸಿಸ್ಟೆನ್ಸ್ ನನಗೆ ಜಾಸ್ತಿ ಬೇಕು ಅಂತಂದ್ರೆ ನಾನು ಏನ್ ಮಾಡ್ಕೋಬೇಕು? ಏರಿಯಾವನ್ನ ಏನ್ ಮಾಡ್ಕೋಬೇಕು? ಕಮ್ಮಿ ತಗೊಬೇಕು. ಸೊ ಒಬ್ಬ ಹೆಚ್ಚಾಗ್ಬೇಕು, ಇನ್ನೊಬ್ಬ ಕಮ್ಮಿ ಆಗ್ಬೇಕು. ಆ ರೀತಿಯಾಗಿ ಬರ್ಕೋಬೇಕು ಅಂದ್ರೆ ನಾನು ಹೇಗ್ ಬರ್ಕೋಬೇಕು? ಒಬ್ಬನನ್ನ ಮೇಲ್ಗಡೆ ಬರ್ದಿದ್ದೀನಿ ಅಂದ್ರೆ ನ್ಯೂಮರೇಟರ್ ಅಲ್ಲಿ ಬರ್ದಿದ್ದೀನಿ, ಈ ಕಡೆ ಯಾರನ್ನ ಬರ್ಕೋತೀನೋ ಅದನ್ನ ಕೆಳಗಡೆ ಬರ್ಕೋಬೇಕು. ಕ್ರಾಸ್ ಸೆಕ್ಷನ್ ಏರಿಯಾವನ್ನ ಎಲ್ಲಿ ಬರ್ಕೋಬೇಕು? ಕೆಳಗಡೆ ಬರ್ಕೋಬೇಕು. ಈಗ ಮೇಲ್ ನೋಡ್ರ ನಾವು ಆವಾಗ ಏನ್ ಬರ್ಕೊಂಡಿದ್ವಿ? ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂತ ಬರ್ಕೊಂಡಿದ್ವಿ. ವಿ ಹೆಚ್ಚಾದ್ರೆ ಕರೆಂಟ್ ಕೂಡ ಹೆಚ್ಚಾಗತ್ತೆ, ವೋಲ್ಟೇಜ್ ಜಾಸ್ತಿ ಆದ್ರೆ ಕರೆಂಟ್ ಕೂಡ ಜಾಸ್ತಿ ಆಗತ್ತೆ ಅಂತ. ಸೊ ಇದನ್ನು ಮೇಲ್ಗಡೆನೆ ಬರ್ಕೊಂಡಿವಿ, ಇದನ್ನು ನ್ಯೂಮರೇಟರ್ ನಲ್ಲೇ ಬರ್ಕೊಂಡಿದೀವಿ, ಎರಡರನ್ನು ನ್ಯೂಮರೇಟರ್ ನಲ್ಲೇ ಬರ್ಕೊಂಡಿದೀವಿ. ಬಿಕಾಸ್ ದೇ ವರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಇದು ಹೆಚ್ಚಾದ್ರೆ ಇದು ಹೆಚ್ಚಾಗ್ತಿತ್ತು. ಬಟ್ ಇದ್ರ ಕೇಸ್ ನಲ್ಲಿ ಹಂಗ ರೆಸಿಸ್ಟೆನ್ಸ್ ಜಾಸ್ತಿ ಇದೆ ಅಂತಂದ್ರೆ ಅದರ ಕ್ರಾಸ್ ಸೆಕ್ಷನ್ ಏರಿಯಾ ಕಮ್ಮಿ ಇದೆ ಅಂತ ಅರ್ಥ, ಹೌದಾ? ಇವೆರಡರಲ್ಲಿ ಈಸಿಯಾಗಿ ಇದ್ರಲ್ಲಿ ಕರೆಂಟ್ ಫ್ಲೋ ಆಗುತ್ತೆ. ಈಸಿಯಾಗಿ ಇದ್ರಲ್ಲಿ ಕರೆಂಟ್ ಫ್ಲೋ ಆಗುತ್ತೆ ಅಂತಂದ್ರೆ ಇದರಲ್ಲಿ ರೆಸಿಸ್ಟೆನ್ಸ್ ಕಮ್ಮಿ ಅಂತ ಅರ್ಥ. ಇದರಲ್ಲಿ ಕರೆಂಟ್ ಫ್ಲೋ ಆಗೋದು ಕಷ್ಟ. ಸೊ ಇದರಲ್ಲಿ ಕರೆಂಟ್ ಫ್ಲೋ ಆಗೋದು ಕಷ್ಟ ಅಂತಂದ್ರೆ ಇದರ ರೆಸಿಸ್ಟೆನ್ಸ್ ಜಾಸ್ತಿ ಅಂತ ಅರ್ಥ, ಓಕೆನಾ? ಸೊ ಇದ್ರ ಏರಿಯಾ ಜಾಸ್ತಿ ಇದೆ, ರೆಸಿಸ್ಟೆನ್ಸ್ ಕಮ್ಮಿ. ಇದರ ಏರಿಯಾ ಕಮ್ಮಿ ಇದೆ, ಕ್ರಾಸ್ ಸೆಕ್ಷನ್ ಏರಿಯಾ ಕಮ್ಮಿ ಇದೆ, ಹೀಗಾಗಿ ರೆಸಿಸ್ಟೆನ್ಸ್ ಜಾಸ್ತಿ. ಸೊ ರೆಸಿಸ್ಟೆನ್ಸ್ ಜಾಸ್ತಿ ಇರಬೇಕು ಅಂದ್ರೆ ಏರಿಯಾ ಕಮ್ಮಿ ಇರಬೇಕು, ಹೀಗಾಗಿ ಏರಿಯಾವನ್ನ ಕೆಳಗಡೆ ಬರ್ಕೊಂಡಿದ್ದೀವಿ. ಇವಾಗ ನೀವು ಹೇಳಿ ನನಗೆ ಎರಡು ಸೇಮ್ ಅಷ್ಟೇ ದಪ್ಪ ಇರೋದು ಎರಡು ಪೈಪ್ ಇದೆ, ಎರಡು ಅಷ್ಟೇ ದಪ್ಪ ಇರೋ ಪೈಪ್ ಇದೆ. ಬಟ್ ಒಂದು ಪೈಪ್ ಉದ್ದ ಇದೆ, ಒಂದು ಪೈಪ್ ಗಿಡ್ಡ ಇದೆ, ಓಕೆ? ಒಂದು ಪೈಪ್ ಉದ್ದ ಇದೆ, ಒಂದು ಪೈಪ್ ಗಿಡ್ಡ ಇದೆ. ಸೊ ಯಾವುದ್ರಲ್ಲಿ ಇಲ್ಲಿ ಹಾಕಿರುವಂತ ನೀರು ಈ ಕಡೆಯಿಂದ ಬರೋದು ಫಾಸ್ಟ್ ಆಗಿ ಬರುತ್ತೆ, ಯಾವ ಕಡೆಗೆ ಈ ರೀತಿ ಆಗುತ್ತೆ? ಯಾವುದ್ರಲ್ಲಿ ಕಡಿಮೆ ಅಡೆತಡೆ ಇರುತ್ತೆ ನೀರು ಬರೋದಕ್ಕೆ? ಇದ್ರಲ್ಲಿ ಕಡಿಮೆ ಅಡೆತಡೆ ಇರುತ್ತೆ. ಇಲ್ಲಿಂದ ಬಂತು ಪಟ್ ಅಂತ ಹೊರಗೋಯ್ತು, ಹೌದಾ? ಆದ್ರೆ ಇಲ್ಲಿಂದ ಬಂದ್ರೆ ಅದು ಇಲ್ಲಿವರೆಗೆ ಫ್ಲೋ ಆಗ್ಬೇಕು, ಆಮೇಲೆ ಹೊರಗೆ ಬೀಳ್ಬೇಕು.
ಸೊ ಯಾವ್ದ್ರಲ್ಲಿ ನೀರು ಈಸಿಯಾಗಿ ಫ್ಲೋ ಆಗುತ್ತೆ, ಈಸಿಯಾಗಿ ಹೊರಗೆ ಬೀಳತ್ತೆ, ಇದ್ರಲ್ಲಿ ನೀರು ಈಸಿಯಾಗಿ ಹೊರಗೆ ಬೀಳತ್ತೆ, ಇದ್ರಲ್ಲಿ ನೀರು ಈಸಿಯಾಗಿ ಹೊರಗೆ ಬೀಳೋದು ಕಷ್ಟ. ಯಾಕಂದ್ರೆ ನೀರು ಜಾಸ್ತಿ ತ್ರಾಸ ಪಡ್ಬೇಕು, ಜಾಸ್ತಿ ಮುಂದಕ್ಕೆ ಹೋಗ್ಬೇಕು. ಕರೆಕ್ಟಾ? ಸೊ ಅದೇ ರೀತಿಲಿ ಕರೆಂಟ್ ಕೂಡ ಯಾವ್ದ್ರದ್ದು ಲೆಂತ್ ಕಮ್ಮಿ ಇರತ್ತಲ್ವಾ, ಯಾವ್ದ್ರಲ್ಲಿ ಲೆಂತ್ ಕಮ್ಮಿ ಇರತ್ತಲ್ವಾ ಅಲ್ಲಿ ಕರೆಂಟ್ ಈಸಿಯಾಗಿ ಫ್ಲೋ ಆಗುತ್ತೆ. ಸೊ ಕರೆಂಟ್ ಈಸಿಯಾಗಿ ಫ್ಲೋ ಆಗುತ್ತೆ ಅಂತಂದ್ರೆ ಅದರ ರೆಸಿಸ್ಟೆನ್ಸ್ ಕಮ್ಮಿ ಅಂತ ಅರ್ಥ. ಅದ ಕರೆಂಟ್ ಈಸಿಯಾಗಿ ಫ್ಲೋ ಆಗ್ತಾ ಇದೆ ಅಂದ್ರೆ ಕರೆಂಟ್ ಅನ್ನು ವಿರೋಧಿಸುವವರು ಕಮ್ಮಿ, ಹೀಗಾಗಿ ರೆಸಿಸ್ಟೆನ್ಸ್ ಕಮ್ಮಿ. ಈಗ ನೋಡಿ ಇಲ್ಲಿ ಲೆಂತ್ ಜಾಸ್ತಿ ಇದೆ, ಬಟ್ ಲೆಂತ್ ಜಾಸ್ತಿ ಇದೆ ಅಂದ್ರೆ ಕರೆಂಟ್ ಚಾರ್ಜ್ ಇಲ್ಲಿಂದ ಇಲ್ಲಿಗೆ ಬರ್ಬೇಕು, ಕಷ್ಟಪಡ್ತಾ ಬರ್ಬೇಕು. ಚಾರ್ಜ್ ಇಲ್ಲಿಂದ ಇಲ್ಲಿ ಕಷ್ಟಪಡ್ತಾ ಬರ್ಬೇಕು ಅಂತಂದ್ರೆ ಕರೆಂಟ್ ಅನ್ನ ವಿರೋಧಿಸುವವರು ಜಾಸ್ತಿ ಇದ್ದಾರೆ ಅಂತ ಆಯ್ತು. ಕರೆಂಟ್ ಅನ್ನ ವಿರೋಧಿಸುವವರು ಜಾಸ್ತಿ ಇದ್ದಾರೆ ಅಂತಂದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಇದ್ದಂಗೆ ಆಯ್ತು. ಇಲ್ಲಿ ಲೆಂತು ಕಡಿಮೆ, ರೆಸಿಸ್ಟೆನ್ಸು ಕಡಿಮೆ, ಇಲ್ಲಿ ಲೆಂತು ಜಾಸ್ತಿ, ರೆಸಿಸ್ಟೆನ್ಸು ಜಾಸ್ತಿ. ಅಂದ್ರೆ ಲೆಂತ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಆಫ್ ದ ವೈರ್. ಸೊ ನಾವು ಈ ರೀತಿಯಾಗಿ ಬರ್ಕೋಬಹುದು. ನಮಗ್ ಗೊತ್ತಲ್ವಾ ಒಂದು ಪಾಯಿಂಟು, ಯಾವತ್ತಿದ್ರು ನಾವು ಇದನ್ನ ಈಕ್ವೇಶನ್ ಆಗಿ ಬರಿಬೇಕು ಅಂತಂದ್ರೆ ಪ್ರಪೋರ್ಷನಲ್ ಆಗಿದೆ, ಆ ಪ್ರಪೋರ್ಷನಲ್ ಆಗಿರೋದನ್ನ ಈಕ್ವೇಶನ್ ಆಗಿ ಬರಿಬೇಕು ಅಂದ್ರೆ ಯಾವ್ದಾದ್ರು ಒಂದು ಕಾನ್ಸ್ಟೆಂಟ್ ಅನ್ನ ಕೊಟ್ಕೋಬೇಕು. ಈ ಕಾನ್ಸ್ಟೆಂಟ್ ಯಾವ್ದು ಕೊಡ್ಬೇಕು ಅಂತ ಸೈಂಟಿಸ್ಟ್ ಕೆಲಸ. ಅದು ಸೈಂಟಿಸ್ಟ್ ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡ್ಕೊಂಡು ಯಾವ ಕಾನ್ಸ್ಟೆಂಟ್ ಅಂತ ಕಂಡು ಹಿಡಿದಿರ್ತಾರೆ. ಸೊ ಇದೇ ರೀತಿಲಿ ನಾವು ಈ ವಿಷಯಕ್ಕೆ ಮಾಡೋದಾದ್ರೆ ಕಾನ್ಸ್ಟೆಂಟ್ ಯಾವ್ದು ಬರುತ್ತೆ ಗೊತ್ತಾ? ಆರ್ ಇರೋ ಜಾಗದಲ್ಲಿ ಆರ್ ಬರ್ಕೊಂಡಿದ್ದೇನೆ, ಎಲ್ ಬೈ ಎ ಇರೋ ಜಾಗದಲ್ಲಿ ಎಲ್ ಬೈ ಎ ಅಂತ ಬರ್ಕೋತೇನೆ, ಇದ್ರ ತೆಗೆದು ನಾ ಈಕ್ವಲ್ ಟು ಸೈನ್ ಹಾಕೋಬೇಕು. ಹೀಗಾಗಿ ಒಂದು ಕಾನ್ಸ್ಟೆಂಟ್ ಅನ್ನ ಕೊಟ್ಕೋಬೇಕು. ಆ ಕಾನ್ಸ್ಟೆಂಟ್ ಯಾವ್ದು ಗೊತ್ತಾ? ರೋ. 9 ಅಲ್ಲ, ಅದು ಒಂದ್ ಸ್ವಲ್ಪ ಈ ರೀತಿ 9 ಬರಿತೇವೆ, ಉಲ್ಟಾ ಬರಿಬೇಕು, ಈ ರೀತಿಯಾಗಿ ಬರೀತಾರೆ. ಓಕೆನಾ? ದಿಸ್ ಇಸ್ ರೋ. ಸೊ ರೋ ಅಂತ ಬರ್ಕೊಂಡಿದೀವಿ. ರೋ ಅಂತಂದ್ರೆ ಏನ್ ಇವಾಗ? ರೋ ಅಂತಂದ್ರೆ ಏನ್ ಗೊತ್ತಾ? ರೋ ಅಂತಂದ್ರೆ ರೆಸಿಸ್ಟಿವಿಟಿ. ಓಕೆನಾ? ರೆಸಿಸ್ಟಿವಿಟಿ. ಓಕೆನಾ? ಎಲ್ ಅಂತಂದ್ರೆ ಏನು? ವೈರ್ ಎಷ್ಟು ಉದ್ದ ಇದೆಯೋ ಅದರ ಲೆಂತ್, ವೈರ್ ನ ಲೆಂತ್. ಎ ಅಂತಂದ್ರೆ ಏರಿಯಾ. ಯಾವ ಏರಿಯಾ? ಕ್ರಾಸ್ ಸೆಕ್ಷನ್ ಏರಿಯಾ. ಓಕೆನಾ? ಸೊ ರೋ ಅಂತಂದ್ರೆ ರೆಸಿಸ್ಟಿವಿಟಿ. ಆರ್ ಅಂತಂದ್ರೆ ಏನು? ಆರ್ ಅಂತಂದ್ರೆ ರೆಸಿಸ್ಟೆನ್ಸ್. ಸರ್ ಏನ್ ಸರ್ ಇದು ರೆಸಿಸ್ಟಿವಿಟಿ ಅಂತಂದ್ರೆ? ವಿಚಿತ್ರವಾಗಿದೆ. ಇದು ಆರ್ ಅಂತಾರೆ ರೆಸಿಸ್ಟೆನ್ಸ್ ಅಂತೆ, ಇದು ರೋ ಅಂತಂದ್ರೆ ರೆಸಿಸ್ಟಿವಿಟಿ ಅಂತಂದ್ರೆ ಏನಿದ್ರ ನಡುವಿನ ಡಿಫ್ರೆನ್ಸ್ ಅಂತ ಇವಾಗ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಸೊ ಒಂದ್ ಕೆಲಸ ಮಾಡಿ, ಒಂದ್ ರೌಂಡ್ ಹೋಗಿ ಬರ್ತೀರಾ, ಮುಖಾಗಿಕ್ಕ ಸ್ವಲ್ಪ ನೀರ್ ಹಾಕೊಂಡ್ ಬರ್ತೀರಾ? ಬರೋದ್ ನೋಡಿ, ಅವಶ್ಯಕತೆ ಇದ್ರೆ ಸ್ವಲ್ಪ ಬೋರ್ ಆಗ್ತಾ ಇದೆ ಅಂದ್ರೆ ಹೋಗಿ ಪಟ್ನೆ ನೀರ್ ಹಾಕೊಂಡ್ ಬನ್ನಿ ಮುಖಕ್ಕೆ, ವಿಡಿಯೋ ಪಾಸ್ ಮಾಡ್ಕೊಂಡು ಆಮೇಲೆ ಕಂಟಿನ್ಯೂ ಮಾಡೋಣ. ಐ ಹೋಪ್ ಎಲ್ಲ ಸರಿ ಇದೆ ಅಂತ ಅನ್ಕೊಂಡಿದೀನಿ. ಸೊ ಪಾಠ ಕಂಟಿನ್ಯೂ ಮಾಡೋಣ. ಇವಾಗ ಏನಂತಂದ್ರೆ, ಈಗ ನಾನು ಆಲ್ರೆಡಿ ಹೇಳಿದೆ, ಈಗ ಸೇಮ್ ವೈರ್ ಇದೆ ಅಂತ ಇಟ್ಕೊಳ್ರಪ್ಪ, ಸೇಮ್ ವೈರ್ ಇದೆ, ಅಷ್ಟೇ ದಪ್ಪ ಇರೋ 2 ವೈರ್ ಇದೆ ಅಂತ ಇಟ್ಕೊಳ್ಳಿ. ಅಷ್ಟೇ ದಪ್ಪ ಅಷ್ಟೇ ಉದ್ದ ಇರೋ ವೈರ್ ಇದೆ. ಓಕೆನಾ? ಅಷ್ಟೇ ದಪ್ಪ ಮತ್ತೆ ಅಷ್ಟೇ ಉದ್ದ ಇರೋ 2 ವೈರ್ ಇದೆ, ಸೇಮ್ ದಪ್ಪ ಸೇಮ್ ಉದ್ದ. ಸೊ ಮೇಲ್ಗಡೆ ಇರೋ ವೈರ್ ಯಾವ್ದ್ರಿಂದ ಮಾಡಿದ್ದೀನಿ ನಾನು? ಮೇಲ್ಗಡೆ ಇರೋ ವೈರ್ ಅನ್ನ ನಾನು ಬೆಳ್ಳಿಯಿಂದ ಮಾಡಿದ್ದೀನಿ. ಓಕೆನಾ? ಬೆಳ್ಳಿಯಿಂದ ಮಾಡಿದ್ದೀನಿ. ಕೆಳಗಡೆಗಿರೋ ವೈರ್ ಇದೆಯಲ್ವಾ, ಇದನ್ನ ಯಾವ್ದ್ರಿಂದ ಮಾಡಿದ್ದೀನಿ? ಕಬ್ಬಿಣದಿಂದ ಮಾಡಿದ್ದೀನಿ. ಕಬ್ಬಿಣವನ್ನ Fe ನಿಂದ ಹೇಳ್ತಾರೆ, ಐಯನ್ ಅನ್ನ. ಹೌದಾ? ಇದರಿಂದ ಮಾಡಿದ್ದೀನಿ. ಸೊ ಇವಾಗ 2 ವೈರ್ ಅಷ್ಟೇ ದಪ್ಪ ಇದೆ, ಅಷ್ಟೇ ಉದ್ದ ಇದೆ. ಸೊ ಇದ್ರದ್ದು ಏನಾಗಬೇಕಾಗಿತ್ತು? 2 ರೆಸಿಸ್ಟೆನ್ಸ್ ಸೇಮ್ ಬರ್ಬೇಕಾಗಿತ್ತು. ಹೌದಾ? ಬಟ್ 2 ರೆಸಿಸ್ಟೆನ್ಸ್ ಸೇಮ್ ಬರಲ್ಲ. ಇದ್ರ ರೆಸಿಸ್ಟೆನ್ಸ್ ಜಾಸ್ತಿ ಬರುತ್ತೆ, ಇದರ ರೆಸಿಸ್ಟೆನ್ಸ್ ಕಮ್ಮಿ ಬರುತ್ತೆ. ಯಾಕಪ್ಪ ಹಿಂಗೆ? ಅಷ್ಟೇ ದಪ್ಪ ಇದೆ, ಅಷ್ಟೇ ಉದ್ದ ಇದೆ, ಆದ್ರೂ ಇದರ ರೆಸಿಸ್ಟೆನ್ಸ್ ಯಾಕೆ ಜಾಸ್ತಿ, ಇದರ ರೆಸಿಸ್ಟೆನ್ಸ್ ಯಾಕೆ ಕಮ್ಮಿ ಅಂತಂದ್ರೆ, ಇದೆಯಲ್ವಾ, ಬೆಳ್ಳಿ ಇದೆಯಲ್ವಾ, ಬೆಳ್ಳಿಯ ರೆಸಿಸ್ಟೆನ್ಸ್ ಸಿಲ್ವರ್ನ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ. ಓಕೆನಾ? ಕಬ್ಬಿಣ ಇದೆಯಲ್ವಾ, ಕಬ್ಬಿಣದ ರೆಸಿಸ್ಟಿವಿಟಿ ಬೆಳ್ಳಿಯ ರೆಸಿಸ್ಟಿವಿಟಿ ಏನಿರುತ್ತೆ? ಕಮ್ಮಿ ಇರುತ್ತೆ. ಕಬ್ಬಿಣದ ರೆಸಿಸ್ಟಿವಿಟಿ ಜಾಸ್ತಿ ಇರುತ್ತೆ. ಓಕೆನಾ? 2 ರೆಸಿಸ್ಟಿವಿಟಿಯಲ್ಲಿ ಡಿಫರೆನ್ಸ್ ಇರುತ್ತೆ. ಈಗ ನಾನು 2 ವೈರ್ನ ತಗೊಂಡಿದ್ದೀನಿ. ಇನ್ನೊಂದು ಕೇಸನ್ನು ಅರ್ಥ ಮಾಡ್ಕೊಳ್ಳೋಣ. 2 ವೈರ್ ನಾನು ಈಗ ಬೆಳ್ಳಿದೆ ತಗೊಂಡಿದ್ದೀನಿ, ಬಟ್ ಒಂದು ತೆಳುವಾಗಿದೆ, ಇನ್ನೊಂದು ದಪ್ಪ ವೈರ್ ಇದೆ. ಸೊ 2 ಬೆಳ್ಳಿದೆ ವೈರ್ ಆಗಿರೋದ್ರಿಂದ ಇದ್ರದ್ದು ರೆಸಿಸ್ಟಿವಿಟಿ ಮತ್ತೆ ಇದರ ರೆಸಿಸ್ಟಿವಿಟಿ ಸೇಮ್ ಇರುತ್ತೆ. ಬಟ್ ಇದು ಜಾಸ್ತಿ ದಪ್ಪ ಇದೆ ಅಂದ್ರೆ ಕ್ರಾಸ್ ಸೆಕ್ಷನ್ ಏರಿಯಾ ಜಾಸ್ತಿ ಇದೆ. ಕ್ರಾಸ್ ಸೆಕ್ಷನ್ ಏರಿಯಾ ಜಾಸ್ತಿ ಇರೋದ್ರಿಂದ ಇದರ ರೆಸಿಸ್ಟೆನ್ಸ್ ಕಮ್ಮಿ ಬರುತ್ತೆ. ಇದರಲ್ಲಿ ಕ್ರಾಸ್ ಸೆಕ್ಷನ್ ಏರಿಯಾ ಕಮ್ಮಿ ಇರೋದ್ರಿಂದ ಇದರ ರೆಸಿಸ್ಟೆನ್ಸ್ ಜಾಸ್ತಿ ಬರುತ್ತೆ. ಯಾವಾಗ 2 ಬೆಳ್ಳಿನೇ ಇದ್ದಾಗ. ಓಕೆನಾ? ಸೊ ಅದೇ ರೀತಿ ಇದು ಉದ್ದ ವೈರ್ ತಗೊಂಡೆ, ಒಂದು ಗಿಡ್ಡ ವೈರ್ ತಗೊಂಡೆ ಅಂತಂದ್ರೆ ಉದ್ದ ವೈರ್ನ ರೆಸಿಸ್ಟೆನ್ಸ್ ಜಾಸ್ತಿ, ಗಿಡ್ಡ ವೈರ್ನ ರೆಸಿಸ್ಟೆನ್ಸ್ ಕಡಿಮೆ. ಯಾವಾಗ ಅವು 2 ಸೇಮ್ ಮಟೀರಿಯಲ್ ಮಾಡಿರ್ತೇವೋ ಅವಾಗ ನಾವು ಆ ರೀತಿಯಾಗಿ ಹೇಳ್ಬಹುದು. ಸರಿನಾ?
ಬಟ್ ಇವಾಗ ಮಟೀರಿಯಲ್ ಬೇರೆ ಬೇರೆ ಇದೆ. ಸೊ ಮಟೀರಿಯಲ್ ಬೇರೆ ಬೇರೆ ಇರೋದ್ರಿಂದ ಇಲ್ಲಿ ಯಾವುದು ಬೇರೆ ಬೇರೆ, ರೆಸಿಸ್ಟಿವಿಟಿ ಬೇರೆ ಬೇರೆ. ಸೊ ರೆಸಿಸ್ಟಿವಿಟಿ ಬೇರೆ ಬೇರೆ ಇರಬೇಕು ಅಂದ್ರೆ ಏನಾಗಬೇಕು, ರೆಸಿಸ್ಟಿವಿಟಿ ಬೇರೆ ಬೇರೆ ಇರ್ಬೇಕಂದ್ರೆ ಬೇರೆ ಬೇರೆ ಮಟೀರಿಯಲ್ ಇರಬೇಕು. ಸೊ ರೆಸಿಸ್ಟಿವಿಟಿ ಮಟೀರಿಯಲ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ, ಮಟೀರಿಯಲ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಮಟೀರಿಯಲ್, ಕಬ್ಬಿಣಕ್ಕೆ ಬೇರೆ ರೆಸಿಸ್ಟಿವಿಟಿ ಇರುತ್ತೆ, ಕಾಪರ್ಗೆ ಬೇರೆ ರೆಸಿಸ್ಟಿವಿಟಿ ಇರುತ್ತೆ, ಬೆಳ್ಳಿಗೆ ಬೇರೆ ರೆಸಿಸ್ಟಿವಿಟಿ ಇರುತ್ತೆ. ಸೊ ಪ್ರತಿಯೊಂದು ಎಲಿಮೆಂಟ್ಗೂ ಬೇರೆ 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 ರೆಸಿಸ್ಟಿವಿಟಿ ಇರುತ್ತೆ. ಓಕೆನಾ, ಸೊ ಈ ರೆಸಿಸ್ಟಿವಿಟಿ ಯಾವ ಮಟೀರಿಯಲ್ ಮಾಡಿದ್ದೇವೆ ವೈರು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಇನ್ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಈ ರೆಸಿಸ್ಟಿವಿಟಿ ಅನ್ನೋದು ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ, ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಟೆಂಪರೇಚರ್ ಜಾಸ್ತಿ ಮಾಡ್ತಾ ಹೋದಂಗೂ ಆ ವೈರ್ನ ರೆಸಿಸ್ಟಿವಿಟಿ ಜಾಸ್ತಿ ಆಗುತ್ತೆ. ಸೊ ರೆಸಿಸ್ಟಿವಿಟಿ ಡಿಪೆಂಡ್ ಆಗೋದು ಯಾವ್ದ್ರ ಮೇಲೆ, ಯಾವ ವಸ್ತು ತಗೊಂಡಿದ್ದೇವೆ ಅನ್ನೋದ್ರ ಮೇಲೆ, ಅಥವಾ ಯಾವ ಅದ್ರ ಟೆಂಪರೇಚರ್ ಎಷ್ಟಿದೆ ಅನ್ನೋದ್ರ ಮೇಲೆ. ರೆಸಿಸ್ಟೆನ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ರೆಸಿಸ್ಟೆನ್ಸ್ ಅದರ ಸೈಜು, ಶೇಪು, ಯಾವ ವಸ್ತುವಿನ ಮಾಡಿದ್ದೇವೆ ಎಲ್ಲದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಓಕೆನಾ, ಸೊ ರೆಸಿಸ್ಟೆನ್ಸ್ ಡಿಪೆಂಡ್ ಆಗೋದು ಅದರ ಸೈಜು, ಶೇಪು. ಓಕೆನಾ, ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ಉದ್ದ ಇದೆ, ಎಷ್ಟು ದಪ್ಪ ಇದೆ, ಇದ್ರ ಮೇಲೆಲ್ಲ ರೆಸಿಸ್ಟೆನ್ಸ್ ಡಿಪೆಂಡ್ ಆಗುತ್ತೆ. ಸರಿನಾ, ಕ್ಲಿಯರ್ ಅಲ್ವಾ? ಈಗ ಈ ಈಕ್ವೇಶನ್ ಕ್ಲಿಯರ್ ಅಲ್ವಾ? ಸೊ ಈ ಈಕ್ವೇಶನ್ ಅನ್ನ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಎ. ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಎ. ಇದು ಯಾಕೆ ಅಂತ ಗೊತ್ತಾಯ್ತಲ್ವಾ? ಎಲ್ ಜಾಸ್ತಿ ಇದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ, ಏರಿಯಾ ಜಾಸ್ತಿ ಆದ್ರೆ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಯು ಶುಡ್ ಲರ್ನ್ ಫ್ರಮ್ ಹಿಯರ್. ಓಕೆನಾ, ಕ್ಲಿಯರಾ? ಈಗ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡಬೇಕು. ನನ್ನ ಹತ್ರ ಒಂದು ವೈರ್ ಇದೆ, ಒಂದು ವೈರ್ ಈ ರೀತಿಯಾಗಿದೆ, ಇನ್ನೊಂದು ವೈರ್ ಅಷ್ಟೇ ದಪ್ಪದ ವೈರ್ ತಗೋತೀನಿ ನಾನು, ಅಷ್ಟೇ ದಪ್ಪ ಅಷ್ಟೇ ಉದ್ದ ಇರೋ ವೈರ್ ತಗೋತೀನಿ, ಅಷ್ಟೇ ದಪ್ಪ ಅಷ್ಟೇ ಉದ್ದ ಇರೋ ವೈರ್ ತಗೋತೀನಿ. ಓಕೆನಾ, ಬಟ್ ನಾನು ಹೇಳ್ತೇನೆ ಇದ್ರ ರೆಸಿಸ್ಟೆನ್ಸ್ ಜಾಸ್ತಿ ಇದೆ ಅಪ್ಪ, ಇದ್ರ ರೆಸಿಸ್ಟೆನ್ಸ್ ಕಡಿಮೆ ಇದೆಯಪ್ಪ ಅಂತೀನಿ. ಯಾಕಿರಬಹುದು? ಯಾಕಪ್ಪ ಅಂತಂದ್ರೆ ಇವೆರಡನ್ನ ನಾವು ಬೇರೆ ಬೇರೆ ಮಟೀರಿಯಲ್ ಇಂದ ಮಾಡಿರ್ತೀನಿ ಅದಕ್ಕೆ. ಓಕೆನಾ, ಇದ್ರ ಬೇರೆ ಬೇರೆ ಮಟೀರಿಯಲ್ ಮಾಡಿದ್ದೀನಿ ಅಂತಂದ್ರೆ ಜಾಸ್ತಿ ರೆಸಿಸ್ಟಿವಿಟಿ ಇರೋ ಮಟೀರಿಯಲ್ ಮೇಲ್ಗಡೆ ಇದೆ, ಕಡಿಮೆ ರೆಸಿಸ್ಟಿವಿಟಿ ಇರೋ ಮಟೀರಿಯಲ್ ಕೆಳಗಡೆ ಇದೆ. ಹೀಗಾಗಿ ಇದರ ರೆಸಿಸ್ಟೆನ್ಸ್ ಕಡಿಮೆ ಆಯ್ತು, ಇದರ ರೆಸಿಸ್ಟೆನ್ಸ್ ಜಾಸ್ತಿ ಆಯ್ತು. ಓಕೆನಾ, ಈಗ ಇನ್ನೊಂದು ಕೇಳ್ತೀನಿ. ಬೇಜಾರ್ ಬರ್ತಾ ಇದೆ, ಬೇಜಾರ್ ಬಂದ್ರೆ ಸ್ಕಿಪ್ ಮಾಡಿ. ಇದು ಜಾಸ್ತಿ ನಿಮ್ಗೆ ಒಂದ್ ಸ್ವಲ್ಪ ಜಾಸ್ತಿ ಅರ್ಥ ಆಗ್ಲಿ, ಆ ರೆಸಿಸ್ಟೆನ್ಸ್ ರೆಸಿಸ್ಟಿವಿಟಿ ಜಾಸ್ತಿ ಅರ್ಥ ಆಗ್ಲಿ ಅಂತ ಇದನ್ನ ಮಾಡಿಸ್ತಾ ಇರೋದಷ್ಟೇ. ಇವಾಗ ಏನ್ ಮಾಡ್ಕೋತೀನಿ, ಒಂದ್ ವೈರ್ ಇಲ್ಲಿ ತಗೋತೀನಿ ನಾನು. ಓಕೆನಾ, ಇನ್ನೊಂದು ವೈರ್ ಅನ್ನ ತಗೋತೀನಿ. ಎರಡು ವೈರ್ ಏನಿದೆ ಸೇಮ್ ಅಷ್ಟೇ ದಪ್ಪ ಇದೆ, ಬಟ್ ಇದು ಜಾಸ್ತಿ ಉದ್ದ ಇದೆ, ಇದು ಗಿಡ್ಡ ಇದೆ. ಬಟ್ ಎರಡನ್ನೂ ನಾನು ಯಾವ್ದ್ರಿಂದ ಮಾಡ್ಕೊಂಡಿದ್ದೀನಿ, ಎರಡನ್ನೂ ನಾನು ಮಾಡ್ಕೊಂಡಿರೋದು ಕಬ್ಬಿಣದಿಂದ, FE ಇಂದ ಎರಡನ್ನೂ ಮಾಡ್ಕೊಂಡಿದ್ದೀನಿ. ಓಕೆ, ಇದು ಕಬ್ಬಿಣದ ವೈರು, ಇದು ಕಬ್ಬಿಣದ ವೈರು. ಸೊ ಇವಾಗ ಹೇಳ್ರಪ್ಪ, ರೆಸಿಸ್ಟೆನ್ಸ್ ಯಾವ್ದ್ರದ್ದು ಜಾಸ್ತಿ? ಇವಾಗ ರೆಸಿಸ್ಟೆನ್ಸ್ ಯಾವ್ದ್ರದ್ದು ಜಾಸ್ತಿ? ರೆಸಿಸ್ಟೆನ್ಸ್ ಇದ್ರದ್ದು ಜಾಸ್ತಿ. ಯಾಕೆ ಇದ್ರದ್ದು ರೆಸಿಸ್ಟೆನ್ಸ್ ಜಾಸ್ತಿ? ಯಾಕಂದ್ರೆ ಅದು ಜಾಸ್ತಿ ಉದ್ದ ಇದೆ. ರೆಸಿಸ್ಟೆನ್ಸ್ ಜಾಸ್ತಿ ಇದೆ ಅಂದ್ರೆ, ಜಾಸ್ತಿ ಉದ್ದ ಇದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ, ಹೌದಾ? ಜಾಸ್ತಿ ಲೆಂತ್ ಇದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಸೊ ಆಬ್ವಿಯಸ್ಲಿ ಇದ್ರ ರೆಸಿಸ್ಟೆನ್ಸ್ ಜಾಸ್ತಿ. ಇವಾಗ ನೀವು ಹೇಳ್ರಪ್ಪ, ಇವೆರಡರಲ್ಲಿ ಎರಡು ರಾಡ್ ಇದೆಯಲ್ವಾ, ಯಾವ್ದ್ರದ್ದು ರೆಸಿಸ್ಟಿವಿಟಿ ಜಾಸ್ತಿ? ಇದ್ರಲ್ಲಿ ನೀವು ಒಂದ್ ಸ್ವಲ್ಪ ಥಿಂಕ್ ಮಾಡ್ಬೇಕು. ಈ ಎರಡು ವೈರ್ ಇದೆಯಲ್ವಾ, ಕಮೆಂಟ್ ಅಲ್ಲಿ ಬರ್ಬೇಕು ನನ್ಗೆ, ವಿತ್ ಟೈಮ್ ಕಮೆಂಟ್ ಮಾಡಿ. ಈ ಎರಡರಲ್ಲಿ ಯಾವ್ದ್ರ ರೆಸಿಸ್ಟಿವಿಟಿ ಜಾಸ್ತಿ? ಕಮೆಂಟ್ ಮಾಡಿ. ಯಾವ್ದ್ರ ರೆಸಿಸ್ಟಿವಿಟಿ ಜಾಸ್ತಿ? ಸ್ವಲ್ಪ ಥಿಂಕ್ ಮಾಡಿ. ನಾನ್ ಕೇಳ್ತಾ ಇರೋದು ರೆಸಿಸ್ಟೆನ್ಸ್ ಅಲ್ಲ, ರೆಸಿಸ್ಟೆನ್ಸ್ ಇದ್ರದ್ದು ಜಾಸ್ತಿ ಇದೆ, ರೆಸಿಸ್ಟಿವಿಟಿ ಯಾವ್ದ್ರದ್ದು ಜಾಸ್ತಿ ಇದೆ ಅಂತ ಕೇಳ್ತಾ ಇದ್ದೀನಿ. ಯಾವ್ದ್ರದ್ದು ಜಾಸ್ತಿ ಇರುತ್ತೆ ರೆಸಿಸ್ಟಿವಿಟಿ? ಎರಡರದ್ದು ಈಕ್ವಲ್ ಇರುತ್ತೆ ಕಣ್ರೋ. ಯಾಕೆ ಎರಡರದ್ದು ಈಕ್ವಲ್ ಇರುತ್ತೆ? ಎರಡನ್ನೂ ಸೇಮ್ ಜಾಗದಲ್ಲಿ ಇಟ್ಟಿದ್ದೀನಿ ಅಂದ್ರೆ ಎರಡರದ್ದು ಟೆಂಪರೇಚರ್ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಹೌದಾ? ಮತ್ತೆ ಇದು ಕಬ್ಬಿಣನೇ, ಎರಡು ಕಬ್ಬಿಣನೇ ಅಂದ್ಮೇಲೆ ರೆಸಿಸ್ಟಿವಿಟಿ ಸೇಮ್ ಇರ್ಬೇಕಾಯ್ತು, ಹೌದಾ? ಯಾಕೆ ರೆಸಿಸ್ಟೆನ್ಸ್ ಬೇರೆ ಬೇರೆ ಚೇಂಜ್ ಆಗಿದೆ? ರೆಸಿಸ್ಟೆನ್ಸ್ ಯಾಕೆ ಬೇರೆ ಬೇರೆ ಅಂತಂದ್ರೆ ಒಂದು ಉದ್ದ ಇದೆ, ಒಂದು ಗಿಡ್ಡ ಇದೆ, ಹೀಗಾಗಿ ರೆಸಿಸ್ಟೆನ್ಸ್ ಬೇರೆ ಬೇರೆ. ರೆಸಿಸ್ಟಿವಿಟಿ ಯಾಕೆ ಸೇಮ್ ಅಂದ್ರೆ ಎರಡನ್ನು ಒಂದೇ ಮೆಟೀರಿಯಲ್ ನಿಂದ ಮಾಡಿದ್ದಾರೆ, ಅದಕ್ಕಾಗಿ ರೆಸಿಸ್ಟಿವಿಟಿ ಸೇಮ್. ಕ್ಲಿಯರ್ ಗೈಸ್? ಈಗ ಗೊತ್ತಾಯ್ತಾ ರೆಸಿಸ್ಟಿವಿಟಿ ಮತ್ತೆ ರೆಸಿಸ್ಟೆನ್ಸ್ ನಡುವೆ ಇರುವ ಡಿಫ್ರೆನ್ಸ್? ಅದನ್ನ ಅರ್ಥ ಮಾಡಿಸೋದೇ ನನ್ನ ಮೇನ್ ಇಂಟೆನ್ಷನ್ ಆಗಿತ್ತು, ಸರಿನಾ? ಇದುವರೆಗೆ ನಾವು ಏನೇನೆಲ್ಲ ತಿಳ್ಕೊಂಡ್ವೋ ಅದಕ್ಕೆ ಸಂಬಂಧಪಟ್ಟಂಗೆ ಒಂದ್ ಸ್ವಲ್ಪ ನ್ಯೂಮರಿಕಲ್ ಕ್ವಶನ್ಸ್ ಇವಾಗ ನೋಡ್ಕೊಂಡ್ ಬಿಡೋಣ, ಓಕೆನಾ? ಸೊ ಫಸ್ಟ್ ನಾವು ಯಾವ್ದ್ರ ಬಗ್ಗೆ ತಿಳ್ಕೊಂಡಿದ್ವಿ? ಫಸ್ಟ್ ನಾವು ಕರೆಂಟ್ ಬಗ್ಗೆ ತಿಳ್ಕೊಂಡಿದ್ವಿ, ಹೌದಾ? ಕರೆಂಟ್ ಅಂತಂದ್ರೆ ಏನು? ಚಾರ್ಜ್ ಫ್ಲೋ ಆಗುವಂತ ರೇಟು. ವಾಟ್ ಈಸ್ ಕರೆಂಟ್? ಕರೆಂಟ್ ಅಂತಂದ್ರೆ ಚಾರ್ಜ್ ಫ್ಲೋ ಆಗುವಂತ ರೇಟ್, ಹೌದಾ? ಸೊ ಚಾರ್ಜ್ ಯಾವ ರೇಟ್ ನಲ್ಲಿ ಫ್ಲೋ ಆಗುತ್ತೋ ಅದು. ರೇಟ್ ತೆಗಿಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಅದನ್ನ T ನಿಂದ ಡಿವೈಡ್ ಮಾಡ್ಕೋಬೇಕು, ಹೌದಾ? ಸೊ ಇದು ಕರೆಂಟಿಗೆ ಫಾರ್ಮ್ಯುಲಾ ಆಗಿತ್ತು.
ಸೊ ಅದಾದ್ಮೇಲೆ ನೆಕ್ಸ್ಟ್ ಏನ್ ಕಲ್ತಿದ್ವಿ, ನೆಕ್ಸ್ಟ್ ಕಲ್ತಿರೋದು ನಾವು ವೋಲ್ಟೇಜ್ ಬಗ್ಗೆ, ಪೊಟೆನ್ಶಿಯಲ್ ಡಿಫರೆನ್ಸ್ ಬಗ್ಗೆ ಕಲ್ತಿದ್ವಿ. ಹೌದಾ? ವೋಲ್ಟೇಜ್ ಅಂತಂದ್ರೆ ಏನು? ವೋಲ್ಟೇಜ್ ಅಂತಂದ್ರೆ ಈ ಚಾರ್ಜ್ ಅನ್ನ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ, ಒಂದ್ ಎಂಡ್ ಇಂದ ಇನ್ನೊಂದ್ ಕಡೆಗೆ ಸಾಗಿಸ್ಲಿಕ್ಕೆ ಬ್ಯಾಟ್ರಿ ಏನು ಕೆಲಸ ಮಾಡ್ತಾ ಇತ್ತು ಆ ಕೆಲಸ. ಹೌದಾ? ಸೊ ವರ್ಕ್ ಡನ್ ಯಾವ್ದ್ರ ಮೇಲೆ ಕೆಲಸ ಮಾಡ್ಬೇಕು? ಚಾರ್ಜಿನ ಮೇಲೆ ಕೆಲಸ ಮಾಡ್ಬೇಕು. ಹೀಗಾಗಿ ಚಾರ್ಜ್ ನ ಮೇಲೆ ವರ್ಕ್ ಡನ್ ಇದೆ. ಈ ರೀತಿಯಾಗಿ ನೆನ್ಪಿಟ್ಕೋಬಹುದು. ಹೌದಾ? ಸೊ ಅದಾದ್ಮೇಲೆ ಇನ್ನೇನ್ ಕಲ್ತ್ವಿ ನಾವು? ಅದಾದ್ಮೇಲೆ ನೆಕ್ಸ್ಟ್ ಕಲ್ತಿರೋದು ನಾವು ಓಮ್ಸ್ ಲಾ ಬಗ್ಗೆ ತಿಳ್ಕೊಂಡಿದ್ವಿ. ಕರೆಕ್ಟಾ? ಓಮ್ಸ್ ಲಾ ಬಗ್ಗೆ ತಿಳ್ಕೊಂಡಿದ್ವಿ. ಓಮ್ಸ್ ಲಾ ಅಂತಂದ್ರೆ ಏನು? ವಿ ಇಸ್ ಈಕ್ವಲ್ ಟು ಐ ಆರ್. ಹೌದಾ? ಐ ಆರ್ ಅಥವಾ ವಿ ಇಸ್ ಈಕ್ವಲ್ ಟು ಆರ್ ಐ ಏನ್ ಬರೆದ್ರೂ ಫೈನ್. ಯಾಕಂದ್ರೆ ವೋಲ್ಟೇಜ್ ಜಾಸ್ತಿ ಆದಂಗೆನೆ ಕರೆಂಟ್ ಕೂಡ ಜಾಸ್ತಿ ಆಗತ್ತೆ. ಅದಾದ್ಮೇಲೆ ನಾವು ತಿಳ್ಕೊಂಡಿರೋದೇನು? ಅದಾದ್ಮೇಲೆ ಈ ರೆಸಿಸ್ಟೆನ್ಸ್ ಬಗ್ಗೆ ಒಂದ್ ಸ್ವಲ್ಪ ಡೀಟೇಲ್ ಆಗಿ ನೋಡಿದ್ವಿ. ರೆಸಿಸ್ಟೆನ್ಸ್ ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗತ್ತೆ ಅಂತ ನೋಡಿದ್ವಿ. ಹೌದಾ? ಲೆಂತ್ ಜಾಸ್ತಿ ಆದ್ರೆ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಆಗ್ತಾ ಇತ್ತು. ಹೀಗಾಗಿ ಲೆಂತ್ ಅನ್ನ ಮೇಲಕ್ಕೆ ಬರ್ಕೊಂಡಿದ್ವಿ. ಕ್ರಾಸ್ ಸೆಕ್ಷನ್ ಏರಿಯಾ ಜಾಸ್ತಿ ಆದಂಗೆ, ಅಂದ್ರೆ ವೈರ್ ದಪ್ಪ ಆದಂಗೆ ರೆಸಿಸ್ಟೆನ್ಸ್ ಕಮ್ಮಿ ಆಗ್ತಾ ಇತ್ತು. ಹೀಗಾಗಿ ಏರಿಯಾವನ್ನ ಕೆಳಗಡೆಗೆ ಬರ್ಕೊಳ್ತಾ ಇದ್ವಿ. ಅವೆರಡರ ನಡುವೆ ಒಂದು ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಕೂಡ ಬರ್ಕೋತಾ ಇದ್ವಿ. ಅದು ರೋ. ರೋ ಅಂತಂದ್ರೆ ರೆಸಿಸ್ಟಿವಿಟಿ. ಸೊ ಇವಿಷ್ಟು ಫಾರ್ಮುಲಾಗಳನ್ನ ನಾವಿವಾಗ ತಿಳ್ಕೊಂಡಿದೀವಿ. ಇದೇ ಫಾರ್ಮುಲಾಗಳನ್ನ ಯೂಸ್ ಮಾಡ್ಕೊಂಡು ಒಂದೊಂದಾಗಿ ಆ ನ್ಯೂಮರಿಕಲ್ ಗಳನ್ನ ಸಾಲ್ವ್ ಮಾಡ್ಕೊಂತ ಹೋಗೋಣ. ಸರಿನಾ? ಮೊದಲನೇ ನ್ಯೂಮರಿಕಲ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನಾನೊಂದ್ಸಲ ಬುಕ್ ಅಲ್ಲಿ ಓಪನ್ ಮಾಡ್ಕೋತೀನಿ ಆ ನ್ಯೂಮರಿಕಲ್ ನ. ಓಕೆನಾ? ಫಸ್ಟ್ ನ್ಯೂಮರಿಕಲ್ ನಿಮ್ ಬುಕ್ ಅಲ್ಲಿ ಕೊಟ್ಟಿರೋದೆ. ಕರೆಂಟ್ ಆಫ್ 0.5 ಆಂಪಿಯರ್ ಅಂತ ಹೇಳ್ತಾ ಇದ್ದಾರೆ. ಸೊ ಕರೆಂಟ್ ವ್ಯಾಲ್ಯೂನ ಅವರೇ ಕೊಟ್ಟಿದ್ದಾರೆ. ಕರೆಂಟ್ ವ್ಯಾಲ್ಯೂ ಎಷ್ಟಿದೆ? ಕರೆಂಟ್ ವ್ಯಾಲ್ಯೂ ಇರೋದು 0.5 ಆಂಪಿಯರ್. ಓಕೆ, ಕರೆಂಟ್ ಅನ್ನ ಆಂಪಿಯರ್ ನಿಂದ ಹೇಳ್ತಾರೆ. ಹೀಗಾಗಿ 0.5 ಆಂಪಿಯರ್ ಅಂತ ಹೇಳಿದ್ದಾರೆ ಅಷ್ಟೇ. ಉದ್ದವನ್ನ ಮೀಟರ್ ನಲ್ಲಿ ಹೇಳ್ತಾರೆ. ರೈಟಾ? ಮಾಸ್ ಅನ್ನ ಕೆಜಿ ನಲ್ಲಿ ಹೇಳ್ತಾರೆ. ಹೌದಾ? ಟೈಮ್ ಅನ್ನ ಸೆಕೆಂಡ್ಸ್ ನಲ್ಲಿ ಹೇಳ್ತಾರೆ. ಅದೇ ರೀತಿ ಕರೆಂಟ್ ಅನ್ನ ಆಂಪಿಯರ್ ನಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಅವ್ರು ಮತ್ತೇನು ಕೊಟ್ಟಿದ್ದಾರೆ? ಡ್ರಾನ್ ಬೈ ಅ ಫಿಲಮೆಂಟ್ ಆಫ್ ಎನ್ ಎಲೆಕ್ಟ್ರಿಕ್ ಬಲ್ಬ್ ಫಾರ್ 10 ಮಿನಿಟ್ಸ್. ಸೊ ಟೈಮ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಟೈಮ್ ಎಷ್ಟಿದೆ? ಟೈಮ್ ಅವ್ರು ಹೇಳ್ತಾ ಇರೋದು 10 ಮಿನಿಟ್ಸ್ ಅಂತ ಹೇಳ್ತಾ ಇದ್ದಾರೆ. 10 ಮಿನಿಟ್ಸ್. ಓಕೆನಾ? 10 ಮಿನಿಟ್ಸ್ ಅಂತಂದ್ರೆ ಎಷ್ಟಪ್ಪ? 10 ಮಿನಿಟ್ಸ್ ಅಂತಂದ್ರೆ 1 ಮಿನಿಟ್ಗೆ 60 ಸೆಕೆಂಡ್. ಹೌದಾ? ಇದನ್ನು ನಾವು ಸೆಕೆಂಡ್ ಅಲ್ಲಿ ಹೇಳೋದಾದ್ರೆ ಟೋಟಲ್ ಇರೋದು 10 ನಿಮಿಷ. ಸೊ 1 ನಿಮಿಷಕ್ಕೆ ಎಷ್ಟು ಸೆಕೆಂಡು? 60 ಸೆಕೆಂಡು. ಅಂದ್ರೆ ಎಷ್ಟು ಸೆಕೆಂಡ್ ಆದಂಗಾಯ್ತು? 600 ಸೆಕೆಂಡ್ ಆದಂಗಾಯ್ತು. ಹೌದಾ? ಸೊ ಟೈಮ್ ಎಷ್ಟಾದಂಗಾಯ್ತು? 600 ಸೆಕೆಂಡ್ಸ್ ಆದಾಗಾಯ್ತು. ಇನ್ನೇನ್ ಕೊಟ್ಟಿದ್ದಾರೆ? ಫೈಂಡ್ ದ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಕೇಳಿದ್ದಾರೆ. ನಾವು ಕಂಡುಹಿಡಿಬೇಕಾಗಿರೋದೇನು? ನಾವು ಕಂಡುಹಿಡಿಬೇಕಾಗಿರೋದು ಚಾರ್ಜ್. ಸೊ ಚಾರ್ಜ್ ಅನ್ನ ಕಂಡುಹಿಡಿಬೇಕು. ನಮ್ಗೆ ಕ್ಯೂ ಬೇಕು, ಐ ಮತ್ತೆ ಟಿ ಅನ್ನ ಅವ್ರು ಕೊಟ್ಟಿದ್ದಾರೆ. ಸೊ ಇವಿಷ್ಟಲ್ಲಿ ಯಾವ ಫಾರ್ಮುಲಾ ಹಾಕೋಬೇಕಾ? ಕ್ಯೂ ಕಂಡುಹಿಡಿಬೇಕು, ಐ ಮತ್ತೆ ಟಿ ಅನ್ನ ಅವರೇ ಕೊಟ್ಟಿದ್ದಾರೆ ಅಂದ್ರೆ ಆಬ್ವಿಯಸ್ಲಿ ಈ ಫಾರ್ಮುಲಾನ ಹಾಕೋಬೇಕು. ಹೌದಾ? ಸೊ ಆ ಫಾರ್ಮುಲಾ ಹಾಕೊಳ್ಳಿ. ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ. ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ. ನಮ್ಗೆ ಅವ್ರು ಕೇಳ್ತಾ ಇರೋದೇನು? ನಮಗ್ ಕೇಳ್ತಾ ಇರೋದು ಕ್ಯೂ. ಹೀಗಾಗಿ ಟಿ ಅನ್ನ ಏನ್ ಮಾಡ್ತಾನೆ? ಆ ಕಡೆಗೆ ಓಡಿಸ್ಕೊಂಡು ಬಿಡ್ತಾನೆ. ಓಕೆನಾ? ಡಿವೈಡೆಡ್ ಬೈ ಟಿ ಇರೋದು ಆ ಕಡೆ ಹೋದ್ಮೇಲೆ ಏನಾಗುತ್ತೆ? ಇಂಟು ಟಿ ಆಗ್ಬಿಡತ್ತೆ. ಸೊ ಟಿ ಎಷ್ಟಿದೆ? ಟಿ ಇರೋದು 600. ಐ ಎಷ್ಟಿದೆ? ಐ ಇರೋದು 0.5. ಹೌದಾ? ಇಸ್ ಈಕ್ವಲ್ ಟು ಕ್ಯೂ. 0.5 ಅನ್ನ ನಾನು ಹಾಫ್ ಅಂತ ಬರ್ಕೋಬಹುದು. ಹೌದಾ? 0.5 ಅಂದ್ರೇನು ಒಂದೇ, ಹಾಫ್ ಅಂದ್ರೇನು ಒಂದೇ. ಸೊ 1/2 ಅಂತ ಬರ್ಕೊಂಡಿದ್ದೀನಿ. ಈ ರೀತಿ ಬರ್ಕೊಂಡಿದ್ದೇನೆ ಅಂದ್ಮೇಲೆ 2 1 2, 2 3 6, 2 0 ಇತ್ತು. ಈಗ ಅದನ್ನ ಈಗ ಬರ್ಕೊಂಡೆ. ಕ್ಯೂ ಇಸ್ ಈಕ್ವಲ್ ಟು ಎಷ್ಟಾದಾಗಾಯ್ತು? 300 ಆದಾಗಾಯ್ತು. ಸೊ ಕ್ಯೂ ಇಸ್ ಈಕ್ವಲ್ ಟು 300. ಸೊ ಕ್ಯೂ ಅನ್ನ ನಾವು ಯಾವ್ದ್ರನ್ನ ಹೇಳ್ತೀವಿ? ಕ್ಯೂ ಅಂತಂದ್ರೆ ಚಾರ್ಜ್. ಚಾರ್ಜ್ ಅನ್ನ ಯಾವ್ದ್ರಿಂದ ಹೇಳ್ತೀವಿ? ಚಾರ್ಜ್ ಅನ್ನ ಕೂಲಮ್ ಅನ್ನೋ SI ಯೂನಿಟ್ ನಿಂದ ಹೇಳ್ತೀವಿ. ಹೇಗೆ ಕರೆಂಟ್ ಅನ್ನ ಆಂಪಿಯರ್ ನಿಂದ ಹೇಳ್ತೀವಿ, ಟೈಮ್ ಅನ್ನ ಸೆಕೆಂಡ್ ನಲ್ಲಿ ಹೇಳ್ತೀವಿ, ಹಾಗೇನೆ ಚಾರ್ಜ್ ಅನ್ನ ಹೇಳೋದು ಕೂಲಮ್ ನಲ್ಲಿ. ಓಕೆನಾ? ಸೊ ಚಾರ್ಜ್ ಅನ್ನ ಯಾವ್ದ್ರಲ್ಲಿ ಹೇಳ್ತೀವಿ? ಕೂಲಮ್ ನಲ್ಲಿ ಹೇಳ್ತೀವಿ. ಇಷ್ಟು ಮಾಡಿದ್ರೆ ನಮ್ಮ ಆನ್ಸರ್ ಮುಗ್ದೋಯ್ತು. ಓಕೆನಾ? ಇವಾಗ ನೆಕ್ಸ್ಟ್ ನ್ಯೂಮರಿಕಲ್ ಅನ್ನ ನೋಡೋಣ. ನಿಮ್ಮ ಬುಕ್ ನಲ್ಲಿರುವಂತಹ ನೆಕ್ಸ್ಟ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, ನೋಡ್ಬಿಡಿ. ನಿಮ್ಮ ಬುಕ್ ನಲ್ಲಿ ಕೊಟ್ಟಿರೋ ಪ್ರಶ್ನೆನೇ ತಗೋತಾ ಇದ್ದೀನಿ. ಓಕೆನಾ? ಹೌ ಮಚ್ ವರ್ಕ್ ಇಸ್ ಡನ್ ಇನ್ ಮೂವಿಂಗ್ ಅ ಚಾರ್ಜ್ ಆಫ್ 2 ಕೂಲಮ್. 2 ಕೂಲಮ್ ಅಂತ ಹೇಳಿದ್ದಾರೆ ಅಂದ್ರೆ ಕೂಲಮ್ ಅನ್ನ ನಾವು ಯಾವುದನ್ನ ನಾವು ಕೂಲಮ್ ಇಂದ ಹೇಳ್ತೀವಿ? ಚಾರ್ಜ್ ಅನ್ನ ಕೂಲಮ್ ನಿಂದ ಹೇಳ್ತೀವಿ. ಹೌದಾ? ಚಾರ್ಜ್ ಅನ್ನ ಕೂಲಮ್ ನಿಂದ ಹೇಳ್ತೀವಿ. ಸೊ ಅವ್ರು ಕೊಟ್ಟಿರೋದು ಏನ್ ಕೊಟ್ಟಿದ್ದಾರೆ? ಇವಾಗ ಚಾರ್ಜ್ ಅನ್ನ ಕೊಟ್ಟಿದ್ದಾರೆ. ಚಾರ್ಜ್ ಎಷ್ಟಿದೆ ಅಂತೆ? 2 ಕೂಲಮ್ ಇದೆ ಅಂತೆ. ಹೀಗಾಗಿ ಕ್ಯೂ ಎಷ್ಟಿದೆ? 2 ಕೂಲಮ್ ಇದೆ. ಓಕೆನಾ? ಇನ್ನೇನ್ ಕೊಟ್ಟಿದ್ದಾರೆ? ಇನ್ನು ಅವ್ರು ಕೊಟ್ಟಿರೋದು across 2 points having a potential difference of 12 volt. ಪೊಟೆನ್ಶಿಯಲ್ ಡಿಫರೆನ್ಸ್ ಅಂದ್ರೆ ವೋಲ್ಟೇಜ್. ಎಷ್ಟು ವೋಲ್ಟೇಜ್ ಇದೆ? 12 ವೋಲ್ಟ್ ಇದೆ. ಓಕೆನಾ? ಸೊ ಇದನ್ನ ಕೊಟ್ಟಿದ್ದಾರೆ. ಏನ್ ಕೇಳ್ತಾ ಇದ್ದಾರೆ? ಸ್ಟಾರ್ಟಿಂಗ್ ಅಲ್ಲೇ ನೋಡ್ರು, ಹೌ ಮಚ್ ವರ್ಕ್ ಇಸ್ ಡನ್ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ವರ್ಕ್ ಡನ್ ಅನ್ನ ಕೇಳ್ತಾ ಇದ್ದಾರೆ. ಓಕೆನಾ? ವರ್ಕ್ ಡನ್ ಅನ್ನ ಕೇಳ್ತಾ ಇದ್ದಾರೆ. ನಮಗೆ ಡಬ್ಲ್ಯೂ ಬೇಕು,
ಕ್ಯೂ ಮತ್ತೆ ವಿ ಅನ್ನ ಅವ್ರು ಕೊಟ್ಟಿದ್ದಾರೆ, ನಮಗೆ ಡಬ್ಲ್ಯೂ ಬೇಕು, ಕ್ಯೂ ಮತ್ತೆ ವಿ ಅನ್ನ ಅವ್ರು ಕೊಟ್ಟಿದ್ದಾರೆ ಅಂದ್ರೆ ಯಾವ ಫಾರ್ಮುಲಾ ಹಾಕೋಬೇಕಪ್ಪ? ಆಬ್ವಿಯಸ್ಲಿ ಈ ಫಾರ್ಮುಲಾನ ಹಾಕೋಬೇಕು. ಓಕೆನಾ? ಸೊ ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ. ಓಕೆನಾ? ನನಗೆ ಬೇಕಾಗಿರೋದು ಡಬ್ಲ್ಯೂ, ಹೀಗಾಗಿ ಕ್ಯೂ ಅನ್ನ ಈ ಕಡೆ ಓಡಿಸ್ತಾ ಇದ್ದೇನೆ. ಸೊ ಕ್ಯೂ ಅನ್ನ ಆ ಕಡೆ ಓಡಿಸಿದ್ಮೇಲೆ ಏನಾಗುತ್ತೆ? ಕ್ಯೂ ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಅಂತ ಆಗುತ್ತೆ. ಓಕೆನಾ? ಕ್ಯೂ ಎಷ್ಟಿದೆ? 2 ಇದೆ. ಸೊ ಕ್ಯೂ ಜಾಗದಲ್ಲಿ 2 ಅಂತ ಬರಿಬಹುದು. ವೋಲ್ಟೇಜ್ ಎಷ್ಟಿದೆ? 12 ಇದೆ. ಸೊ 12 ಅಂತ ಬರಿಬಹುದು ಇಸ್ ಈಕ್ವಲ್ ಟು ಡಬ್ಲ್ಯೂ. 12 2 24 ಇಸ್ ಈಕ್ವಲ್ ಟು ಡಬ್ಲ್ಯೂ. ಸೊ ವರ್ಕ್ ಡನ್ ಯಾವತ್ತು ನಾವು ಹಿಂದೆಲ್ಲ ಕಲ್ತಿದೀವಿ, ಹೌದಾ? 9th ಅಲ್ಲೆಲ್ಲ ಕಲ್ತಿದೀವಿ. ಸೊ ವರ್ಕ್ ಡನ್ ಅನ್ನ ಯಾವ್ದ್ರಿಂದ ಹೇಳ್ತೀವಿ? ವರ್ಕ್ ಡನ್ ಅಥವಾ ಎನರ್ಜಿ, ವರ್ಕ್ ಡನ್ ಎರಡನ್ನು ಜೌಲ್ ನಿಂದನೇ ಹೇಳ್ತೀವಿ, ಹೌದಾ? ಸೊ ವರ್ಕ್ ಡನ್ ಅನ್ನ ಯಾವ್ದ್ರಿಂದ ಹೇಳ್ಬೇಕು? ಜೌಲ್ ನಿಂದ ಹೇಳ್ಬೇಕು. ತುಂಬಾ ಈಸಿ ಇರುತ್ತೆ ತಾನೇ ನ್ಯೂಮರಿಕಲ್? ಎಷ್ಟು ಈಸಿ ಆಗಿರುತ್ತೆ. ಸುಮ್ನೆ ಇಂಥ ನ್ಯೂಮರಿಕಲ್ ಯಾಕ್ರು ಹೆದರ್ಕೋತೀರಾ? ಮುಂದೆ ನೋಡೋಣ ನೆಕ್ಸ್ಟ್ ಯಾವ ನ್ಯೂಮರಿಕಲ್ ಇದೆ ಅನ್ನೋದನ್ನ ನೋಡೋಣ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ನಿಮ್ ಬುಕ್ ನಲ್ಲಿ ಕೊಟ್ಟಿರೋದನ್ನೇ ತಗೋತಾ ಇದ್ದೀನಿ. ಹೌ ಮಚ್ ಕರೆಂಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಅವ್ರು ಏನ್ ಕೇಳ್ತಾ ಇದ್ದಾರೆ? ಅವ್ರು ಕೇಳ್ತಾ ಇರೋದು ಕರೆಂಟ್ ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ, ಹೌದಾ? ಸೊ ಕರೆಂಟ್ ಎಷ್ಟಿದೆ ಅಂತ ನಾವು ಬರ್ಕೋಬೇಕು, ಅಂದ್ ಕರೆಂಟ್ ಎಷ್ಟಿದೆ ಅಂತ ನಾವು ತಿಳ್ಕೋಬೇಕು ಇವಾಗ. ಸೊ ಕರೆಂಟ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ವಿಲ್ ಆನ್ ಎಲೆಕ್ಟ್ರಿಕ್ ಬಲ್ಬ್ ಡ್ರಾ ಫ್ರಮ್ 20 to 20 ವೋಲ್ಟ್ ಸೋರ್ಸ್. ಸೊ ವೋಲ್ಟೇಜ್ ಎಷ್ಟಿದೆ ಅಂತ ಅವ್ರು ಹೇಳಿದ್ದಾರೆ. ಸೊ ವೋಲ್ಟೇಜ್ ಎಷ್ಟಿದೆ ಅಥವಾ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಿದೆ? 220 ವೋಲ್ಟ್ ಇದೆ ಅಂತ ಅವ್ರು ಹೇಳಿದ್ದಾರೆ. 220 ವೋಲ್ಟ್. ಇಫ್ ದ ರೆಸಿಸ್ಟೆನ್ಸ್ ಆಫ್ ದ ಬಲ್ಬ್ ಫಿಲಮೆಂಟ್ ಇಸ್ 1200 ಓಮ್. ರೆಸಿಸ್ಟೆನ್ಸ್ ಅನ್ನ ಅವರೇ ಹೇಳ್ತಾ ಇದ್ದಾರೆ. ರೆಸಿಸ್ಟೆನ್ಸ್ ಎಷ್ಟಿದೆ ಅಂತೆ? 1200 ಓಮ್ ಇದೆ ಅಂತೆ. ಓಕೆನಾ? ಮುಗಿತಾ ಅದ್ ಕ್ವಶನ್? 200 ಓಮ್. ಹಾ ಮುಗೀತು, ಅದು ಮುಗೀತು. ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಬಿ ಇದೆ. ಸೊ ಮೊದಲು ಕ್ವಶನ್ ಎ ಅನ್ನ ಅಟೆಂಪ್ಟ್ ಮಾಡೋಣ. ಈ ರೀತಿಯಾಗಿದೆ ನಮ್ದು, ಹೌದಾ? ಸೊ ಈ ರೀತಿಯಾಗಿದೆ ಅಂದ್ಮೇಲೆ ಐ ಬೇಕು, ವಿ ಮತ್ತೆ ಆರ್ ಅನ್ನ ಅವರೇ ಕೊಟ್ಟಿದ್ದಾರೆ ಅಂದ್ರೆ ಯಾವ ಫಾರ್ಮುಲಾ ಹಾಕೋಬೇಕಪ್ಪ? ಆಬ್ವಿಯಸ್ಲಿ ನಾವು ಓಮ್ಸ್ ಲಾ ನ ಫಾರ್ಮುಲಾವನ್ನ ಹಾಕೋಬೇಕು. ಸೊ ವಿ ಇಸ್ ಈಕ್ವಲ್ ಟು ಐ ಆರ್. ಓಕೆನಾ? ನಮಗ್ ಬೇಕಾಗಿರೋದು ಐ, ಹೀಗಾಗಿ ಆರ್ ಅನ್ನ ನಾನು ಈ ಕಡೆಗೆ ಓಡಿಸ್ಕೋತೀನಿ. ಸೊ ಆರ್ ಅನ್ನ ಈ ಕಡೆ ಓಡಿಸ್ಕೊಂಡ್ರೆ ಮಲ್ಟಿಪ್ಲೈ ಆರ್ ಇರೋದು ಈ ಕಡೆ ಬಂದ್ಕೊಳ್ಳಿ ಏನಾಗುತ್ತೆ? ಡಿವೈಡೆಡ್ ಬೈ ಆರ್ ಆಗುತ್ತೆ. ಇಸ್ ಈಕ್ವಲ್ ಟು ವಿ ಜಾಗದಲ್ಲಿ ನಾನು ಏನ್ ಬರ್ಕೋತೀನಿ? ವಿ ಜಾಗದಲ್ಲಿ 220 ಅಂತ ಬರ್ಕೋತೀನಿ. ಆರ್ ಜಾಗದಲ್ಲಿ 1200 ಅಂತ ಬರ್ಕೋತೀನಿ. 1200 ಅಂತ ಬರ್ಕೋತೀನಿ. ನೋಡ್ರ ಮೇಲ್ಗಡೆ 1 0 ಇದೆ, ಕೆಳಗಡೆ 1 0 ಇದೆ, ಕ್ಯಾನ್ಸಲ್ ಆಗುತ್ತೆ. ಫಸ್ಟ್ ಏನ್ ಮಾಡೋಣ? ಇದಕ್ಕೆ 2 ಇಂದ ಡಿವೈಡ್ ಮಾಡ್ಕೊಳ್ಳೋಣ. ಸೊ 11 2 22, ಹೌದಾ? 11 2 22. ಹಾಗೆ ಇದನ್ನು ಮಾಡ್ಕೊಂಡ್ರೆ 2 6 12, 0 ಆಲ್ರೆಡಿ ಇತ್ತು, ಹೀಗಾಗಿ 0. ಸೊ 11/60 ಅಂತ ಬರುತ್ತೆ. ಸೊ 11/60 ಮಾಡೋದು ಹೇಗೆ? 11 ಅನ್ನ 60 ಇಂದ ಡಿವೈಡ್ ಮಾಡ್ಕೋಬೇಕು, ಕರೆಕ್ಟಾ? ಸೊ ಈ ರೀತಿಯಾಗಿ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ನಾನು ಮಾಡ್ಕೋತೀನಿ ಅಂತಂದ್ರೆ ಇದು ಸಾಕಾಗತ್ತಾ? ಸಾಕಾಗಲ್ಲ. ನಾನು ಒಂದು 0ನ್ನ ಸಾಲ ತಗೋಬೇಕು. ಫಸ್ಟ್ ಸಾಲ ತಗೋಬೇಕು ಅಂದ್ರೆ ನಾನು ಪಾಯಿಂಟ್ ಹಾಕೊಂಡು ಸಾಲ ತಗೋಬೇಕು. ನೆಕ್ಸ್ಟ್ ಸಾಲ ತಗೋಬೇಕಾದ್ರೆ ಮತ್ತೆ ಪಾಯಿಂಟ್ ಹಾಕೋಬೇಕಂತ ಇಲ್ಲ. ಸೊ ಇದಂದ್ರೆ 60 1s 60, ಹೌದಾ? ಸೊ 0 - 0 is 0. 11 6 ತೆಗೆದ್ರೆ 5, ಕರೆಕ್ಟಾ? ಇವಾಗ ಸಾಕಾಗತ್ತಾ? 60 ಅನ್ನ 50 ಇಂದ ಡಿವೈಡ್ ಮಾಡಕ್ಕಾಗತ್ತಾ? ಆಗಲ್ಲ. ಸೊ ಇನ್ನೊಂದು 0ನ್ನ ನಾನು ಬಾಡಿಗೆ ತಗೋಬೇಕು. ಸೊ 6 2 12, 6 3 18, 6 4 24, 6 5 36, 6 36, 6 7 42, 6 8 48, ಹೌದಾ? 68 48, 6 8 48. ಸೊ 68 48 ಆಗ್ಬೇಕು. ಸೊ 20 ಉಳ್ಕೊಳ್ಳುತ್ತೆ. ಸೊ 0.18 ಅನ್ನೋದು ನಮಗ್ ಸಿಗತ್ತೆ. ಓಕೆನಾ? 0.18 ಅಂತಂದ್ರೆ 0.18 ಅನ್ನೋದು ನಮಗ್ ಸಿಗತ್ತೆ. ಕರೆಂಟ್ ನಮಗೆ ಎಷ್ಟು ಸಿಗತ್ತೆ? ಕರೆಂಟ್ ಅನ್ನ ನಾವು ಯಾವ್ದ್ರಿಂದ ಹೇಳ್ತೀವಿ? ಕರೆಂಟ್ ಅನ್ನ ನಾವು ಆಂಪಿಯರ್ ನಿಂದ ಹೇಳ್ತೀವಿ. ಹೀಗಾಗಿ ಇಲ್ಲಿ ಆಂಪಿಯರ್ ಅಂತ ಬಂದ್ರೆ ಆಯ್ತು. ಓಕೆನಾ? ಸೊ ಆನ್ಸರ್ ಕರೆಕ್ಟ್ ಇದೆಯಾ? ಟೆಕ್ಸ್ಟ್ ಬುಕ್ ನಲ್ಲೂ ಇಷ್ಟೇ ಬಂದಿದ್ಯಾ? ಎಲ್ಲೋಯ್ತ್ರಪ್ಪ ಇದು? ಸೊಲ್ಯೂಷನ್ ಎ ಇಸ್ ಈಕ್ವಲ್ ಟು 0.18 ಆಂಪಿಯರ್. ಹಾ ಕರೆಕ್ಟ್ ಬಂದಿದೆ. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ, ಬಿ ಅನ್ನ ಸಾಲ್ವ್ ಮಾಡೋಣ. ಬಿ ಏನ್ ಕೇಳ್ತಾ ಇದ್ದಾರೆ? ಹೌ ಮಚ್ ಕರೆಂಟ್ ವಿಲ್ ಆನ್ ಎಲೆಕ್ಟ್ರಿಕ್ ಹೀಟರ್. ಓಕೆನಾ? ಸೊ ಸೆಕೆಂಡ್ ಕ್ವಶನ್ ನಲ್ಲೂ ಬಿ ನಲ್ಲೂ ಏನ್ ಕೇಳ್ತಾ ಇದ್ದಾರೆ? ಕರೆಂಟ್ ಅನ್ನ ಕೇಳ್ತಾ ಇದ್ದಾರೆ. ಸೊ ಬಿ ನಲ್ಲೂ ಕರೆಂಟ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಏನಂತ ಅದು ನೆಕ್ಸ್ಟ್ ಏನ್ ಹೇಳಿದಾರಪ್ಪ ಅಂದ್ರೆ ಡ್ರಾ ಫ್ರಾಮ್ 220 ವೋಲ್ಟ್ ಸೋರ್ಸ್. ವೋಲ್ಟೇಜ್ ಕೂಡ ಸೇಮ್ ಇದೆ, ಚೇಂಜ್ ಇರೋದೇನಿಲ್ಲಿ? ಓಕೆ, ಚೇಂಜ್ ಇರೋದೇನಿಲ್ಲಿ? ಇಫ್ ದ ರೆಸಿಸ್ಟೆನ್ಸ್ ಆಫ್ ದ ಹೀಟರ್ ಇಸ್ 100 ಓಮ್. ಸೊ ರೆಸಿಸ್ಟೆನ್ಸ್ ಎಷ್ಟಿದೆ ಅಂತೆ? ರೆಸಿಸ್ಟೆನ್ಸ್ ಇರೋದು 100 ಓಮ್ ಇದೆ ಅಂತೆ. ಸೊ ರೆಸಿಸ್ಟೆನ್ಸ್ ಜಾಗದಲ್ಲಿ ನಾವೇನಂತ ಬರ್ಕೋಬೇಕು? 100 ಅಂತ ಬರ್ಕೋಬೇಕು. 100 ಓಮ್ ರೆಸಿಸ್ಟರ್ ಇದೆ. ಹೀಟರ್ ನ ರೆಸಿಸ್ಟೆನ್ಸ್ ಇಷ್ಟಿದೆ. ಸೊ ನೀವೇನ್ ಮಾಡಿ, ಒಂದ್ ಕೆಲಸ ಮಾಡ್ತೀನಿ, ಇದನ್ನೆಲ್ಲ ನಾನ್ ಮಾಡಿದ್ನಲ್ವಾ? ಸೊ ಈ ಫಾರ್ಮ್ಯುಲಾ, ಈ ಲೆಕ್ಕವನ್ನ ನೀವು ಮಾಡ್ಕೋಬೇಕು. ಓಕೆನಾ?
ವಿ ಕೊಟ್ಟಿದ್ದಾರೆ, ಆರ್ ಕೊಟ್ಟಿದ್ದಾರೆ, ಐ ಕಂಡುಹಿಡಬೇಕು. ಸೊ ಇವಿಷ್ಟರಲ್ಲಿ ಯಾವ ಫಾರ್ಮುಲಾ ಹಾಕ್ಬೇಕು ಅಂತ ನೀವೇನೆ ಥಿಂಕ್ ಮಾಡಿ ಫಾರ್ಮುಲಾ ಹಾಕಿ ಆನ್ಸರ್ ಎಷ್ಟು ಬರುತ್ತೆ ಅನ್ನೋದನ್ನ ವಿತ್ ಟೈಮ್ ಸ್ಟ್ಯಾಂಪ್ ಕಮೆಂಟ್ ಮಾಡಿ. ಓಕೆನಾ, ನಾವ್ ಏನ್ ಕಂಡುಹಿಡಿಬೇಕು, ಐ ಕಂಡುಹಿಡಿಬೇಕು. ಸೊ ಐ ಎಷ್ಟು ಬರುತ್ತೆ ಅನ್ನೋದನ್ನ ವಿತ್ ಟೈಮ್ ಸ್ಟ್ಯಾಂಪ್ ನೀವು ಕಮೆಂಟ್ ಮಾಡಿ. ಹಾಗೇನೆ ಐಗೆ ಯೂನಿಟ್ ಬರೆಯೋದನ್ನು ಮರೆಯೋದಕ್ಕೆ ಹೋಗ್ಬಿಡಿ. ಐ ಯೂನಿಟ್ ಅಂದ್ರೆ ಐ ಅಂತಂದ್ರೆ ಕರೆಂಟ್ ನ ಯೂನಿಟ್ ಏನು, ಎ, ಆಂಪಿಯರ್. ಹೌದಾ. ನೆಕ್ಸ್ಟ್ ಎಕ್ಸಾಂಪಲ್ ಇರೋದು ದ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಟರ್ಮಿನಲ್ಸ್ ಆಫ್ ಎನ್ ಎಲೆಕ್ಟ್ರಿಕ್ ಹೀಟರ್ ಇಸ್ 60 ವೋಲ್ಟ್. ಪೊಟೆನ್ಶಿಯಲ್ ಡಿಫರೆನ್ಸ್ ಅಷ್ಟಿದೆ, 60 ವೋಲ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಮತ್ತೇನ್ ಹೇಳಿದ್ದಾರೆ, ವೆನ್ ಇಟ್ ಡ್ರಾಸ್ ಅ ಕರೆಂಟ್ ಆಫ್ 4 ಆಂಪಿಯರ್. ಸೊ 60 ವೋಲ್ಟ್ ಕರೆಂಟ್ ಯಾವಾಗ, 60 ವೋಲ್ಟೇಜ್ ಯಾವಾಗ ಇರೋದು, ಯಾವಾಗ ಅದು 4 ಆಂಪಿಯರ್ ಕರೆಂಟ್ ಅನ್ನ ಡ್ರಾ ಮಾಡ್ತಿದ್ಯೋ ಆವಾಗ ಇರೋದು ಅಂತ ಹೇಳಿದ್ದಾರೆ. ಆಮೇಲೆ ಅವ್ರು ನೆಕ್ಸ್ಟ್ ಏನ್ ಕೇಳ್ತಾ ಇದ್ದಾರೆ, ವಾಟ್ ಈಸ್ ದ ಕರೆಂಟ್ ವಾಟ್ ಕರೆಂಟ್ will the heater draw if the potential difference is increased to 120 volt. ಸೊ ಇಷ್ಟು ವೋಲ್ಟೇಜ್ ಇದ್ದಾಗ ಇಷ್ಟು ಕರೆಂಟ್ ಅನ್ನ ಡ್ರಾ ಮಾಡ್ತಾ ಇದೆಯಂತೆ. ಸಪೋಸ್ ಪೊಟೆನ್ಶಿಯಲ್ ಡಿಫರೆನ್ಸ್ 120 ವೋಲ್ಟ್ ಇದ್ದಾಗ ಎಷ್ಟು ಕರೆಂಟ್ ಅನ್ನ ಡ್ರಾ ಮಾಡುತ್ತೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇದು ನಮ್ಮ ಪ್ರಶ್ನೆ. ಹೀಗಾಗಿ ನಾವೇನ್ ಮಾಡೋಣ, ಇಲ್ಲಿ ಎರಡೆರಡು ಕರೆಂಟ್, ಎರಡೆರಡು ವೋಲ್ಟೇಜ್ ಬಂದಿದೆಯಲ್ವಾ. ಹೀಗಾಗಿ ಮೊದಲನೇ ಕೇಸ್ ನಲ್ಲಿರೋ ವೋಲ್ಟೇಜ್ ಕರೆಂಟ್ ಅನ್ನ I1 V1 ಅಂತ ಕರ್ಕೊಳ್ಳೋಣ. ಎರಡನೇ ಕೇಸ್ ನಲ್ಲಿರೋದನ್ನ I2 V2 ಅಂತ ಕರ್ಕೊಂಡ್ ಬಿಡೋಣ, ಜಸ್ಟ್ ಫಾರ್ ಅವರ್ ರೆಫರೆನ್ಸ್. ಓಕೆನಾ. ಸೊ ನಾವ್ ಏನ್ ಮಾಡಿ, ಫಸ್ಟ್ ಅವ್ರು ಏನ್ ಮಾಡಿದ್ದಾರೆ, ಕರೆಂಟ್ ವೋಲ್ಟೇಜ್ ಕೊಟ್ಟಿದ್ದಾರೆ. ಕರೆಂಟ್ ವೋಲ್ಟೇಜ್ ಗೊತ್ತಿದ್ರೆ ನಾವು ರೆಸಿಸ್ಟೆನ್ಸ್ ಕಂಡುಹಿಡಿಬಹುದು ತಾನೆ. ಸೊ ಅದನ್ನ ಮೊದಲು ಮಾಡಿ ಇಟ್ಕೊಳ್ಳೋಣ. ವಿ ಇಸ್ ಈಕ್ವಲ್ ಟು ಐ ಆರ್. ಆರ್ ಬೇಕು ಅಂದ್ರೆ ವಿ, ಐ ಅನ್ನ ಈ ಕಡೆ ತಗೋ ಬನ್ನಿ. ಐ ಈ ಕಡೆ ತಂದಿದ್ದೀವಿ ಅಂತಂದ್ರೆ ವಿ ಬೈ ಐ ಆಗುತ್ತೆ. ಓಕೆನಾ. ವಿ ಎಷ್ಟಿದೆ, ವಿ ಇರೋದು 4, ಸಾರಿ ವಿ ಇರೋದು 60. ಹೌದಾ, 60 ಡಿವೈಡೆಡ್ ಬೈ ಇದಿರೋದು 4 ಇಸ್ ಈಕ್ವಲ್ ಟು ಆರ್. ಸೊ 4 ಒಂದ್ಲೆ 4, ಇದೆಷ್ಟಾಗುತ್ತೆ, 4 ಒಂದ್ಲೆ 4 ಆಗುತ್ತೆ, 2 ಉಳಿತು, 4 5ಲೆ 20. ಹೌದಾ, 15 4ಲೆ 60 ಆಗುತ್ತೆ. ಆರ್ ಇಸ್ ಈಕ್ವಲ್ ಟು 15 ಅಂದ್ರೆ ರೆಸಿಸ್ಟೆನ್ಸ್ ಎಷ್ಟಿತ್ತು, ರೆಸಿಸ್ಟೆನ್ಸ್ 15 ಓಮ್ ಇರೋದು. ಈಗ ಕ್ವಶನ್ ಅನ್ನು ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಅವ್ರು ಯೂಸ್ ಮಾಡಿರುವಂತ ಹೀಟರ್ ಸೇಮ್ ಇದೆ, ಸೇಮ್ ಅದೇ ಮಷೀನ್ ಯೂಸ್ ಮಾಡ್ಕೊಂಡಿದ್ದಾರೆ. ಅದೇ ಹೀಟರ್ ಇದೆ ಅಂತಂದ್ರೆ ಅದ್ರೊಳಗಿನ ರೆಸಿಸ್ಟೆನ್ಸ್ ಸೇಮ್ ಇರುತ್ತೆ. ಹೌದಾ. ಸೊ ಕೇಸ್ 1 ನಲ್ಲೂ ಅದು ಎಷ್ಟು ರೆಸಿಸ್ಟೆನ್ಸ್ ಇತ್ತೋ ಕೇಸ್ 2 ನಲ್ಲಿ ಕೂಡ ಅದೇ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಕೇಸ್ 2 ನಾವು ಲೆಕ್ಕ ಮಾಡ್ಬೇಕಾದ್ರೂ ಇದೇ ರೆಸಿಸ್ಟೆನ್ಸ್ ನ ವ್ಯಾಲ್ಯೂನ ಇಲ್ಲಿ ಹಾಕೊಂಡು ಲೆಕ್ಕ ಮಾಡ್ಕೋಬಹುದು. ಕರೆಕ್ಟಾ. ಸೊ ಅದನ್ನು ಮಾಡೋಣ. ಸೊ ಸೆಕೆಂಡ್ ಕೇಸ್ ನಲ್ಲಿ ಏನಾಗುತ್ತೆ, ವಿ ಇಸ್ ಈಕ್ವಲ್ ಟು ಐ ಆರ್. ವಿ ಇಸ್ ಈಕ್ವಲ್ ಟು ಐ ಆರ್. ಬಟ್ ನಮ್ದು ವಿ ಜಾಗದಲ್ಲಿ ನಾವು V2 ಅಂತ ಬರ್ಕೋಬೇಕು, ಐ ಜಾಗದಲ್ಲಿ I2 ಅಂತ ಬರ್ಕೋಬೇಕು. ಓಕೆನಾ. ಆರ್ ಅಂತೂ ನಮ್ಗೆ ಆಲ್ರೆಡಿ ಗೊತ್ತೇ ಇದೆ, ಅದನ್ನ ನಾವು ಮಾಡ್ಕೋತಾ ಹೋಗೋಣ. ಓಕೆನಾ. V2 ಎಷ್ಟಿದೆ, V2 ಇರೋದು 120. ಸೊ V2 ಇರೋದು 120. ಆರ್ ಇರೋದೆಷ್ಟು, ಆರ್ ಇರೋದು 15 ನಮಗ್ ಗೊತ್ತು. ಸೊ ಆರ್ ಇರೋದು 15. ಸೊ ಇವಾಗ I2 ಕಂಡುಹಿಡಿಬೇಕು ಅಂದ್ರೆ ನಾ ಏನ್ ಮಾಡ್ಬೇಕು, 15 ಅನ್ನ ಈ ಕಡೆಗೆ ತಗೊಂಡು ಹೋಗ್ಬೇಕು. ಹೌದಾ. 15 ಇಲ್ಲಿ ಬಂದ್ಕೂಡಲೇ ಡಿವೈಡೆಡ್ ಬೈ 15 ಆಗುತ್ತೆ. ಸೊ 15 ಒಂದ್ಲೆ 15, 15 8ಲೆ 120. ಕರೆಕ್ಟಾ. 15 8 120 ತಾನೆ. ಸೊ ಕರೆಂಟ್ ಎಷ್ಟು ಬರುತ್ತೆ, ಸೊ ಕರೆಂಟ್ ಬರೋದು 8 ಆಂಪಿಯರ್ ಅಂತ ಬರುತ್ತೆ. ಓಕೆನಾ ಗೈಸ್, ಕ್ಲಿಯರ್? ಎನಿ ಡೌಟ್? ಇಷ್ಟೇ ಈಸಿ ಇರುತ್ತೆ ಗುರು ನ್ಯೂಮರಿಕಲ್ಸ್, ನೀವು ಸುಮ್ಮನೆ ಹೆದರ್ಕೋತೀರಾ. ಹೋಗೋಣ ಇವಾಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಅನ್ನ ನೋಡೋಣ. ನೆಕ್ಸ್ಟ್ ಟಾಪಿಕ್ ನಿಮ್ ಬುಕ್ ನಲ್ಲಿ ಯಾವ್ದಿದೆಯಪ್ಪ ಅಂತಂದ್ರೆ ರೆಸಿಸ್ಟೆನ್ಸ್ ಆಫ್ ಅ ಸಿಸ್ಟಮ್ ಆಫ್ ರೆಸಿಸ್ಟರ್ಸ್ ಅಂತ ಇದೆ. ಸರಿನಾ. ಸೊ ಅದನ್ನ ನೋಡೋಣ ಹಾಗಂದ್ರೆ ಏನು ಅಂತ. ಸೊ ರೆಸಿಸ್ಟರ್ ಗಳನ್ನ ನಾವು ಯಾವ ರೀತಿಲಿ ಅರೇಂಜ್ ಮಾಡ್ಕೋಬಹುದು, ಒಂದೇ ಸೀರೀಸ್ ನಲ್ಲಿ ಅರೇಂಜ್ ಮಾಡ್ಕೋಬಹುದು, ಇಲ್ಲ ಪ್ಯಾರಲಲ್ ಆಗಿ ಅರೇಂಜ್ ಮಾಡ್ಕೋಬಹುದು. ಓಕೆನಾ. ಸೀರೀಸ್ ಅಂತಂದ್ರೆ ಏನು, ಸೀರೀಸ್ ಅಂತಂದ್ರೆ ಒಬ್ಬರ ಕೈ ಇನ್ನೊಬ್ರು ಹಿಡ್ಕೊಂಡಿರ್ಬೇಕು. ಓಕೆನಾ. ಒಂದ್ ಕೈಯನ್ನ ಇನ್ನೊಬ್ಬ ಹಿಡ್ಕೊಂಡಿರ್ಬೇಕು, ಅವನ್ ಕೈಯನ್ನ ಇನ್ನೊಬ್ಬ ಹಿಡ್ಕೊಂಡಿರ್ಬೇಕು. ಸೊ ಯಾವ ರೀತಿ ಸೀರೀಸ್ ಅಂತಂದ್ರೆ, ಇಲ್ಲಿ ಮನುಷ್ಯ ಇದ್ದಾನೆ ಅಂತ ಇಟ್ಕೊಳ್ಳಿ, ಇವನ್ ಕೈಯನ್ನ ಏನ್ ಮಾಡ್ಕೋಬೇಕು, ಇಲ್ಲಿ ಪಕ್ಕದಲ್ಲಿರೋನ್ ಯಾರೋ ಹಿಡ್ಕೊಬೇಕು. ಸರಿನಾ. ಇಲ್ಲಿ ಇಲ್ಲೊಬ್ಬ ಮನುಷ್ಯ ಇದ್ದಾನೆ, ಅವ್ನ್ ಏನ್ ಮಾಡ್ಕೋತಾನೆ, ಅವ್ನ್ ಇವನ್ ಹಿಡ್ಕೋತಾನೆ. ಇಲ್ಲಿ ಮನುಷ್ಯ ಇದ್ದಾನೆ, ಅವನು ಇವನ್ ಕೈಯನ್ನ ಹಿಡ್ಕೋತಾನೆ. ಸೊ ಈ ರೀತಿಯಾಗಿ ಒಬ್ಬರ ಕೈಯನ್ನ ಇನ್ನೊಬ್ರು ಒಂದೊಂದೇ ಕೈ ಹಿಡ್ಕೋಬೇಕು. ದಿಸ್ ಈಸ್ ಸೀರೀಸ್. ಓಕೆನಾ. ದಿಸ್ ಈಸ್ ಸೀರೀಸ್. ಪ್ಯಾರಲಲ್ ಅಂತಂದ್ರೆ ಎಲ್ಲರೂ ಹಿಡ್ಕೋಬೇಕು. ಓಕೆನಾ. ಈಗ ಇಲ್ಲೊಬ್ಬ ಇದ್ದಾನೆ ಅಂತ ಇಟ್ಕೊಳ್ಳಿ, ಇಲ್ಲೊಬ್ಬ ಮನುಷ್ಯ ಇದ್ದಾನೆ, ಇವನ್ 2 ಕೈ 2 ಕಾಲಿದೆ. ಇನ್ನೊಬ್ಬ ಏನ್ ಮಾಡ್ತಾನೆ, ಅವನು ಹಿಂದೆ ನಿಂತ್ಕೋತಾನೆ. ಓಕೆನಾ. ಇಲ್ಲೆಲ್ಲೋ ಇದೆ, ಅವನು ಇವನ್ ಕೈಯನ್ನು ಹಿಡ್ಕೋತಾನೆ. ಇನ್ನೊಬ್ಬ ಇದ್ದಾನೆ, ಅವನು ಬಂದ್ ಇಲ್ಲಿ ಕೈ ಹಿಡ್ಕೋತಾನೆ. ಓಕೆನಾ. ಎಲ್ಲರೂ ಒಂದೇ ಪಾಯಿಂಟ್ ಅಲ್ಲಿ ಕೈ ಹಿಡ್ಕೊಂಡಿರ್ತಾರೆ. ಒಬ್ಬರ ಕೈಯನ್ನ ಒಬ್ರು ಈ ರೀತಿ ಚೈನ್ ರೀತಿಲಿ ಹಿಡ್ಕೊಂಡ್ರೆ ದಿಸ್ ಇಸ್ ಸೀರೀಸ್ ಕನೆಕ್ಷನ್. ಎಲ್ಲರೂ ಒಂದೇ ಸಲ ಹಿಡ್ಕೊಂಡ್ಬಿಟ್ರೆ ದಿಸ್ ಇಸ್ ಪ್ಯಾರಲಲ್ ಕನೆಕ್ಷನ್. ಓಕೆ, ನಾ ಮನುಷ್ಯನ್ ಬಿಡಿಸ್ಕೊಂಡ್ ತಪ್ಪೇ ಮಾಡ್ದೆ ಅನ್ಸ್ತದೆ, ನಿಮ್ಗೆ ಜಾಸ್ತಿ ಅರ್ಥ ಮಾಡಿಸೋದಕ್ಕೆ ಹೋಗಿ ನಾನು ಯಾಕೋ ಹಾಳು ಮಾಡ್ದೆ ಅನ್ಸ್ತದೆ. ಬಟ್ ಪರವಾಗಿಲ್ಲ, ರೆಸಿಸ್ಟರ್ ಬಿಡಿಸಿದ್ಮೇಲೆ ನಿಮ್ಗೆ ಅರ್ಥ ಆಗೋಗುತ್ತೆ. ಓಕೆನಾ. ಸೀರೀಸ್ ಕನೆಕ್ಷನ್ ಅಂದ್ರೆ ಒಬ್ಬರ ಕೈಯನ್ನ ಇನ್ನೊಬ್ಬರು ಹಿಡ್ಕೊಳ್ಳೋದು,
ಒಂದು ಲೈನ್ ಸೀರ್ ಹಿಡ್ಕೊಳ್ಳೋದು. ಓಕೆನಾ, ಒಬ್ಬರ ಕೈಯನ್ನ ಇನ್ನೊಬ್ರು ಹಿಡ್ಕೊಂತ ಹೋಗೋದು. ಈ ಚೈನ್ ಮಾಡ್ಬೇಕಾರಲ್ಲ ಯಾವ ರೀತಿಯಾಗಿ ಹಿಡ್ಕೋತಾರಲ್ಲ ಆ ರೀತಿಯಾಗಿ. ಸೊ ಎರಡು ಟೈಪ್ ಬರುತ್ತೆ. ಒಂದ್ ಯಾವ ರೀತಿ ಬರುತ್ತೆ, ಒಂದ್ ಬರೋದು ಸೀರೀಸ್ ಕನೆಕ್ಷನ್, ಇನ್ನೊಂದು ಬರೋದು ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್. ಓಕೆನಾ, ಪ್ಯಾರಲಲ್ ಕನೆಕ್ಷನ್. ಸೀರೀಸ್ ಕನೆಕ್ಷನ್ ಅಂದ್ರೆ ಒಂದು ರೆಸಿಸ್ಟರ್ ಇಲ್ಲಿದೆ, ಈ ರೆಸಿಸ್ಟರ್ ನ ಕೈಯನ್ನ ಇನ್ನೊಂದು ರೆಸಿಸ್ಟರ್ ಹಿಡ್ಕೊಳ್ಳುತ್ತೆ, ಆ ರೆಸಿಸ್ಟರ್ ನ ಕೈಯನ್ನ ಇನ್ನೊಂದು ರೆಸಿಸ್ಟರ್, ಆ ರೆಸಿಸ್ಟರ್ ನ ಕೈಯನ್ನ ಇನ್ನೊಂದು ರೆಸಿಸ್ಟರ್, ಈ ರೀತಿಯಾಗಿ ಹಿಡ್ಕೊತಾ ಹೋಗುತ್ತೆ. ಓಕೆನಾ, ಇದಕ್ಕೆ ಬೇಕಾದ್ರೆ ನಾವು ಒಂದು ಸೆಲ್ಗೆ ಕನೆಕ್ಟ್ ಮಾಡೋಣ. ಓಕೆನಾ, ಸೊ ದಿಸ್ ಇಸ್, ಈಗ ರೆಸಿಸ್ಟರ್ ಯಾವ ರೀತಿಯಾಗಿದೆ, ಸೀರೀಸ್ ನಲ್ಲಿ ಇದೆ. ಇದಕ್ಕೆ ಬೇಕಾದ್ರೆ ನಾವು R1 ಅಂತ ಕರೀವಾ, ಇದಕ್ಕೆ R2 ಅಂತ ಕರೀವಾ, ಇದಕ್ಕೆ R3 ಅಂತ ಕರೀವಾ, ಇದಕ್ಕೆ R4 ಅಂತ ಕರೀವಾ, ಈ ರೀತಿಯಾಗಿ ಕರೀವಾ. ಪ್ಯಾರಲಲ್ ಕನೆಕ್ಷನ್ ಅಂತಂದ್ರೆ ಏನು, ಪ್ಯಾರಲಲ್ ಕನೆಕ್ಷನ್ ಅಂತಂದ್ರೆ ಎಲ್ಲರೂ ಒಂದೇ ಸಲ ಕೈ ಹಿಡಿದು ಬಿಡೋದು. ಸರಿನಾ, ಇಲ್ಲೊಂದು ರೆಸಿಸ್ಟರ್ ಇದೆ, ಇಲ್ಲೊಂದು ರೆಸಿಸ್ಟರ್ ಇದೆ, ಇಲ್ಲೊಂದು ರೆಸಿಸ್ಟರ್, ಇವೇ ರೆಸಿಸ್ಟರ್. R1 ಇಲ್ಲಿದೆ, R2 ಇಲ್ಲಿದೆ, R3 ಇಲ್ಲಿದೆ, ಮತ್ತೆ R4 ಇಲ್ಲಿದೆ. ಓಕೆನಾ, ಇಲ್ಲಿ ಈ ರೀತಿಯಾಗಿದೆ. ಸೊ ಎಲ್ಲರೂ ಏನ್ ಮಾಡೋದು, ಒಟ್ಟಿಗೆ ಕೈಯನ್ನ ಹಿಡಿದು ಬಿಟ್ರೆ, ಸೊ ಇವನು ಎಲ್ಲರೂ ಒಂದೇ ಸಲ ಕೈಯನ್ನ ಹಿಡಿದಿದ್ದಾರೆ ಅಂತಂದ್ರೆ, ಓಕೆನಾ, ಸೊ ಈ ರೀತಿಯಾಗಿದೆ ಅಂತಂದ್ರೆ ಎಲ್ಲರೂ ಒಟ್ಟಿಗೆ ಕೈಯನ್ನ ಹಿಡ್ಕೊಂಡಿದ್ದಾರೆ ಅಂತಂದ್ರೆ ದಿಸ್ ಈಸ್ ಪ್ಯಾರಲಲ್ ಕನೆಕ್ಷನ್. ಓಕೆನಾ, ಸೊ ದಿಸ್ ಈಸ್ ಪ್ಯಾರಲಲ್ ಕನೆಕ್ಷನ್. ಇಲ್ಲಿ ಏನ್ ಮಾಡಿದ್ದಾರೆ, ಎಲ್ಲರೂ ಒಂದೇ ಪಾಯಿಂಟ್ ಕನೆಕ್ಟ್ ಆಗಿದ್ದಾರೆ. ನೋಡ್ರೋ, ಇವನು ಇದೇ ಪಾಯಿಂಟ್ ಕನೆಕ್ಟ್ ಆಗಿದ್ದಾನೆ, ಇವನು ಇದೇ ಪಾಯಿಂಟ್ ಕನೆಕ್ಟ್ ಆಗಿದ್ದಾನೆ, ಇವನು ಇದೇ ಪಾಯಿಂಟ್ ಕನೆಕ್ಟ್ ಆಗಿದ್ದಾನೆ, ಇವನು ಇದೇ ಪಾಯಿಂಟ್ ಕನೆಕ್ಟ್ ಆಗಿದ್ದಾನೆ. ಕರೆಕ್ಟಾ, ಇಲ್ಲಿ ಇವನು ಇದೇ ಪಾಯಿಂಟ್ ಕನೆಕ್ಟ್ ಆಗಿದ್ದಾನೆ, ಇವನು ಇದೇ ಪಾಯಿಂಟ್ ಕನೆಕ್ಟ್ ಆಗಿದ್ದಾನೆ, ಇವನು ಇದೇ ಪಾಯಿಂಟ್ ಕನೆಕ್ಟ್ ಆಗಿದ್ದಾನೆ, ಇವನು ಇದೇ ಪಾಯಿಂಟ್ ಕನೆಕ್ಟ್ ಆಗಿದ್ದಾನೆ. ಸೊ ದಿಸ್ ಈಸ್ ಪ್ಯಾರಲಲ್ ಕನೆಕ್ಷನ್, ದಿಸ್ ಇಸ್ ಸೀರೀಸ್ ಕನೆಕ್ಷನ್. ಇಲ್ಲಿ ಎಲ್ಲಾನು ಒಂದೇ ಪಾಯಿಂಟ್ ಕನೆಕ್ಟ್ ಆಗಿದೆಯಾ, ಇಲ್ಲ. ಇವನ್ ಕನೆಕ್ಟ್ ಆಗಿರೋ ಪಾಯಿಂಟೇ ಬೇರೆ, ಇವನ್ ಕನೆಕ್ಟ್ ಆಗಿರೋ ಪಾಯಿಂಟೇ ಬೇರೆ, ಇವನ್ ಕನೆಕ್ಟ್ ಆಗಿರೋ ಪಾಯಿಂಟೇ ಬೇರೆ, ಇವನ್ ಕನೆಕ್ಟ್ ಆಗಿರೋ ಪಾಯಿಂಟೇ ಬೇರೆ. ಬಟ್ ಇಲ್ಲಿ ಎಲ್ಲರೂ ಒಂದೇ ಪಾಯಿಂಟ್ ಕನೆಕ್ಟ್ ಆಗಿದ್ದಾರೆ. ಇವನು ಇದೇ ಪಾಯಿಂಟ್, ಇವನು ಇದೇ ಪಾಯಿಂಟ್, ಇವನು ಇದೇ ಪಾಯಿಂಟ್. ಸೊ ಎಲ್ಲರೂ ಒಂದೇ ಪಾಯಿಂಟ್ ಕನೆಕ್ಟ್ ಆಗಿದ್ದಾರೆ. ಇವಾಗ ಗೊತ್ತಾಯ್ತಾ ಡಿಫ್ರೆನ್ಸ್ ಯಾವ ರೀತಿಯಾಗಿರುತ್ತೆ ಅಂತ. ಈ ರೀತಿ ಇದ್ರೆ ಸೀರೀಸ್ ಕನೆಕ್ಷನ್, ಈ ರೀತಿಯಾಗಿದೆ ಪ್ಯಾರಲಲ್ ಕನೆಕ್ಷನ್. ಸೊ ಸೀರೀಸ್ ಕನೆಕ್ಷನ್ ನಲ್ಲಿ ಟೋಟಲ್ ರೆಸಿಸ್ಟೆನ್ಸ್ ಕಂಡುಹಿಡಿಬೇಕಪ್ಪ. ಆವಾಗ ಏನ್ ಫಾರ್ಮುಲಾ, ರೆಸಿಸ್ಟೆನ್ಸ್ ಇನ್ ಸೀರೀಸ್ ಈಕ್ವಲ್ ಟು ಎಲ್ಲ ರೆಸಿಸ್ಟೆನ್ಸ್ ಗಳನ್ನ ಡೈರೆಕ್ಟ್ ಆಗಿ ಆಡ್ ಮಾಡ್ಕೊಂಡ್ರೆ ಆಯ್ತು. ಆವಾಗ ನಮ್ಗೆ ಟೋಟಲ್ ರೆಸಿಸ್ಟೆನ್ಸ್ ಸಿಗುತ್ತೆ. ಅಂದ್ರೆ ಇಲ್ಲಿರೋರು ಯಾರು, R1 ಪ್ಲಸ್ R2 ಪ್ಲಸ್ R3 ಪ್ಲಸ್ R4, ಅಥವಾ ಇನ್ನೂ ಜಾಸ್ತಿ ಇದ್ರೆ ಅವರನ್ನು ಆಡ್ ಮಾಡ್ಕೊಂತ ಹೋಗ್ಬೇಕು ಈ ರೀತಿಯಾಗಿ. ಇಲ್ಲಿ ಟೋಟಲ್ ರೆಸಿಸ್ಟೆನ್ಸ್ ಕಂಡುಹಿಡಿಯೋದು ಹೆಂಗೆ, ಇಲ್ಲಿ ಟೋಟಲ್ ರೆಸಿಸ್ಟೆನ್ಸ್ ಕಂಡುಹಿಡಿಯೋದು ಒಂದ್ ಸ್ವಲ್ಪ ಟ್ರಿಕಿ ಇದೆ. ಇದಕ್ಕೆ ಫಾರ್ಮುಲಾ ಯಾವ ರೀತಿಯಾಗಿ ಬರುತ್ತೆ ಗೊತ್ತಾ, 1 ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್, RP ಅಂದ್ರೆ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್, ಇಸ್ ಈಕ್ವಲ್ ಟು 1/R1 ಪ್ಲಸ್ 1/R2 ಪ್ಲಸ್ 1/R3 ಪ್ಲಸ್ 1/R4. ಈ ರೀತಿಯಾಗಿ ಎಲ್ಲಾನು ಬರ್ತಾ ಹೋಗ್ತದೆ. ಎಷ್ಟಿದಾವೋ ಅಷ್ಟ್ರದ್ದು 1 ಸಮಥಿಂಗ್ ಮಾಡ್ಕೊಂಡು ಕೂಡಿಸ್ತಾ ಹೋಗೋದು. ಓಕೆನಾ, ಸೊ ಸೀರೀಸ್ ಕನೆಕ್ಷನ್ ನಲ್ಲಿ ಇದ್ದಾಗ ನಾವು ಈ ರೀತಿಯಾಗಿ ಆಡ್ ಮಾಡ್ಕೋಬೇಕು, ಪ್ಯಾರಲಲ್ ಕನೆಕ್ಷನ್ ನಲ್ಲಿ ಇದ್ದಾಗ ನಾವು ಈ ರೀತಿಯಾಗಿ ಆಡ್ ಮಾಡ್ಕೋಬೇಕು. ಅದು ಯಾಕೆ ಅಂತ ನೀವು ಸೆಕೆಂಡ್ PUC ಹೋದ್ಮೇಲೆ ಕಲಿತೀರಾ ಮಕ್ಕಳ. ಸರಿನಾ, ಇವಾಗ ಸದ್ಯಕ್ಕೆ ಇಷ್ಟು ಸಾಕು. ಇದ್ರ ಮೇಲೆ ಏನಾದ್ರು ಕ್ವಶನ್ಸ್ ಕೊಟ್ಟಿದಾರಾ, ಇದ್ರ ಮೇಲೆ ಏನಾದ್ರು ಕ್ವಶನ್ಸ್ ಕೊಟ್ಟಿದಾರಾ ನೋಡ್ತೀನಿ ಗೈಸ್ ನಿಮ್ ಬುಕ್ ನಲ್ಲಿ. ಎಕ್ಸಾಂಪಲ್ 11.7 ಕೊಟ್ಟಿದ್ದಾರೆ. ಒಂದ್ ಕೆಲಸ ಮಾಡ್ತೀನಿ, ನಾನು ನೆಕ್ಸ್ಟ್ ವಿಡಿಯೋ ಹೋಗ್ತೀನಿ, ಅವಾಗ ಎಡಿಟರ್ಗೆ ಅದು ಎಡಿಟ್ ಮಾಡಿ ಕೆಳಗಡೆ ಡಿಸ್ಪ್ಲೇ ಮಾಡೋದಕ್ಕೂ ಈಸಿ ಆಗತ್ತೆ. ಓಕೆನಾ, ಸ್ಕ್ರೀನ್ ಮೇಲೆ ಪ್ರಶ್ನೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಒಂದು ಡಯಾಗ್ರಾಮ್ ಕೂಡ ನಿಮ್ ಬುಕ್ ನಲ್ಲಿ ಇತ್ತು, ಅದನ್ನೇ ಡಿಸ್ಪ್ಲೇ ಮಾಡೋಣ ಅಂತ ಹೋದ್ರೆ ಇಲ್ಲಿ ಸ್ಪೇಸ್ ಕಮ್ಮಿ ಬೀಳತ್ತೆ. ಹೀಗಾಗಿ ಆ ಡಯಾಗ್ರಾಮ್ ಎಲ್ಲ ನಾನು ಬಿಡಿಸ್ಕೊಂಡ್ ಬಿಟ್ಟಿದ್ದೇನೆ. ಓಕೆನಾ, ಡಯಾಗ್ರಾಮ್ ನಾನು ಬಿಡಿಸ್ಕೊಂಡಿದ್ದೇನೆ. ಬಾಕಿ ಇದೆಲ್ಲ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ಕ್ವಶನ್ ಅನ್ನ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಎಲೆಕ್ಟ್ರಿಕ್ ಲ್ಯಾಂಪ್, ಓಕೆ, ಒಂದು ಬಲ್ಬ್ ಇದೆ, ಬಲ್ಬ್ whose resistance is 20 ohm. ಬಲ್ಬ್ ನ ರೆಸಿಸ್ಟೆನ್ಸ್ ಎಷ್ಟಿದೆ ಅಂತೆ, ಬಲ್ಬ್ ನ ರೆಸಿಸ್ಟೆನ್ಸ್ ಇರೋದು 20 ohm. ಓಕೆನಾ, ರೆಸಿಸ್ಟೆನ್ಸ್ ಇಸ್ 20 ohm and a conductor of 4 ohm. ಇಲ್ಲೊಂದು ಕಂಡಕ್ಟರ್ ಇದೆ, ಇದರ ರೆಸಿಸ್ಟೆನ್ಸ್ ಎಷ್ಟಿದೆ, ಇದಿರೋದು 4 ohm ಇದೆ, ಅದರ ರೆಸಿಸ್ಟೆನ್ಸ್ ಇರೋದು 4 ohm, are connected to a 6 volt ಬ್ಯಾಟ್ರಿ. ಸೊ ಬ್ಯಾಟ್ರಿ ಎಷ್ಟಿದೆ, 6 volt ಇದೆ. ಸರಿನಾ, ಕ್ಯಾಲ್ಕುಲೇಟ್ ದ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕಿಟ್. ಈ ಸರ್ಕಿಟ್ ನ ಟೋಟಲ್ ರೆಸಿಸ್ಟೆನ್ಸ್ ಅನ್ನ ನೋಡ್ಕೋಬೇಕು ನಾವು. ಕ್ವಶನ್ ಏನಲ್ಲಿ ಏನ್ ಕೇಳ್ತಾ ಇದ್ದಾರೆ, ಟೋಟಲ್ ರೆಸಿಸ್ಟೆನ್ಸ್ ನೋಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಹಾಗೇನೆ ಬಿ ನಲ್ಲಿ ಏನ್ ಕೇಳ್ತಾ ಇದ್ದಾರೆ, ಬಿ ನಲ್ಲಿ ಕೇಳ್ತಾ ಇರೋದು ದ ಕರೆಂಟ್ ಥ್ರೂ ದ ಸರ್ಕಿಟ್. ಈ ಟೋಟಲ್ ಇದರಲ್ಲಿ ಕರೆಂಟ್ ಎಷ್ಟು ಹರಿಯುತ್ತೆ ಅಂತ ಕೇಳ್ತಾರೆ. ಈ ಸರ್ಕಿಟ್ ಅಲ್ಲಿ ಕರೆಂಟ್ ಎಷ್ಟು ಹರಿತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಹಾಗೇನೆ ಸಿ ನಲ್ಲಿ ಏನ್ ಕೇಳ್ತಾ ಇದ್ದಾರೆ, ದ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಎಲೆಕ್ಟ್ರಿಕ್ ಲ್ಯಾಂಪ್ ಅಂಡ್ ಕಂಡಕ್ಟರ್. ಲ್ಯಾಂಪ್ ನ ಅಕ್ರಾಸ್ ವೋಲ್ಟೇಜ್ ಏನಿರುತ್ತೆ
ಕಂಡಕ್ಟರ್ ನ ಅಕ್ರಾಸ್ ವೋಲ್ಟೇಜ್ ಏನಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ನಾವು ಸಿ ನಲ್ಲಿ ಏನೇನ್ ಕೇಳ್ತಾ ಇದ್ದಾರೆ, ಲ್ಯಾಂಪ್ ನ ಅಕ್ರಾಸ್ ಇರುವಂತ ವೋಲ್ಟೇಜ್ ಅಕ್ರಾಸ್ ಲ್ಯಾಂಪ್. ಸೊ ಈ ರೀತಿಯಾಗಿ ಬರ್ಕೋತೇನೆ, ಅದು ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಹಾಗೇನೆ ಇನ್ನೇನ್ ಕೇಳ್ತಾ ಇದ್ದಾರೆ, ಕಂಡಕ್ಟರ್ ಇದೆಯಲ್ವಾ ಇದರ ಅಕ್ರಾಸ್ ಅದರ ವೋಲ್ಟೇಜ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆನಾ, ಇದೆಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಇದನ್ನ ಸಿಂಪಲ್ ಆಗಿ ಸಾಲ್ವ್ ಮಾಡ್ತಾ ಹೋಗೋಣ. ತುಂಬಾ ಸಿಂಪಲ್ ಇದೆ ಕ್ವಶನ್. ಕೇಳೋದಕ್ಕೆ ಈ ಡಯಾಗ್ರಾಮ್ ಎಲ್ಲ ನೋಡಿದ್ರೆ ಸ್ವಲ್ಪ ಭಯ ಆಗುತ್ತೆ ನಿಮ್ಗೆ ಅಷ್ಟೇ. ಸೊ ಭಯ ಪಡೋದಲ್ಲ, ಏನೇನ್ ಕೊಟ್ಟಿದ್ದಾರೆ ಅನ್ನೋದನ್ನು ಸಾಲ್ವ್ ಮಾಡ್ಕೊಂತ ಹೋದ್ರೆ ಎಲ್ಲ ಈಸಿಯಾಗಿ ಆಗೋಗುತ್ತೆ. ಕೇಳ್ತಾ ಇರೋದು ಟೋಟಲ್ ರೆಸಿಸ್ಟೆನ್ಸ್ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡ್ರಪ್ಪ, ಬಲ್ಬು ಒಂದ್ ರೆಸಿಸ್ಟರ್ ತರ ಇದೆ, ಬಲ್ಬ್ ನ ರೆಸಿಸ್ಟೆನ್ಸ್ ಇರೋದೆಷ್ಟು 20 ಓಮ್. ಹಾಗೇನೆ ಇಲ್ಲೊಂದು ರೆಸಿಸ್ಟರ್ ಇದೆ. ಸೊ ಈ ಎರಡು ರೆಸಿಸ್ಟರ್ ಯಾವ ರೀತಿ ಕನೆಕ್ಟ್ ಆಗಿದೆ, ಸೀರೀಸ್ ನಲ್ಲಿ ಕನೆಕ್ಟ್ ಆಗಿದೆಯೋ ಪ್ಯಾರಲಲ್ ನಲ್ಲಿ ಕನೆಕ್ಟ್ ಆಗಿದೆಯೋ? ಸೀರೀಸ್ ಕನೆಕ್ಷನ್ ಅಂದ್ರೆ ಹೆಂಗೆ, ಈ ತರ ಇದ್ರೆ ಸೀರೀಸ್ ಕನೆಕ್ಷನ್. ಪ್ಯಾರಲಲ್ ಕನೆಕ್ಷನ್ ಅಂದ್ರೆ ಹೆಂಗೆ, ಪ್ಯಾರಲಲ್ ಕನೆಕ್ಷನ್ ಅಂದ್ರೆ ಈ ರೀತಿ ಇದೆ, ಇದು ಬ್ಯಾಟ್ರಿ ಕನೆಕ್ಟ್ ಇರುತ್ತೆ. ಓಕೆ, ಇದು ತಗೊಂಡೋಗಿ ಇದನ್ನ ಬ್ಯಾಟ್ರಿ ಕನೆಕ್ಟ್ ಮಾಡಿರ್ತಾರೆ. ದಿಸ್ ಇಸ್ ಸೀರೀಸ್ ಕನೆಕ್ಷನ್. ಪ್ಯಾರಲಲ್ ಕನೆಕ್ಷನ್ ಅಂದ್ರೆ ಹೆಂಗೆ, ಪ್ಯಾರಲಲ್ ಕನೆಕ್ಷನ್ ಅಂದ್ರೆ ಈ ತರ ಇರುತ್ತೆ. ಓಕೆನಾ, ಇದು ಪ್ಯಾರಲಲ್ ಕನೆಕ್ಷನ್. ಸೊ ಇಲ್ಲಿರೋದು ಯಾವ ರೀತಿ ಕನೆಕ್ಷನ್, ಇಲ್ಲೊಂದು ರೆಸಿಸ್ಟರ್ ಇದೆ, ಇಲ್ಲಿ ಬಲ್ಬ್ ಇದೆ, ಬಲ್ಬ್ ಒಂದು ರೆಸಿಸ್ಟರ್ ತರನೇ ಇಲ್ಲಿ ಆಕ್ಟ್ ಆಗ್ತಾ ಇರೋದು. ಹೀಗಾಗಿ ಎರಡು ರೆಸಿಸ್ಟರ್ ಈ ತರ ಇದೆನೋ ಅಥವಾ ಈ ತರ ಇದೆನೋ, ಆಬ್ವಿಯಸ್ಲಿ ಈ ತರ ಇದೆ, ಸೀರೀಸ್ ಕನೆಕ್ಷನ್ ಅಲ್ಲಿ ಇದೆ. ಹೌದಾ, ನೋಡ್ರು ಸೀರೀಸ್ ಕನೆಕ್ಷನ್ ಅಲ್ಲಿ ಏನಾಗುತ್ತೆ, ಯಾವುದೇ ಎರಡು ರೆಸಿಸ್ಟರ್ ತಗೊಂಡ್ರು ಅವೆರಡು ಬರೀ ಒಂದು ಕೈ ಮಾತ್ರ ಹಿಡ್ಕೊಂಡಿರ್ತವೆ. ಓಕೆನಾ, ಒಂದು ಸೈಡ್ ಮಾತ್ರ ಅದರದ್ದು ಕನೆಕ್ಟ್ ಇರುತ್ತೆ ಬಲ್ಬ್ ರೆಸಿಸ್ಟರ್ ಗಳ ನಡುವೆ. ಬಟ್ ಇಲ್ಲಿ ಪ್ಯಾರಲಲ್ ಕನೆಕ್ಷನ್ ಅಲ್ಲಾದ್ರೆ ಎರಡೂ ಕೈ ಕನೆಕ್ಟ್ ಇದೆ. ಹೌದಾ, ಎಲ್ಲ ಕೈನೂ ಕನೆಕ್ಟ್ ಇದ್ರೆ ಅದಕ್ಕೆ ಪ್ಯಾರಲಲ್ ಕನೆಕ್ಷನ್ ಅಂತೀವಿ. ಬರೀ ಒಂದು ಕೈ ಮಾತ್ರ ಹಿಡ್ಕೊಂಡಿದ್ರೆ ಅದಕ್ಕೆ ಸೀರೀಸ್ ಕನೆಕ್ಷನ್ ಅಂತ ಕರಿತೀವಿ. ಓಕೆನಾ, ಓಕೆನಾ ಗೈಸ್, ಇವಾಗ ಸೀರೀಸ್ ಕನೆಕ್ಷನ್ ಇದೆ ಅನ್ನೋದು ಗೊತ್ತಾಯ್ತು. ಸೀರೀಸ್ ಕನೆಕ್ಷನ್ ನಲ್ಲಿ ರೆಸಿಸ್ಟರ್ ಇದ್ದಾಗ ಟೋಟಲ್ ರೆಸಿಸ್ಟರ್ಸ್ ಕಂಡು ಹಿಡಿಯೋದು ಹೆಂಗೆ, ಸಿಂಪಲ್ ಅಪ್ಪ. ಆ ಎರಡು ರೆಸಿಸ್ಟರ್ ಗಳನ್ನ ಡೈರೆಕ್ಟ್ ಆಗಿ ಆಡ್ ಮಾಡ್ಕೊಂಡ್ರೆ ಆಗೋಯ್ತು. R1 ಪ್ಲಸ್ R2 ಮಾಡ್ಕೊಂಡ್ರೆ ಆಗೋಯ್ತು. ಹೌದಾ, ಸೊ ಏನಿದೆ R1 ಇರೋದು 4 ಓಮ್ ಇದೆ. ಹಾಗೇನೆ R2 ಇರೋದಿಷ್ಟು, R2 ಇರೋದು 20 ಓಮ್ ಇದೆ. ಸೊ 20 ಪ್ಲಸ್ 4 ಮಾಡಿದ್ರೆ 24 ಓಮ್ ಅಂತ ಸಿಗತ್ತೆ. ಟೋಟಲ್ ರೆಸಿಸ್ಟೆನ್ಸ್ ಕಂಡಿಡಿದಾಗಾಯ್ತು, ನಾವು ಇದನ್ನ ಕಂಡಿಡಿದಾಗಾಯ್ತು. ಇವಾಗ ಕರೆಂಟ್ ಕಂಡಿಡಿಬೇಕು. ಸೊ ಕರೆಂಟ್ ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಿದೆ ಅನ್ನೋದು ಗೊತ್ತು. ಟೋಟಲ್ ರೆಸಿಸ್ಟೆನ್ಸ್ ಇರೋದು ಇಷ್ಟಿದೆ. ಹೌದಾ, ಟೋಟಲ್ ರೆಸಿಸ್ಟೆನ್ಸ್ ಇಡೀ ಸರ್ಕಿಟ್ ಅಲ್ಲಿ ಇರೋದು ಇಷ್ಟು. ಟೋಟಲ್ ವೋಲ್ಟೇಜ್ ಇಡೀ ಸರ್ಕಿಟ್ ಸಪ್ಲೈ ಆಗ್ತಾ ಇರೋ ವೋಲ್ಟೇಜ್ ಎಷ್ಟು, 6 ವೋಲ್ಟ್ ಇದೆ. ಸೊ ವೋಲ್ಟೇಜ್ ಗೊತ್ತು, ರೆಸಿಸ್ಟೆನ್ಸ್ ಗೊತ್ತು, ವೋಲ್ಟೇಜ್ ಗೊತ್ತು, ರೆಸಿಸ್ಟೆನ್ಸ್ ಗೊತ್ತು. ಕರೆಂಟ್ ಅನ್ನ ಕಂಡಿಡಿಬೇಕು, ಐ ಅನ್ನ ಕಂಡಿಡಿಬೇಕು. ಹೌದಾ, ಸೊ ಯಾವ ಫಾರ್ಮುಲಾ ಹಾಕೋಬೇಕು, ಆಬ್ವಿಯಸ್ಲಿ ಈ ಫಾರ್ಮುಲಾ ಹಾಕೋಬೇಕು. V is equal to IR, V is equal to I into R. ಸೊ V ಇರೋದು 6 ವೋಲ್ಟ್. ಸೊ V ಜಾಗದಲ್ಲಿ 6 ಅಂತ ಬರೆಯೋಣ. V ಇರೋದು 6 ವೋಲ್ಟ್, I ಗೊತ್ತಿಲ್ಲ, R ಇರೋದು 24. ಕರೆಕ್ಟಾ, R ಇರೋದು 24. ಸೊ ಈ 24 ಅನ್ನ ಈ ಕಡೆಗೆ ತರೋಣ. ಸೊ 24 ಈ ಕಡೆ ತಂದ್ಕೊಳ್ಳಿ, ಡಿವೈಡೆಡ್ ಬೈ 24 ಆಗುತ್ತೆ. ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಹೇಗಾಗುತ್ತೆ, 6 ಒಂದ್ಲೆ 6, 6 4 24. ಹೌದಾ, 1/4. 1/4 ಅಂದ್ರೆ 1/4 ಅಂದ್ರೆ ಈ ಪಾರ್ಟ್. ಹೌದಾ, ಸೊ ಇದಕ್ಕೆ ನಾವು 25% ಅಂತಾನು ಕರಿಬಹುದು. ಹೌದಾ, ಅಂದ್ರೆ 0.25 ಕಾಲು ಭಾಗ. ಹೌದಾ, ಸೊ 0.25 ಅಂತಾನು ಕರಿಬಹುದು. 25% ಅಂತಂದ್ರೆ 0.25 ಅಂತಾನು ಕರಿಬಹುದು. ಇಸ್ ಈಕ್ವಲ್ ಟು ಐ ಅನ್ನ ಯಾವ್ದ್ರಲ್ಲಿ ಹೇಳ್ತೇವೆ, ಕರೆಂಟ್ ಅನ್ನ ಯಾವ್ದ್ರಲ್ಲಿ ಹೇಳ್ತೇವೆ, ಕರೆಂಟ್ ಅನ್ನ ಆಂಪಿಯರ್ ನಲ್ಲಿ ಹೇಳ್ತೇವೆ. ಹೀಗಾಗಿ ಎ ಅಂತ ಬರ್ಕೋಬೇಕು. ಅಥವಾ ನಿಮ್ಗೆ ಇದು ಮಾಡಕ್ ಕಷ್ಟ ಆಗಿದ್ಯಾ, ಇದು 1/4 ಅಂದ್ರೆ 0.25 ಅಂತ ಗೊತ್ತಿಲ್ವಾ, ಲೆಕ್ಕ ಮಾಡ್ಕೊಳ್ಳಿ. 1 ಅನ್ನ ಎಷ್ಟರಿಂದ ಡಿವೈಡ್ ಮಾಡ್ಬೇಕು, 4ರಿಂದ ಡಿವೈಡ್ ಮಾಡ್ಬೇಕು. ಹೌದಾ, 1 ಡಿವೈಡೆಡ್ ಬೈ 4. ಸೊ 4 ಅಂದ್ರೆ ಇದನ್ನ ಡಿವೈಡ್ ಮಾಡಕ್ಕಾಗಲ್ಲ, ಹೀಗಾಗಿ ಒಂದು 0ನ್ನ ಸಾಲ ತಗೋಬೇಕು. ಫಸ್ಟ್ ಸಾಲ ತಗೋಬೇಕಾದ್ರೆ ಯಾವತ್ತೂ ಒಂದು ಪಾಯಿಂಟ್ ಹಾಕೊಂಡೆ ಸಾಲ ತಗೋಬೇಕು. ಕರೆಕ್ಟಾ, ಸೊ 4 ಒಂದ್ಲೆ 4, 4 2 8. ಓಕೆನಾ, ಸೊ ಎಷ್ಟು ಉಳ್ಕೊಳತ್ತೆ, 2 ಉಳ್ಕೊಳತ್ತೆ. ಇನ್ನೊಂದ್ ಸಾಲ ಈಗ ಮತ್ತೆ ಡಿವೈಡ್ ಮಾಡಕ್ಕಾಗಲ್ಲ, ಸೊ 1 0 ಎಕ್ಸ್ಟ್ರಾ ಸಾಲ ತಗೋತೀನಿ. ಅವಾಗ ಏನಾಗುತ್ತೆ, 4 5 20 ಆಗುತ್ತೆ. ಹೌದಾ, ಸೊ 0 0. ಸೊ ಎಷ್ಟು ಸಿಕ್ತು ನಮ್ಗೆ ಆನ್ಸರ್, 0.25 ಅಂತಾನೆ ಸಿಕ್ತು. ಹೌದಾ, ಸೊ ಅದನ್ನೇ ಇಲ್ಲಿ ಬರ್ದಿರೋದು ನಾನು ಅಷ್ಟೇ, ಮತ್ತೇನು ಮಾಡಿಲ್ಲ. 0.25 ಆಂಪಿಯರ್ ಇಸ್ ಈಕ್ವಲ್ ಟು ಕರೆಂಟ್. ಸೊ ಅದಾಯ್ತು, ಎ ಆಯ್ತು, ಬಿ ಆಯ್ತು. ಇವಾಗ ಸಿ ನೋಡ್ಕೋಬೇಕು. ಸಿ ನಲ್ಲಿ ಏನು, ಫಸ್ಟ್ ಲೈಟ್ ನ ಅಕ್ರಾಸ್ ವೋಲ್ಟೇಜ್ ಎಷ್ಟು ಅಂತ ನೋಡ್ಕೋಬೇಕು. ವೋಲ್ಟೇಜ್ ಅಕ್ರಾಸ್ ಲೈಟ್ ನೋಡ್ಕೋಬೇಕು. ಓಕೆನಾ, ಸೊ ವೋಲ್ಟೇಜ್ ಅಕ್ರಾಸ್ ಲೈಟ್ ನೋಡ್ಕೋಬೇಕು. ವೋಲ್ಟೇಜ್ ಅಂದ್ರೆ V is equal to IR. ಸೇಮ್ ಅದೇ ಫಾರ್ಮುಲಾನೇ ಹಾಕೋದೆ, ಯಾಕಂದ್ರೆ ನಮ್ಗೆ ಗೊತ್ತಿರೋದೇ ಅದು. ಹೌದಾ, ಸೊ IR is equal to V. V is equal to IR. ಸೊ I ಎಷ್ಟು ನಮಗೆ ಗೊತ್ತಿದೆ, ಇಡೀ ಸರ್ಕಿಟ್ ಅಲ್ಲಿ ಹರಿತಾ ಇರೋ ಕರೆಂಟ್ ಎಷ್ಟು, 0.25. ಹೌದಾ, ಸೊ 0.25 ಕರೆಂಟ್ ಹರಿತಾ ಇದೆ. ಅಥವಾ 1/4 ಅಂತಾನು ಬರ್ಕೋಬಹುದು. 0.25 ಅನ್ನೇ ನಾನು 1/4 ಅಂತಾನು ಬರ್ಕೋಬಹುದು, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಇರೋದು R. ರೆಸಿಸ್ಟೆನ್ಸ್ ಎಷ್ಟಿದೆಯಪ್ಪ, ರೆಸಿಸ್ಟೆನ್ಸ್ ಇರೋದು
ರೆಸಿಸ್ಟೆನ್ಸ್ ಅನ್ನ ಯಾವ್ದು ತಗೋಬೇಕು ಇವಾಗ ನಾವು ಅಕ್ರಾಸ್ ಇದನ್ನ ನೋಡ್ತಾ ಇದ್ದೇವೆ, ಲೈಟ್ ನ ಅಕ್ರಾಸ್ ವೋಲ್ಟೇಜ್ ನೋಡ್ತಾ ಇದ್ದೇವೆ, ಹೌದಾ. ಸೊ ಲೈಟ್ ನ ಅಕ್ರಾಸ್ ವೋಲ್ಟೇಜ್ ನೋಡ್ತಾ ಇದ್ದೇವೆ ಅಂದ್ಮೇಲೆ ಲೈಟ್ ನಲ್ಲಿ ಇರುವಂತ ರೆಸಿಸ್ಟೆನ್ಸ್ ಅನ್ನೇ ತಗೋಬೇಕು. ಸೊ ಆರ್ ಜಾಗದಲ್ಲಿ ಲೈಟ್ ನ ಅಕ್ರಾಸ್ ಎಷ್ಟು ರೆಸಿಸ್ಟೆನ್ಸ್ ಇದೆ, 20 ಇದೆ. ಸೊ ಕೇಳ್ತಾ ಇರೋದು ಅದೇ ತಾನೇ, ಲೈಟ್ ನ ಅಕ್ರಾಸ್ ವೋಲ್ಟೇಜ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ, ಇದನ್ನ ಕೇಳ್ತಾ ಇದ್ದಾರೆ. ಸೊ ಐ ಜಾಗದಲ್ಲಿ ಇಲ್ಲಿ ಹರಿತಾ ಇರೋ ಕರೆಂಟ್ ಎಷ್ಟು ಹರಿತಾ ಇದೆ, 0.25 ಹರಿತಾ ಇದೆ. ಆಮೇಲೆ ಇದರ ಅಕ್ರಾಸ್ ಇರುವಂತಹ ರೆಸಿಸ್ಟೆನ್ಸ್ ಅನ್ನೇ ನಾವು ತಗೋಬೇಕು. ರೆಸಿಸ್ಟೆನ್ಸ್ ಎಷ್ಟಿದೆಯಪ್ಪ, ರೆಸಿಸ್ಟೆನ್ಸ್ ಇರೋದು 20. ಸೊ ರೆಸಿಸ್ಟೆನ್ಸ್ ಜಾಗದಲ್ಲಿ ಆರ್ ಜಾಗದಲ್ಲಿ 20 ಅಂತ ಬರ್ಕೋತೀನಿ, ಓಕೆನಾ. ಸೊ ಇದು ಮಾಡಿದ್ರೆ 4 1 4 4 5 20. ಸೊ ವಿ ಇಸ್ ಈಕ್ವಲ್ ಟು 5 ವೋಲ್ಟ್ ಅಂತ ಸಿಗುತ್ತೆ, ಓಕೆನಾ. ಇದಾಯ್ತು ವಿ ಎಲ್ ಆಯ್ತು. ಈಗ ವಿ ಸಿ ನೋಡೋಣ, ಓಕೆನಾ. ಸಿ ಅಂತಂದ್ರೆ ಕಂಡಕ್ಟರ್ ನ ಅಕ್ರಾಸ್ ವೋಲ್ಟೇಜ್. ಸೊ ವಿ ಸಿ, ಸಿ ಅನ್ನು ಸ್ಮಾಲ್ ಬರೀತೀನಿ, ಅದೆಷ್ಟಾಗತ್ತೆ, ವಿ ಇಸ್ ಈಕ್ವಲ್ ಟು ಐ ಆರ್, ಕರೆಕ್ಟಾ. ವಿ ಇಸ್ ಈಕ್ವಲ್ ಟು ಐ ಆರ್ ಆಗತ್ತೆ. ಸೊ ಐ ಎಷ್ಟಿದೆ, ಐ ಇರೋದು 0.25, ಐ ಇರೋದು 0.25 ಅಥವಾ 1/4 ಅಂತ ಬರ್ಕೋಬಹುದು. ಆರ್ ಎಷ್ಟಿದೆ, ಇದ್ರೆ ಅಕ್ರಾಸ್ ನೋಡ್ತಾ ಇದೀವಿ, ಆರ್ ಇರೋದು 4 ಇದೆ. ಸೊ ಆರ್ ಜಾಗದಲ್ಲಿ ನಾವು 4 ಅಂತ ಬರ್ಕೋಬಹುದು. 4 1 4 4 1 4 1 ಇಂಟು 1 ಮಾಡಿದ್ರೆ 1 ಸಿಗುತ್ತೆ. ವೋಲ್ಟೇಜ್ ಕೇಳ್ತಾ ಇದಾರೆ, ಹೀಗಾಗಿ 1 ವೋಲ್ಟ್ ಅಂತ ಬರೆದ್ರೆ ಆಯ್ತು. ಸಿಂಪಲ್. ಎಷ್ಟು ಈಸಿ ಇತ್ತಲ್ವಾ ನ್ಯೂಮರಿಕಲ್ ಸಾಲ್ವ್ ಮಾಡೋದು. ಇಷ್ಟು ಈಸಿ ಇರೋ ನ್ಯೂಮರಿಕಲ್ಗೆ ಹೆದರ್ಕೋತಾ ಇದ್ರಲ್ರ ನೀವು. ಎಂತೆಂದ ಮ್ಯಾಥ್ಸ್ ಅಲ್ಲಿ ಸೈನ್ ಥೀಟಾ ಕಾಸ್ ಥೀಟಾ ಎಲ್ಲ ಮಾಡೋ ಕೆಪಾಸಿಟಿ ಇರೋರು ನೀವು, ಇದಕ್ಕೆಲ್ಲ ಹೆದರ್ಕೋಬಾರ್ದು. ಜಸ್ಟ್ ಪ್ರಶ್ನೆಯಲ್ಲಿ ಏನಿದೆ ಅನ್ನೋದನ್ನ ನೋಡ್ಬೇಕು, ಅರ್ಥ ಮಾಡ್ಕೋಬೇಕು, ತುಂಬಾ ಈಸಿಯಾಗಿ ಸೊಲ್ಯೂಷನ್ ಇರುತ್ತೆ, ಅದನ್ನ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ, ಓಕೆನಾ. ಇವಾಗ ಪ್ಯಾರಲಲ್ ಕಾಂಬಿನೇಷನ್ ಮೇಲೆ ಒಂದು ಮಾಡ್ಬಿಡೋಣ. ಅವರು ಡಯಾಗ್ರಾಮ್ ಅನ್ನ ಕೊಟ್ಟಿದ್ದಾರೆ. ಸೊ ನಾನೇನ್ ಮಾಡ್ಕೋತೀನಿ, ಪ್ಯಾರಲಲ್ ಕಾಂಬಿನೇಷನ್ ನಲ್ಲಿ ಇರೋದನ್ನ ಇವಾಗ ನೋಡೋಣ. ನಾನು ಡಯಾಗ್ರಾಮ್ ಎಲ್ಲ ಬಿಡಿಸ್ಕೊಂಡಿರ್ತೀನಿ, ಓಕೆನಾ. ಓಕೆನಾ. ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ, ಓದ್ಬಿಡ್ತೇನೆ. ಸ್ಕ್ರೀನ್ ಮೇಲೆ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಇನ್ ದ ಸರ್ಕಿಟ್ ಡಯಾಗ್ರಾಮ್ ಗಿವನ್ ಇನ್ ದ ಫಿಗರ್, ಡಯಾಗ್ರಾಮ್ ಇಲ್ಲಿದೆ. ಡಯಾಗ್ರಾಮ್ ನಾನು ಪಕ್ಕದಲ್ಲಿ ಬಿಡಿಸ್ಕೊಂಡ್ಬಿಟ್ಟಿದ್ದೇನೆ, ಸರಿನಾ. ಅಲ್ಲಿ ಬೇಕಾದ್ರೆ ನಿಮ್ ಡಯಾಗ್ರಾಮ್ ಅಲ್ಲಿ ಇದ್ರ ಜೊತೆಗೆ ಒಂದು ವೋಲ್ಟ್ ಮೀಟರ್ ಇಲ್ಲಿ ಹಾಕಿದ್ದಾರೆ. ಈ 2 ಪಾಯಿಂಟ್ ಇಂದು ವೋಲ್ಟ್ ನೋಡೋದಕ್ಕೆ, ವೋಲ್ಟೇಜ್ ನೋಡೋದಕ್ಕೆ ಈ ರೀತಿಯಾಗಿದೆ ಅದು ನಿಮ್ ಡಯಾಗ್ರಾಮ್, ಓಕೆನಾ. ನಿಮ್ಮ ಇದ್ರಲ್ಲಿ ಕೊಟ್ಟಿರುವಂತ ಡಯಾಗ್ರಾಮ್. ಬಟ್ ಈ ವೋಲ್ಟ್ ಮೀಟರ್ ನಮ್ಮ ಪ್ರಶ್ನೆಯಲ್ಲೇ ಬರೋದಿಲ್ಲ. ಸೊ ಸರಿನಾ, ನಮ್ಗೆ ಇದು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಇಷ್ಟೇ ಸಾಕಾಗಿತ್ತು. ಅದನ್ನ ನೋಡೋಣ ಇವಾಗ. ಸೊ ಏನೇನ್ ಹೇಳ್ತಾ ಇದ್ದಾರೆ, R1 and R2 and R3 have values 5, 10 and 30. R1 ಎಷ್ಟಿದೆ 5, ಇದಿರೋದು 10, ಇದಿರೋದು 30, ಓಕೆನಾ. ರೆಸಿಸ್ಟರ್ ಆಗಿರೋದ್ರಿಂದ ಓಮ್ ಓಮ್ ಓಮ್, ಓಕೆ. ಸೊ 10 and 30 respectively, which have been connected to a battery of 12 volt. ಬ್ಯಾಟ್ರಿ ಎಷ್ಟಿದೆ, ಬ್ಯಾಟ್ರಿ ಇರೋದು 12 ವೋಲ್ಟ್ ಇದೆ ಅಂತೆ, ಓಕೆ. ಬ್ಯಾಟ್ರಿ ಆಫ್ 12 ವೋಲ್ಟ್. ಕ್ಯಾಲ್ಕುಲೇಟ್ ದ ಕರೆಂಟ್ ಥ್ರೂ ಈಚ್ ರೆಸಿಸ್ಟರ್. ಏನಲ್ಲಿ ಕೇಳ್ತಾ ಇರೋದೇನು, ಕ್ವಶನ್ ಏನಲ್ಲಿ ಕೇಳ್ತಾ ಇರೋದು ಕರೆಂಟ್ ಥ್ರೂ ಈಚ್ ರೆಸಿಸ್ಟರ್, ಕರೆಂಟ್ ಥ್ರೂ ಈಚ್ ರೆಸಿಸ್ಟರ್. ಸೊ ಪ್ರತಿಯೊಂದರಲ್ಲೂ ಕರೆಂಟ್ ಅನ್ನ ಕಂಡುಹಿಡ್ಕೋಬೇಕು, ಓಕೆನಾ. ಸೊ I1 I2 I3, I1 I2 I3 ಮೂರನ್ನು ಕಂಡುಹಿಡ್ಕೋಬೇಕು ಪ್ರತಿ ರೆಸಿಸ್ಟರ್ ನಲ್ಲಿ. ಇದ್ರ ಮೂಲಕ ಎಷ್ಟು ಕರೆಂಟ್ ಹರಿತಾ ಇದೆ, ಇದ್ರ ಮೂಲಕ ಎಷ್ಟು ಹರಿತಾ ಇದೆ, ಇದ್ರ ಮೂಲಕ ಎಷ್ಟು ಹರಿತಾ ಇದೆ. ಸೊ ಮೂರದ್ದು ಕರೆಂಟ್ ಅನ್ನ ಕಂಡುಹಿಡ್ಕೋಬೇಕು, ಓಕೆನಾ. ಸೊ ನೆಕ್ಸ್ಟ್ ಏನ್ ಕೇಳ್ತಾ ಇದಾರೆ ಅವರು, ಅದರಲ್ಲಿ ಬಿ ಪಾರ್ಟ್ ಅಂತೂ ಇದ್ದೇ ಇರುತ್ತೆ. ಬಿ ನಲ್ಲಿ ಕೇಳ್ತಿರೋದು ಟೋಟಲ್ ಕರೆಂಟ್. ಸೊ ಬಿ ನಲ್ಲಿ ಕೇಳ್ತಾ ಇರೋದು ಟೋಟಲ್ ಕರೆಂಟ್, ಟೋಟಲ್ ಕರೆಂಟ್ ಕೇಳ್ತಾ ಇದ್ದಾರೆ. ಸೊ ಟೋಟಲ್ ಕರೆಂಟ್ ಅನ್ನ ಕಂಡುಹಿಡ್ಕೋಬೇಕು. ಹಾಗೆ ನೆಕ್ಸ್ಟ್ ಅವ್ರು ಕೇಳ್ತಾ ಇರೋದೇನು, ಸಿ ನಲ್ಲಿ ದ ಟೋಟಲ್ ಸರ್ಕಿಟ್ ರೆಸಿಸ್ಟೆನ್ಸ್, ಟೋಟಲ್ ರೆಸಿಸ್ಟೆನ್ಸ್, ಓಕೆ. ಸೊ ಸಿ ನಲ್ಲಿ ಕೇಳ್ತಾ ಇರೋದು ಟೋಟಲ್ ರೆಸಿಸ್ಟೆನ್ಸ್, ಟೋಟಲ್ ಆರ್ ಅನ್ನ ಕೇಳ್ತಾ ಇದ್ದಾರೆ, ಸರಿನಾ. ಸೊ ಇವಾಗ ಅದನ್ನ ಮಾಡೋಣ. ಸೊ ಫಸ್ಟ್ ಏನ್ ಮಾಡ್ಕೋಬೇಕು ನಾವು, ಫಸ್ಟ್ I1 I2 I3. ಸೊ ಈ ಕರೆಂಟ್, ಇದ್ರ ಮೂಲಕ ಹರಿತಾ ಇರೋ ಕರೆಂಟ್, ಇದ್ರ ಮೂಲಕ ಹರಿತಾ ಇರೋ ಕರೆಂಟ್ ಅನ್ನ ನಾವು ನೋಡ್ಕೋಬೇಕು, ಸರಿನಾ. ಸೊ ನಾವು ಕರೆಕ್ಟ್ ಆಗಿ ಇದನ್ನ ನೋಡ್ಕೊಂಡ್ರೆ ಫಸ್ಟ್ R1 ಅನ್ನ ಅಬ್ಸರ್ವ್ ಮಾಡಿ. R1 ಬ್ಯಾಟ್ರಿಗೆ ಹೇಗೆ ಕನೆಕ್ಟ್ ಆಗಿದೆ, R1 ಕನೆಕ್ಟ್ ಆಗಿರೋದು ಬ್ಯಾಟ್ರಿ ಡೈರೆಕ್ಟ್ 12 ವೋಲ್ಟ್ ಇರೋ ಬ್ಯಾಟ್ರಿ ಕನೆಕ್ಟ್ ಆಗಿದೆ. ಸೊ R1 ನ ಅಕ್ರಾಸ್ ಇರುವಂತ ವೋಲ್ಟೇಜ್ ಎಷ್ಟಾಯ್ತು, R1 ನ ಅಕ್ರಾಸ್ ಇರುವಂತ ವೋಲ್ಟೇಜ್ 12 ವೋಲ್ಟ್ ಆಯ್ತು, ಸರಿನಾ. ವೋಲ್ಟೇಜ್ ಇರೋದು 12 ವೋಲ್ಟ್, ಸರಿ. ವೋಲ್ಟೇಜ್ ಗೊತ್ತು, ರೆಸಿಸ್ಟೆನ್ಸ್ ಗೊತ್ತು. ಹೀಗಾಗಿ ಕರೆಂಟ್ ಕಂಡು ಹಿಡಿಬೇಕಂದ್ರೆ ಏನ್ ಮಾಡ್ಬೇಕು, ವಿ ಇಸ್ ಈಕ್ವಲ್ ಟು ಐ ಆರ್, ಫಾರ್ಮುಲಾ ನಮಗೆ ಗೊತ್ತು. ವಿ ಇಸ್ ಈಕ್ವಲ್ ಟು ಐ ಆರ್. ಐ ಬೇಕು ಅಂದ್ರೆ ಆರ್ ಅನ್ನ ಈ ಕಡೆ ಓಡಿಸ್ಬೇಕು, ಹೌದಾ. ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಆಗತ್ತ ಅವಾಗ, ಹೌದಾ. ಈ ರೀತಿಯಾಗಿ ಆಗತ್ತೆ. ಸೊ ನಾವಿವಾಗ ಏನ್ ಮಾಡೋಣ, ಇವಾಗ I1 ಫೈಂಡ್ ಔಟ್ ಮಾಡೋಣ. ವಿ ಎಷ್ಟಿದೆ, ವಿ ಇರೋದು 12 ವೋಲ್ಟ್, 12 ವೋಲ್ಟ್. ಆರ್ ಎಷ್ಟಿದೆ, ಫಸ್ಟ್ ರೆಸಿಸ್ಟರ್ ನಲ್ಲಿ ನೋಡ್ಬೇಕು. ಫಸ್ಟ್ ರೆಸಿಸ್ಟರ್ ಅಲ್ಲಿ ಇರೋದು 5. ಇವಾಗ I2 ನೋಡೋಣ. I2 ನಲ್ಲಿ ಇದೆಷ್ಟಿದೆ, ವೋಲ್ಟೇಜ್ ಎಷ್ಟಿದೆ, ವೋಲ್ಟೇಜ್ ಇರೋದು 12 ಡಿವೈಡೆಡ್ ಬೈ ರೆಸಿಸ್ಟರ್ ಮಾಡ್ಬೇಕು ತಾನೆ. ಸೆಕೆಂಡ್ ರೆಸಿಸ್ಟರ್ ಎಷ್ಟಿದೆ, 10 ಓಮ್ ಇದೆ. ಸೊ 10. I3 ನೋಡೋಣ ಇವಾಗ.
ವೋಲ್ಟೇಜ್ ಡಿವೈಡೆಡ್ ಬೈ ಕರೆಂಟ್ ಮಾಡ್ಬೇಕು, ಹೌದಾ? ಸೊ ವೋಲ್ಟೇಜ್ ಎಷ್ಟಿದೆ? 12 ಇದೆ, ವೋಲ್ಟೇಜ್ ಇರೋದು 12 ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಮಾಡಬೇಕು. 3 ನಲ್ಲಿ ಥರ್ಡ್ ರೆಸಿಸ್ಟರ್ ಎಷ್ಟಿದೆ? 30 ಓಮ್ ಇದೆ, ಸೊ 30 ಅಂತ ಮಾಡ್ಕೊಂಡೆ. ಸೊ ಇದನ್ನೇ ಬೇಕಾದ್ರೆ ನಾವು ಫರ್ದರ್ ಮಾಡಿ ಬರೆಯೋದಾದ್ರೆ 12 ಡಿವೈಡೆಡ್ ಬೈ 5 ಮಾಡಿದ್ರೆ ಎಷ್ಟು ಬರುತ್ತಪ್ಪ? ಸೊ 12 ಡಿವೈಡೆಡ್ ಬೈ 5 ಮಾಡ್ಕೋಬೇಕು. 5 2 10, ಹೌದ್ ತಾನೆ? 2 ಉಳ್ಕೊಳ್ಳುತ್ತೆ. ಇಷ್ಟು ಮಾಡಕ್ ಸಾಕಾಗಲ್ಲ, ಫಸ್ಟ್ ಟೈಮ್ 0 ತಗೋತಾ ಇದ್ದೀನಿ, ಫಸ್ಟ್ ಟೈಮ್ ಸಾಲ ತಗೋತಾ ಇದ್ದೀನಿ 0, ಸೊ ಇಲ್ಲಿ ಡಾಟ್ ಹಾಕೋಬೇಕು. ಸೊ 5 4 20, ಸೊ ಇದು 0 0 ಆಗುತ್ತೆ. ಅಂದ್ರೆ ಎಷ್ಟು ಬರುತ್ತೆ? 2.4 ಅಂತ ಸಿಗತ್ತೆ. ಇದು 2.4 ಆಂಪಿಯರ್ ಅಂತ ಸಿಗತ್ತೆ, ಸರಿನಾ? ನೆಕ್ಸ್ಟ್ ಇರೋದು 12 ಬೈ 10, 12 10 ರಿಂದ ಡಿವೈಡ್ ಮಾಡ್ಕೋಬೇಕು. ನನಗೆ ಗೊತ್ತು 1.2 ಬರುತ್ತೆ ಅಂತ. ಹೇಗೆ 1.2 ಬರುತ್ತೆ? ಯಾಕಂದ್ರೆ ಡಿವೈಡೆಡ್ ಬೈ 10 ಮಾಡ್ತಾ ಇದ್ದೀನಿ ಅಂತಂದ್ರೆ ಒಂದು ಪಾಯಿಂಟ್ ಹಾಕೋಬೇಕು, ಒಂದು ಪಾಯಿಂಟ್ ಅನ್ನ ಈ ಕಡೆ ತಗೋಬರ್ಬೇಕು, ಓಕೆನಾ? ಒಂದು ಪಾಯಿಂಟ್ ಅನ್ನ, ಈಗ ಎಷ್ಟಿತ್ತು ಅದು? 12.0 ಇತ್ತು ತಾನೆ? ಸೊ ಈ ಪಾಯಿಂಟ್ ಅನ್ನ ಲೆಫ್ಟ್ ಸೈಡ್ ತಗೋಬರ್ಬೇಕು. 10 ಇಂದ ಡಿವೈಡ್ ಮಾಡ್ತಿದ್ದೀನಿ ಅಂತಂದ್ರೆ ನೆನಪಿರ್ಲಿ, ಪಾಯಿಂಟ್ ಅನ್ನ ಲೆಫ್ಟ್ ಸೈಡ್ ತರ್ತೀರಾ. ಸೊ ಅವಾಗ 1.2 ಆಗತ್ತದು, ಅಷ್ಟೇ, ಮತ್ತೇನು ಅಲ್ಲ. ಅಥವಾ ನೀವು ಬೇಕಾದ್ರೆ ಇದೇ ಮೆಥಡ್ ಅಲ್ಲಿ ಮಾಡಿ ನೋಡ್ರೋ, ನಿಮಗೆ ಸುಮ್ಮನೆ ಯಾಕೆ ಕನ್ಫ್ಯೂಸ್ ಮಾಡೋದು? 12 ಡಿವೈಡೆಡ್ ಬೈ 10 ತಾನೆ? 12 ಡಿವೈಡೆಡ್ ಬೈ 10 ತಾನೆ? 10 1 10, ಓಕೆನಾ? ಸೊ 2 ಉಳ್ಕೋತು, ಹೋಗಲ್ಲ. 10 10 ರಿಂದ ಡಿವೈಡ್ ಮಾಡಕ್ಕಾಗಲ್ಲ. ಸೊ ಫಸ್ಟ್ ಟೈಮ್ 0 ಇಳಿಸ್ಕೋತಾ ಇದೀನಿ, ಹೀಗಾಗಿ ಡಾಟ್ ಹಾಕೋಬೇಕು. ಸೊ 10 2 20, ಎಷ್ಟು ಬಂತಪ್ಪ? 1.2ನೇ ಬರ್ಲಿಲ್ವಾ? 1.2ನೇ ಬರ್ಲಿಲ್ವಾ? ಅಷ್ಟೇ, ಅದನ್ನೇ ಹೇಳಿರೋದು ನಾನು, ಮತ್ತೇನು ಅಲ್ಲ. ಇದು ನಾನು ಇವಾಗ ಹೇಳಿರೋದು ಶಾರ್ಟ್ ಕಟ್. ಈಗ ಇದು 12.0 ಇತ್ತು ತಾನೆ? 10 ಇಂದ ಡಿವೈಡ್ ಮಾಡ್ತಿದ್ದೀರಾ ಅಂದ್ರೆ ಆ ಪಾಯಿಂಟ್ ಅನ್ನ ಲೆಫ್ಟ್ ಸೈಡ್ ಶಿಫ್ಟ್ ಮಾಡಿ. 100 ಇಂದ ಡಿವೈಡ್ ಮಾಡ್ತಾ ಇದ್ರೆ 100 ಅಲ್ಲಿ ಎಷ್ಟು 0 ಇರುತ್ತೆ? 2 0 ಇರುತ್ತೆ. ಅವಾಗ ಆ ಪಾಯಿಂಟ್ ಅನ್ನ 2 ಈ ಕಡೆ ಶಿಫ್ಟ್ ಮಾಡಬೇಕು, ಓಕೆನಾ? 2 ಸ್ಥಾನ ಲೆಫ್ಟ್ ಸೈಡ್ ಶಿಫ್ಟ್ ಮಾಡಬೇಕು. ಇದೆಲ್ಲ ಶಾರ್ಟ್ ಕಟ್ ಟ್ರಿಕ್ಸ್, ನಿಮಗೆ ಗೊತ್ತಿರಬೇಕು, ಸರಿನಾ? ಇವಾಗ 12 ಡಿವೈಡೆಡ್ ಬೈ 30 ಮಾಡೋಣ. 30 ಡಿವೈಡ್ ಬೈ 12 ಅಲ್ಲ, 12 ಡಿವೈಡೆಡ್ ಬೈ 30. ಸೊ 12 ಅನ್ನ 30 ಇಂದ ಡಿವೈಡ್ ಮಾಡ್ಕೋಬೇಕು, ಓಕೆನಾ? ಸೊ ಇದು ಹೋಗೋದೇ ಇಲ್ಲ. ಸೊ ನಾನು ಏನ್ ಮಾಡ್ಕೋಬೇಕು? 0ನ ಇಳಿಸ್ಕೋಬೇಕು. ಫಸ್ಟ್ ಟೈಮ್ 0 ಇಳಿಸ್ಕೋತಾ ಇದ್ದೀನಿ ಅಂದ್ರೆ ಪಾಯಿಂಟ್ ಹಾಕೋಬೇಕು. ಸೊ 3 4 ಎಷ್ಟಾಗತ್ತಿದು? 30 ಇಂಟು 4 ಮಾಡ್ರ, 4 3 12 ತಾನೆ? ಸೊ 30 ಇಂಟು 4 ಮಾಡಿದ್ರೆ 120 ಸಿಗತ್ತೆ, 0 0. ಸೊ 0.4 ಅನ್ನೋದು ಸಿಗತ್ತೆ, ಕರೆಕ್ಟಾ? ಸೊ ಇಲ್ಲಿ ಸಿಗೋದು 0.4 ಆಂಪಿಯರ್, ಓಕೆನಾ? ಸೊ ಎ ಅಂತೂ ಕಂಪ್ಲೀಟ್ ಆಯ್ತು. ಇವಾಗ ನಾವು ಟೋಟಲ್ ಕರೆಂಟ್ ನೋಡ್ಕೋಬೇಕು, ಓಕೆನಾ? ಟೋಟಲ್ ಕರೆಂಟ್ ನೋಡ್ಕೋಬೇಕು. ಇಲ್ಲಿ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿಂದ ಬರ್ತಾ ಇರೋ ಕರೆಂಟ್, ಇಲ್ಲಿಂದ ಬರ್ತಾ ಇರೋಂತ ಕರೆಂಟ್, ಇಲ್ಲಿಂದ ಬರ್ತಾ ಇರೋ ಕರೆಂಟ್ ಸೇರಿ ಟೋಟಲ್ ಕರೆಂಟ್ ಆಗತ್ತೆ, ಹೌದಾ? ಸೊ ನಾವು ಸಿಂಪಲ್ ಆಗಿ ನಾವು ಟೋಟಲ್ ಕರೆಂಟ್ ಬೇಕು ಅಂದ್ರೆ ಏನ್ ಮಾಡ್ಕೋಬಹುದು? ಟೋಟಲ್ ಕರೆಂಟ್ ಬೇಕು ಅಂತಂದ್ರೆ I1 ಇಲ್ಲಿಂದ ಬರ್ತಾ ಇರೋ, ನೋಡ್ರ 3 ನದಿ ಇದೆ. ಒಂದ್ ನದಿ ಹೀಗ್ ಬರ್ತಾ ಇದೆ, ಇನ್ನೊಂದ್ ನದಿ ಹೀಗ್ ಬರ್ತಾ ಇದೆ, ಇನ್ನೊಂದ್ ನದಿ ಹೀಗ್ ಬರ್ತಾ ಇದೆ. ಸೊ 3 ನದಿ ಸೇರ್ಕೊಂಡ ಅದ್ರಲ್ಲಿ ಒಂದ್ ನೀರೆಲ್ಲ ಟೋಟಲ್ ಆಗಿ ಈ ರೀತಿಯಾಗಿ ಹರ್ಕೊಂಡು ಹೋಗುತ್ತೆ. ಅದೇ ರೀತಿಯಲ್ಲಿ ಕರೆಂಟ್ ಕೂಡ ಹೀಗ್ ಬರ್ತಾ ಇದೆ, ಹೀಗ್ ಬರ್ತಾ ಇದೆ, ಹೀಗ್ ಬರ್ತಾ ಇದೆ. ಈ 3 ಸೇರ್ಕೊಂಡು ಇದ್ರ ಮೂಲಕ, ಈ ವೈರ್ ಮೂಲಕ ಹರ್ಕೊಂಡು ಹೋಗುತ್ತೆ, ಓಕೆನಾ? ಸೊ I is equal to I1. ಸೊ 3 ಕರೆಂಟ್ ಅನ್ನ ಆಡ್ ಮಾಡ್ಕೋಬೇಕು, I2 ಪ್ಲಸ್ I3. ಇದನ್ನ ಕಿರ್ಚಾಫ್ ರೂಲ್ ಅಂತಾನು ಕರೀತಾರೆ, ಸರಿನಾ? ಇದನ್ನ ನೀವು ಸೆಕೆಂಡ್ PUC ನಲ್ಲಿ ಕಲಿತೀರಾ, ಬಟ್ ಸದ್ಯಕ್ಕೆ ಇಷ್ಟೇ ಇರಲಿ ನಿಮ್ ತಲೆಯಲ್ಲಿ. ಸೊ ಏನಾಗುತ್ತೆ? ಇದು 3 ಕರೆಂಟ್ ಅನ್ನ ಆಡ್ ಮಾಡ್ಕೊಳ್ರಿ. ಸೊ ಇದನ್ನ 3ಅನ್ನು ಆಡ್ ಮಾಡ್ಕೊಂಡಾಗ ಏನ್ ಸಿಗತ್ತೆ? ಇದನ್ನ ಆಡ್ ಮಾಡ್ಕೊಂಡಾಗ ಏನ್ ಸಿಗತ್ತಪ್ಪ? 1.6 ಅಂತ ಸಿಗತ್ತೆ. 1.6 ಮತ್ತೆ 2.4 ಅಂದ್ರೆ ಎಷ್ಟು? 4 ಆಂಪಿಯರ್ ಆಗತ್ತಾ? ಇದನ್ನ ನೀವು ಆಡ್ ಮಾಡ್ರೋ. 2.4 ಪ್ಲಸ್ 1.2 ಪ್ಲಸ್ 0.4. ನಾನು ಡೈರೆಕ್ಟ್ ಕ್ಯಾಲ್ಕುಲೇಷನ್ ಮಾಡಿರೋದು, ರಾಂಗ್ ಆದ್ರೆ ಆಗಿರ್ಬೋದು, ಹೇಳಕ್ಕಾಗಲ್ಲ. 4 ಪ್ಲಸ್ 4 8 ಪ್ಲಸ್ 2 10, ಹೌದಾ? ಸೊ 0 ಇಲ್ಲಿ, 1 ಕೈ ತಲೆ ಮೇಲೆ, ಓಕೆನಾ? ಸೊ ನೆಕ್ಸ್ಟ್ ಪಾಯಿಂಟ್ ಇದೆ, ಪಾಯಿಂಟ್ ಕೊಟ್ಕೋತೀನಿ. 1 ಪ್ಲಸ್ 2 3, 3 ಪ್ಲಸ್ 1 4, 4.0 ಅಂತ ಸಿಕ್ತು. 4.0 ಅಂದ್ರೆ 4, ಸೊ 4 ಆಂಪಿಯರ್ ಅಂತ ಬರ್ದಿದ್ದೀನಿ ಅಷ್ಟೇ, ಮತ್ತೇನು ಅಲ್ಲ, ಓಕೆನಾ? ನೆಕ್ಸ್ಟ್ ಇರೋದೇನು? ನೆಕ್ಸ್ಟ್ ಇರೋದು ಸಿ. ಸಿ ನಲ್ಲಿ ಏನ್ ಕೇಳ್ತಾ ಇದಾರೆ? ಸಿ ನಲ್ಲಿ ಕೇಳುತ್ತಿರೋದು ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಅಂತ. ಸೊ 3 ರೆಸಿಸ್ಟೆನ್ಸ್ ಯಾವ ರೀತಿ ಕನೆಕ್ಟ್ ಆಗಿದೆಯಪ್ಪ? ಇದು ಸೀರೀಸ್ ಕನೆಕ್ಷನ್, ಪ್ಯಾರಲಲ್ ಕನೆಕ್ಷನ್. ನೋಡ್ರೋ, ಯಾವ್ದೇ ರೆಸಿಸ್ಟರ್ ನೋಡ್ರಿ 2 ಕೈಗಳನ್ನ ಹಿಡ್ಕೊಂಡ್ ಬಿಟ್ಟಿದ್ದಾರೆ. ಈ 2 ರೆಸಿಸ್ಟರ್ ನೋಡ್ರಿ 2 ಕೈ ಹಿಡ್ಕೊಂಡಿದೆ, ಇದು ನೋಡ್ರಿ 2 ಕೈ ಹಿಡ್ಕೊಂಡ್ಬಿಟ್ಟಿದೆ. ಅಂದ್ರೆ ಯಾವ ಕನೆಕ್ಷನ್ ಇದು? ಇದು ಪ್ಯಾರಲಲ್ ಕನೆಕ್ಷನ್, ಹೌದಾ? ಸೊ ಪ್ಯಾರಲಲ್ ಆಗಿ 3 ರೆಸಿಸ್ಟರ್ ಕನೆಕ್ಟ್ ಆಗಿರೋದ್ರಿಂದ ನಾವು ಯಾವ ಫಾರ್ಮುಲಾ ಹಾಕೋಬೇಕು? ಪ್ಯಾರಲಲ್ ಕರೆಂಟ್ ಇನ್ ಪ್ಯಾರಲಲ್ ರೆಸಿಸ್ಟರ್ ಇನ್ ಫಾರ್ಮುಲಾ ಹಾಕೋಬೇಕು. 1 ಬೈ ಟೋಟಲ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು 1 ಬೈ R1. ಎಷ್ಟು ರೆಸಿಸ್ಟೆನ್ಸ್ ಇದಾವೋ ಅಷ್ಟಕ್ಕೆ ಮಾಡ್ಬೇಕು. 1 ಬೈ R2 ಪ್ಲಸ್ 1 ಬೈ R3 ಅಂತ ಮಾಡ್ಕೋಬೇಕು, ಓಕೆನಾ? ಸೊ R1 ಎಷ್ಟಿದೆ?
R1 ಎಷ್ಟಿದೆ 5 ಇದೆ, 5 10 30 ಇದೆ. ಓಕೆನಾ? ಸೊ ಇದಿರೋದು 5, ಇದಿರೋದು 10, ಇದಿರೋದು 30. ಓಕೆನಾ? ಈ ರೀತಿಯಾಗಿದೆ. ಸೊ ಈ ರೀತಿ ಇದ್ದಾಗ ನೀವೇನ್ ಮಾಡ್ಕೋತೀರಾ? ಈ ರೀತಿ ಇದ್ದಾಗ ಸಿಂಪಲ್, ತುಂಬಾ ಸಿಂಪಲ್. ಫಸ್ಟ್ ಇವೆರಡನ್ನ ಮಾಡ್ಕೊಳ್ಳಿ. ಓಕೆನಾ? ಫಸ್ಟ್ ಇವೆರಡನ್ನ ಮಾಡ್ಕೊಳ್ಳಿ. ಸೊ ಈ ರೀತಿ ಇದ್ದಾಗ ಮಾಡ್ಕೊಳ್ಳೋದೇನು, ಕೆಳಗಡೆ ಇರೋದನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು, ಆಮೇಲೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಮೇಲ್ಗಡೆ ಬರ್ಕೋಬೇಕು. ಹೌದಾ? ಸೊ ಇದೇನಾಗುತ್ತೆ, ಇವೆರಡನ್ನ ಫಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಇವೆರಡನ್ನ ನಾನು ಫಸ್ಟ್ ಮಾಡ್ಕೋತಾ ಇದ್ದೀನಿ. 5 ಇಂಟು 10 ಮಾಡಿದ್ರೆ 50 ಬರುತ್ತೆ. ಮೇಲ್ಗಡೆಗೆ ಏನಾಯ್ತು, 10 ಇಂಟು 1 10 ಪ್ಲಸ್ 5 ಇಂಟು 1 5, 10 ಪ್ಲಸ್ 5 ಅಂದ್ರೆ 15 ಆಗುತ್ತೆ. ಹೌದಾ? ಸೊ ಇಲ್ಲಿ 15 ಅಂತ ಬರ್ಕೋಬಹುದು. ಹಾಗೇನೆ ನೆಕ್ಸ್ಟ್ ಇರೋದೇನು, ನೆಕ್ಸ್ಟ್ ಇರೋದು ಪ್ಲಸ್ 1/30. ಓಕೆನಾ? ಸೊ ನೆಕ್ಸ್ಟ್ ಸ್ಟೆಪ್ ನಲ್ಲಿ ಏನ್ ಮಾಡ್ಕೋತೀರಾ, ಸಿಂಪಲ್ ಇವೆರಡನ್ನ ಮಾಡ್ಕೋತೀರಾ. ಸೊ ಇದನ್ನ ಮಾಡ್ಕೊಂಡ್ರೆ 50 ಇಂಟು 30 ಮಾಡ್ಕೊಂಡ್ರೆ 5 3 15. ಹೌದಾ? 5 3 15, ಇಲ್ಲೊಂದು 0 ಇದೆ, ಇಲ್ಲೊಂದು 0 ಇದೆ. ಸೊ ಇಲ್ಲೊಂದು 0 ಇಲ್ಲೊಂದು 0 ಹಾಕೊಂಡೆ. ಮೇಲ್ಗಡೆಗೆ 30 ಇಂಟು 15, 30 ಇಂಟು 15 ಮಾಡಿದ್ರೆ 5 3 15, 5 3 ಸಾರಿ 15 3 45. ಓಕೆನಾ? 15 3 45, ಟೋಟಲ್ 0 ಇರೋದೆಷ್ಟು 1. ಓಕೆನಾ? ಪ್ಲಸ್ 50 ಇಂಟು 1 ಪ್ಲಸ್ 50. ಸೊ 450 ಪ್ಲಸ್ 50 ಮಾಡಿದ್ರೆ 500 ಸಿಗತ್ತೆ. ಕರೆಕ್ಟಾ? ಸೊ ಇದನ್ನ ಮಾಡಿದ್ರೆ ಮೇಲ್ಗಡೆಗೆ ಎಷ್ಟಾಯ್ತು, 500 ಅಂತ ಆಯ್ತು. ಸೊ ಮೇಲ್ಗಡೆ ಇರೋ 2 0, ಕೆಳಗಡೆಗೆ ಇರೋ 2 0 ಕ್ಯಾನ್ಸಲ್ ಆಗುತ್ತೆ. 5 1 5, 5 3 15, 1/3 ಅಂತ ಸಿಕ್ತು. 1/3 ಅಂತ ಸಿಕ್ತು. 1/3 ಮಾಡಿದಾಗ ಎಷ್ಟು ಸಿಗತ್ತಪ್ಪ, 1/3 ಮಾಡಿದಾಗ ಎಷ್ಟು ಸಿಗತ್ತೆ, 1 ಅನ್ನ 3 ಇಂದ ಡಿವೈಡ್ ಮಾಡ್ಕೋಬೇಕು. ಡೈರೆಕ್ಟ್ ಆಗಿ ಮಾಡಕ್ಕಾಗಲ್ಲ, ಹೀಗಾಗಿ 1 0 ಇಳಿಸ್ಕೋಬೇಕು. ಫಸ್ಟ್ ಟೈಮ್ 0 ಇಳಿಸ್ಕೋತಾ ಇದೀನಿ ಅಂದ್ರೆ ಪಾಯಿಂಟ್ ಹಾಕೋತೀನಿ. 3 3 9, ಕರೆಕ್ಟಾ? 3 3 9, 1 ಉಳ್ಕೋತು. ಬೇಕಾದ್ರೆ ಇನ್ನೊಂದು 0 ತಗೋತೀನಿ, ಮತ್ತೆ 3 3 9 ಮಾಡ್ಕೋಬಹುದು, 1 ಉಳ್ಕೊಳ್ಳುತ್ತೆ. ಮತ್ತೆ 1 0 ತಗೋತೀನಿ, ಮತ್ತೆ 3 3 9. ಈ ರೀತಿಯಾಗಿ 0.333333 ಅಂತ ಬರ್ತಾ ಹೋಗುತ್ತೆ. ಸೊ ಇದ್ರ ಆನ್ಸರ್ ನಾವೇನ್ ಬರ್ಕೋಬಹುದು, 0.33 ಅಂತ ಬರ್ಕೋಬಹುದು. ಏನ್ ಕೇಳ್ತಾ ಇದಾರೆ, ಓ ಐ ಆಮ್ ಸಾರಿ ಗೈಸ್, ಐ ಆಮ್ ಸಾರಿ. ನಮ್ಗೆ ಇಲ್ಲಿ ಸಿಕ್ಕಿರೋದೇನು, ನಮಗ್ ಸಿಕ್ಕಿರೋದು 1/r ಸಿಕ್ಕಿದೆ. 1/r ಸಿಕ್ಕಿದೆ. ನಮಗೆ 1/r ಬೇಕಾ ಅಥವಾ ರೆಸಿಸ್ಟೆನ್ಸ್ ಬೇಕಾ? 1/ರೆಸಿಸ್ಟೆನ್ಸ್ ಬೇಕಾ ಅಥವಾ ರೆಸಿಸ್ಟೆನ್ಸ್ ಬೇಕಾ? ನಾನು ಈ ರೀತಿಯಾಗಿ ತಪ್ಪು ಮಾಡಿದೆ, ನಿಮ್ಮ ಫೈನಲ್ ಎಕ್ಸಾಮ್ ನಲ್ಲಿ ನೀವು ಕೂಡ ಇದೇ ರೀತಿಯ ತಪ್ಪು ಮಾಡಬಹುದು. ಸೊ ಈ ತಪ್ಪನ್ನ ಹೇಗೆ ಸುಧಾರಿಸ್ಕೋಬೇಕು ಅನ್ನೋದನ್ನ ನೋಡಿ. ನಾವು ಡೈರೆಕ್ಟ್ ಆಗಿ ಲೆಕ್ಕ ಮಾಡ್ತಾ ಹೋದ್ವಿ, ನಾವು ಅದೇ ರೀತಿ ಮಾಡ್ತೀವಿ, ಗಡಿಬಿಡಿಲಿ ಇರ್ತೀವಿ, ಲೆಕ್ಕ ಮಾಡ್ತಾ ಹೋಗ್ತೀವಿ. ನಾನು ಅದೇ ರೀತಿ ಮಾಡಿದೆ, ನಂದು ಮಿಸ್ಟೇಕ್ ಆಗಿದೆ ಇಲ್ಲಿ. ಸೊ ಹೇಗೆ ಸರಿ ಮಾಡ್ಕೋಬೇಕು, ಹೇಗೆ? ನಮಗೆ ಅಲ್ಲಿ ಸಿಕ್ಕಿರೋದು 1/r ಸಿಕ್ಕಿದೆ, ನಮಗ್ ಬೇಕಾಗಿರೋದು ಏನಾಗಿತ್ತು, ಬೇಕಾಗಿರೋದು r ಆಗಿತ್ತು. ಸೊ 1/r ಅನ್ನ r ಮಾಡ್ಕೋಬೇಕಂದ್ರೆ ನಾನು ಏನ್ ಮಾಡ್ಬೇಕು, ಅದನ್ನ ಉಲ್ಟಾ ಮಾಡ್ಕೋಬೇಕು. ಇದನ್ನ ಉಲ್ಟಾ ಮಾಡ್ಕೊಂಡಾಗ ಏನಾಗತ್ತೆ, r/1 ಅಂತ ಸಿಗತ್ತೆ. r/1 ಅಂತಂದ್ರೆ r ಸಿಗತ್ತೆ. ಹೌದಾ? ನಮಗ್ ಬೇಕಾಗಿರೋದು ಸಿಕ್ಕದಾಗ ಆಗತ್ತೆ. ಸೊ ಈ ಸ್ಟೆಪ್ ಬೇಡ, ಇಲ್ಲಿಂದ ಮತ್ತೊಂದ್ಸಲ ಮಾಡ್ಬಿಡೋಣ. ಓಕೆನಾ? ಇಲ್ಲ ಆನ್ಸರ್ ಎಷ್ಟು ಬಂದಿತ್ತು, 5 ಇಂಟು 3, 5 3 15, ಕರೆಕ್ಟಾ? 5 3 15, 2 0 ಇದೆ, 2 0. ಮೇಲ್ಗಡೆಗೆ ಏನ್ ಮಾಡ್ಕೋಬೇಕು, 15 ಇಂಟು 3, 15 3 45, 450 ಆಗುತ್ತೆ ಮೇಲ್ಗಡೆ. ಹೌದಾ? ಮೇಲ್ಗಡೆ ಏನಾಗುತ್ತೆ, ಇವೆರಡು ಮಾಡ್ಕೊಳ್ರೆ 450 ಆಗುತ್ತೆ. ಪ್ಲಸ್ 50 ಇಂಟು 1 50, ಮೇಲ್ಗಡೆಗೆ ಎಷ್ಟಾಗುತ್ತೆ, ಟೋಟಲ್ ಆಗೋದು 500. ಸೊ ಟೋಟಲ್ ಆಗೋದು 500. ಓಕೆನಾ? ಸೊ ಮೇಲ್ಗಡೆಗಿರೋ 2 0, ಕೆಳಗಡೆಗಿರೋ 2 0 ನಾವು ಕ್ಯಾನ್ಸಲ್ ಮಾಡ್ಕೋಬಹುದು. ಸೊ ಉಳ್ಕೊಳ್ಳೋದೆಷ್ಟು, 5/15 ಅಂತ ಉಳ್ಕೊಳ್ಳುತ್ತೆ. ಅಥವಾ ಇದನ್ನ ನಾವು ಹೇಗೆ ಮಾಡ್ಬೋದು, 5 1 5, 5 3 15 ಅಂತ ಮಾಡ್ಕೋಬಹುದು. ನಮಗೆ 1/r ಎಷ್ಟು ಸಿಕ್ಕಿದೆ, 1/3 ಅಂತ ಸಿಕ್ಕಿದೆ. r ಬೇಕು ಅಂದ್ರೆ ನಾನೇನ್ ಮಾಡ್ಕೋಬೇಕು, ಇದನ್ನ ಉಲ್ಟಾ ಮಾಡ್ಕೋಬೇಕು. ಹೌದಾ? ಸೊ ಇದನ್ನ ಉಲ್ಟಾ ಮಾಡ್ಕೊಂಡಾಗ ನನ್ಗೆ ಏನ್ ಸಿಗುತ್ತೆ, r ಸಿಗುತ್ತೆ. ಇದನ್ನ ಉಲ್ಟಾ ಮಾಡ್ಕೊಂಡಾಗ 3/1 ಅಂತ ಸಿಗುತ್ತೆ, ಅಂದ್ರೆ 3 ಅಂತ ಸಿಗುತ್ತೆ. ಸೊ 3 ohm ಇಸ್ ಟೋಟಲ್ ರೆಸಿಸ್ಟೆನ್ಸ್ ಅನ್ನೋದಾಯ್ತು. ಓಕೆನಾ ಗೈಸ್? ಕ್ಲಿಯರಾ ಗೈಸ್? ಕ್ಲಿಯರ್ ಆಯ್ತಾ? ಎಲ್ಲ ಸ್ಟೆಪ್ಸ್ ಕ್ಲಿಯರಾ? ನಾವ್ ಇದನ್ನ ಬೇಕಾದ್ರೆ ಡೈರೆಕ್ಟ್ ಆಗಿ ಶಾರ್ಟ್ ಕಟ್ ನಿಂದನೂ ಮಾಡಬಹುದಿತ್ತು. ಆಕ್ಚುಲಿ 3 ohm ಏನಿದೆಯೋ ಇದನ್ನ ನಾವು ಡೈರೆಕ್ಟ್ ಶಾರ್ಟ್ ಕಟ್ ಇಂದನೂ ಮಾಡಬಹುದು. ನಮಗ್ ಗೊತ್ತಲ್ವಾ, ಇಡೀ ಸರ್ಕಿಟ್ ಅಲ್ಲಿ ಟೋಟಲ್ ಇದೆಷ್ಟು, ಟೋಟಲ್ ಕರೆಂಟ್ ಎಷ್ಟು, ನಾವು ಅದನ್ನ ಆಲ್ರೆಡಿ ಕಂಡಿಡ್ಕೊಂಡಿದ್ದೇವೆ. ಟೋಟಲ್ ಕರೆಂಟ್ ಎಷ್ಟಿತ್ತು, ಟೋಟಲ್ ಕರೆಂಟ್ 4 ಆಂಪಿಯರ್ ಇತ್ತು. ಟೋಟಲ್ ಕರೆಂಟ್ 4 ಆಂಪಿಯರ್ ಇತ್ತು. ಇಡೀ ಸರ್ಕಿಟ್ ಗೆ ಸಪ್ಲೈ ಮಾಡಿರುವಂತ ಟೋಟಲ್ ವೋಲ್ಟೇಜ್ ಎಷ್ಟಿತ್ತು, 12 ಇತ್ತು. ಟೋಟಲ್ ವೋಲ್ಟೇಜ್ ಎಷ್ಟಿತ್ತು, 12 ಇತ್ತು. ಸೊ ನನಗೆ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಬೇಕು, ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಇರಬೇಕು, V is equal to IR ತಾನೆ. ಸೊ ಟೋಟಲ್ ರೆಸಿಸ್ಟೆನ್ಸ್ ಬೇಕು ಅಂದ್ರೆ V is equal to IR.
ಸೊ ಆರ್ ಬೇಕು ಅಂದ್ರೆ ವಿ ಡಿವೈಡೆಡ್ ಬೈ ಐ ಮಾಡ್ಕೋಬೇಕು, ಹೌದಾ? ಸೊ ವಿ ಡಿವೈಡೆಡ್ ಬೈ ಐ ಮಾಡ್ಕೋಬೇಕು. ವಿ ಎಷ್ಟಿದೆ? 12 ಇದೆ. 12 ಡಿವೈಡೆಡ್ ಬೈ 4 ಅಂತ ಮಾಡ್ಕೋಬೇಕು, ಕರೆಕ್ಟಾ? ಸೊ 12 ಡಿವೈಡೆಡ್ ಬೈ 4 ಅಂತ ಮಾಡ್ಕೋಬೇಕು. 12 ಡಿವೈಡೆಡ್ ಬೈ 4 ಮಾಡ್ಕೊಂಡ್ರೆ ಎಷ್ಟು ಬರುತ್ತಪ್ಪ? 3 ಬರುತ್ತೆ ತಾನೆ. ಸೊ ನಾವ್ ಇದನ್ನ ಪ್ಯಾರಲಲ್ ಕಾಂಬಿನೇಷನ್ ಮೂಲಕ ಮಾಡಿಸಿದೆ. ಯಾಕೆ ನಾನು ಲಾಂಗ್ ಮೆಥಡ್ ನೇ ನಿಮ್ಗೆ ಮಾಡೋದಕ್ಕೆ ಹೇಳಿದೆ? ನೋಡ್ರು, ಇಲ್ಲೂ 3 ಬಂದಿದೆ, ಇಲ್ಲೂ 3 ಬಂದಿದೆ. ಈ ರೀತಿ ಶಾರ್ಟ್ ಕಟ್ ಮೆಥಡ್ ಇಂದಲೂ ನಮ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಬಂದಿದೆ. ಬಟ್ ಸ್ಟಿಲ್ ನಾನು ನಿಮ್ಗೆ ಇದೇ ಮೆಥಡ್ ಅನ್ನ ಮಾಡಿಸಿದೆ. ಯಾಕಂದ್ರೆ ಇದೇ ಮೆಥಡ್ ಅನ್ನ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳೋ ಸಾಧ್ಯತೆ ಇರುತ್ತೆ. ಓಕೆನಾ? ಎಲ್ಲ ಸಲ ನೀವು ಟೋಟಲ್ ಕರೆಂಟ್ ಕಂಡಿಡ್ಕೊಂಡೇ ಇಲ್ಲಿ ಕಂಡಿಡ್ತೀರಾ ಅಂತ ಇಲ್ಲ. ನಿಮಗೆ ಡೈರೆಕ್ಟ್ ಆಗಿ 3 ರೆಸಿಸ್ಟರ್ ಕೊಟ್ಟು ಅದನ್ನ ಕಂಡುಹಿಡಿಯೋದಕ್ಕೆ ಕೇಳಬಹುದು, ಟೋಟಲ್ ರೆಸಿಸ್ಟೆನ್ಸ್ ಕಂಡುಹಿಡಿಯೋದಕ್ಕೆ ಕೇಳಬಹುದು. ಸೊ ಈ ರೀತಿಯಾಗಿ ಮಾಡಿಸಿದ್ದೇನೆ. ಸೊ ನಿಮ್ಗೆ ಈ ಮೆಥಡ್ ಗೊತ್ತಿರಲಿ. ಸ್ವಲ್ಪ ತಲೆ ಖರ್ಚು ಮಾಡ್ಕೊಂಡು ಈ ಮೆಥಡ್ ತರ್ತೀರಾ ಅಂದ್ರೆ ಈ ಮೆಥಡ್ ಕೂಡ ಗೊತ್ತಿರಲಿ. ಓಕೆನಾ? ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೊಂಡಿದ್ದೇನೆ. ಎಷ್ಟು ಸಿಂಪಲ್ ಆಗಿತ್ತು, ಏನಿಲ್ಲಪ್ಪ. ಫಸ್ಟ್ ಏನ ಕಂಡಿಡಿದ್ವಿ, ಇದನ್ನ ಕಂಡಿಡ್ಕೊಂಡ್ವಿ. ಪ್ರೊಸೀಜರ್ ಕಷ್ಟ ಇತ್ತು, ಪ್ರೊಸೀಜರ್ ಲಾಂಗ್ ಇದೆ, ಟಫ್ ಇಲ್ಲ, ಲಾಂಗ್ ಇದೆ. ಫಸ್ಟ್ ನಾವು ಅರ್ಥ ಮಾಡ್ಕೊಂಡ್ವಿ, ಹಿಂಗಿಂಗ್ ಮಾಡ್ಬೇಕು. ಫಸ್ಟ್ ಕರೆಂಟ್ ಕಂಡಿಡ್ಕೋಬೇಕು, ಇದ್ರ ಮೂಲಕ ಕರೆಂಟ್, ಇದ್ರ ಮೂಲಕ ಕರೆಂಟ್, ಇದ್ರ ಮೂಲಕ ಕರೆಂಟ್. ಅವರೇ ಕೇಳಿದ್ದಾರೆ, ಸೊ ಅದನ್ನ ಮಾಡ್ಕೊಂಡಿವಿ. ನೆಕ್ಸ್ಟ್ ಏನ್ ಕೇಳಿದ್ರು? ಟೋಟಲ್ ಕರೆಂಟ್ ಕೇಳಿದ್ರು. ಸೊ ಈ 3 ಕರೆಂಟ್ ಅನ್ನು ಸೇರಿಸ್ಬಿಟ್ರೆ ಟೋಟಲ್ ಕರೆಂಟ್ ಸಿಗುತ್ತೆ, ಅದನ್ನ ಮಾಡ್ಕೊಂಡ್ವಿ. ಅದಾದ್ಮೇಲೆ ಟೋಟಲ್ ರೆಸಿಸ್ಟೆನ್ಸ್ ಕೇಳಿದ್ರು. ಸೊ 3 ರೆಸಿಸ್ಟೆನ್ಸ್ ಹೇಗಿದೆ? ಪ್ಯಾರಲಲ್ ಕಾಂಬಿನೇಷನ್ ನಲ್ಲಿ ಇದೆ. ಈಗ ಪ್ಯಾರಲಲ್ ಕಾಂಬಿನೇಷನ್ ಇನ್ ಫಾರ್ಮುಲಾ ಹಾಕಿದ್ವಿ, ಲೆಕ್ಕ ಮಾಡ್ಕೊಂತ ಹೋದ್ವಿ, ಬಂತು ನಮ್ಗೆ, ಅಷ್ಟೇ, ಮತ್ತೇನು ಇಲ್ಲ ಗೈಸ್. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ನೆಕ್ಸ್ಟ್ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂತ ಟಾಪಿಕ್ ಪವರ್. ಓಕೆನಾ? ಪವರ್ ಬಗ್ಗೆ ಇದೆ, ಪವರ್ ಹಾಗೆ ಹೀಟಿಂಗ್ ಇಫೆಕ್ಟ್ ಬಗ್ಗೆ ಇದೆ. ಅವನ್ನ ನೋಡ್ತಾ ಹೋಗೋಣ. ಪವರ್ ಅಂತಂದ್ರೆ ಏನಪ್ಪಾ? ಪವರ್ ಅಂತಂದ್ರೆ ಗೊತ್ತಾಯ್ತಲ್ಲ ಪವರ್ ಅಂದ್ರೆ ಏನು ಅಂತ. ಪವರ್ ಅಂದ್ರೆ ಅದೇ ಪವರೇ. ಈಗ ನನ್ನ ಹತ್ರ ಚಾರ್ಜರ್ಸ್ ಇದೆ, ನಾನು ಒಂದ್ಸಲ ಒಂದ್ ಕೆಲಸ ಮಾಡ್ತೀನಿ, ಆ ಚಾರ್ಜರ್ಸ್ ನ ತಗೋಬರ್ತೀನಿ, ಪಟ್ ಅಂತ ತರ್ತೀನಿ. ಓಕೆನಾ? 2 ಚಾರ್ಜರ್ ಇದೆ ಗೈಸ್, 2 ಚಾರ್ಜರ್ ಇದೆ, ಅದನ್ನ ತರ್ತಾ ಇದ್ದೀನಿ ನಾನು. ಓಕೆನಾ? 2 ಚಾರ್ಜರ್ ಇದೆ ನಂದು. ಒಂದು ನನ್ನ ಫೋನಿನ ಚಾರ್ಜರ್, ಇದು ನನ್ನ ಫೋನಿನ ಚಾರ್ಜರ್, ಇದು ನನ್ನ ಟ್ಯಾಬಿನ ಚಾರ್ಜರ್. ಓಕೆನಾ? ಸೊ ನಾವೇನ್ ಮಾಡೋಣ, ಎರಡರದು ಪವರ್ ಅನ್ನ ನೋಡೋಣ. ಮತ್ತೆ ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ, ನೀವು ಆನ್ಸರ್ ಮಾಡಬೇಕು. ಓಕೆನಾ? ಇದು ನನ್ನ ಫೋನಿನ ಚಾರ್ಜರ್, ಇದು ನನ್ನ ಟ್ಯಾಬಿನ ಚಾರ್ಜರ್. ಸೊ ಈ ಟ್ಯಾಬ್ ಇಂದು ಮ್ಯಾಕ್ಸಿಮಮ್ ಔಟ್ಪುಟ್ ಎಷ್ಟಿದೆಯಪ್ಪ ಅಂದ್ರೆ, ಈಗ ನಾವು ಪವರ್ ಕಂಡುಹಿಡಿಯೋದು ಹೇಗೆ ಅಂತ ಫಸ್ಟ್ ನೋಡೋಣ. ಓಕೆನಾ? ಸೊ ಪವರ್ ಕಂಡುಹಿಡಿಯೋದು ಹೇಗೆ ಅಂತ. ಸೊ ಪವರ್ ಕಂಡುಹಿಡಿಯೋದು ಹೇಗಪ್ಪ ಅಂತಂದ್ರೆ, ಪವರ್ನ ಕಂಡುಹಿಡಿಯೋದು ಹೇಗಪ್ಪ ಅಂದ್ರೆ, ಗೈಸ್ ಇದೊಂದ್ಸಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೇನೆ. ಲೆಟ್ ಮಿ ಚೆಕ್. ಓಕೆನಾ? ಇದೊಂದ್ಸಲ ಕ್ಲೀನ್ ಆಗ್ಲಿ. ಇವಾಗ ಪವರ್ ಬಗ್ಗೆ ನೋಡೋಣ. ಪವರ್ ಕಂಡುಹಿಡಿಯೋದು ಹೇಗಪ್ಪ ಅಂದ್ರೆ, ಪವರ್ ಕಂಡುಹಿಡಿಯೋದು, ಪವರ್ನ ಫಾರ್ಮುಲಾ ಏನ್ ಗೊತ್ತಾ? ವೋಲ್ಟೇಜ್ ಇಂಟು ಕರೆಂಟ್. ಕರೆಂಟು ಮತ್ತೆ ವೋಲ್ಟೇಜ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಅದರ ಪವರ್ ಸಿಗತ್ತೆ. ಓಕೆನಾ? ಸೊ ನೀವೇನ್ ಮಾಡಿ, ನೀವು ಹೋಗ್ಕೊಂಡು ನಿಮ್ ಚಾರ್ಜರ್ನ ತಗೊಬನ್ನಿ, ನಿಮ್ ಚಾರ್ಜರ್ನ ಪವರ್ ಅನ್ನ ನೀವು ಇವಾಗ ಮೆಷರ್ ಮಾಡ್ಕೋಬೇಕು. ಓಕೆನಾ? ಅಲ್ಲಿ ಚಾರ್ಜರ್ ನಲ್ಲಿ ಔಟ್ಪುಟ್ ಅಂತ ಇರುತ್ತೆ. ಓಕೆನಾ? ಔಟ್ಪುಟ್ ಅಂತ ಇರುತ್ತೆ, ಮ್ಯಾಕ್ಸಿಮಮ್ ಔಟ್ಪುಟ್ ಅಂತ ಕೆಲವೊಂದ್ರಲ್ಲಿ ಇರುತ್ತೆ. ಸೊ ನೀವು ಆ ಮ್ಯಾಕ್ಸಿಮಮ್ ಔಟ್ಪುಟ್ ಅನ್ನ ಕವರ್ ಮಾಡಿ, ಮ್ಯಾಕ್ಸ್ ಅಂತ ಅಲ್ಲೇ ಬರ್ದಿರ್ತಾರೆ. ಎಷ್ಟು ವೋಲ್ಟ್ ಇದೆ, ಎಷ್ಟು ಕರೆಂಟ್ ಇದೆ ಅಂತ ನೋಡಿ. ನಂದ್ರಲ್ಲಿ ನೋಡಿದ್ರೆ ಅದಿರೋದು 11 ವೋಲ್ಟ್ 3 ಆಂಪಿಯರ್ ಅಂತ ಇದೆ. ಓಕೆನಾ? ನಾನು ಫೋನ್ ಹತ್ರ ಬಂದು ತೋರಿಸ್ತೀನಿ ನಿಮ್ಗೆ, ಕರೆಕ್ಟ್ ಆಗಿ ಕಾಣಿಸುತ್ತಾ ಅಂತ ನೋಡಿ ಒಂದ್ಸಲ. ಓಕೆನಾ? ಐ ಹೋಪ್ ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ. ಕರೆಕ್ಟಾ? ಇಲ್ಲಿ ನೋಡ್ರು, ನಾನು ಬೆರಳು ಅಡ್ಡ ತಂದ್ರೆ ಹೋಗುತ್ತೆ ಅದು. ಓಕೆನಾ? ಲಾಸ್ಟಿಗೆ ನೋಡಿ, ಇಲ್ಲಿ ನೋಡಿ. ಓಕೆನಾ? ಇಲ್ಲಿ ನೋಡಿ, ಏನ್ ಕಾಣಿಸ್ತಾ ಇದೆ ಅದು? ಲಾಸ್ಟಿಗೆ ನೋಡ್ರು, ಕಾಣಿಸ್ತಾ ಇರೋದೇನು? ಕಾಣಿಸ್ತಾ ಇರೋದು 11 ವೋಲ್ಟ್ 3 ಆಂಪಿಯರ್ ಮ್ಯಾಕ್ಸ್ ಅಂತ ಬರ್ದಿದ್ದಾರೆ. ಹೌದಾ? ಒಂದ್ಸಲ ಫೋಕಸ್ ಮಾಡ್ತೀನಿ. 11 ವೋಲ್ಟ್ 3 ಆಂಪಿಯರ್ ಮ್ಯಾಕ್ಸ್ ಅಂತ ಇದೆ. ಅಂದ್ರೆ ನಂದು ಟೋಟಲ್ ಪವರ್ ಎಷ್ಟಾಯ್ತು? ಟೋಟಲ್ ಪವರ್ ನಲ್ಲಿ ಎಷ್ಟು ಕೊಟ್ಟಿದ್ದಾರೆ? ಟೋಟಲ್ ಮ್ಯಾಕ್ಸಿಮಮ್ ವೋಲ್ಟೇಜ್ ಎಷ್ಟು ಕೊಟ್ಟಿದ್ದಾರೆ? ವೋಲ್ಟೇಜ್ ಕೊಟ್ಟಿರೋದು 11 ವೋಲ್ಟ್ ಅಂತ ಇತ್ತು. ಕರೆಂಟ್ ಎಷ್ಟಕ್ಕಿತ್ತು? ಕರೆಂಟ್ ಇರೋದು 3 ಆಂಪಿಯರ್ ಅಂತ ಇತ್ತು. ಹೌದಾ? ಸೊ ನಮ್ ಟೋಟಲ್ ಪವರ್ ಎಷ್ಟಾಗ್ಬೇಕಾಯ್ತಾಗಾದ್ರೆ, ಪವರ್ ಬೇಕು ಅಂದ್ರೆ ನಾನು ವೋಲ್ಟೇಜ್ ಮತ್ತೆ ಕರೆಂಟ್ ಅನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ವೋಲ್ಟೇಜ್ ಮತ್ತೆ ಕರೆಂಟ್ ಅನ್ನ ಮಲ್ಟಿಪ್ಲೈ ಮಾಡ್ಬೇಕು. ಎಷ್ಟು ಬಂತು? 33 ಅಂತ ಬಂತು. ನನ್ ಚಾರ್ಜರ್ ಎಷ್ಟಿದೆ ಗೊತ್ತಾ? ನನ್ ಚಾರ್ಜರ್ ಎಷ್ಟಿದೆ ಗೊತ್ತಾ? ನೋಡ್ರೋ, 33 ವ್ಯಾಟ್ ಅಂತ ಇದೆ. ಕರೆಕ್ಟಾ? 33 ವ್ಯಾಟ್ ಅಂತ ಇದೆ. 33 ವ್ಯಾಟ್ ಅಂದ್ರೆ ಏನು? ಪವರ್. ನನ್ನ ಚಾರ್ಜರಿನ ಅಂದ್ರೆ ನನ್ನ ಟ್ಯಾಬ್ ನ ಚಾರ್ಜರ್ ನ ಪವರ್ ಎಷ್ಟಿದೆ? 33 ವ್ಯಾಟ್ ಇದೆ. ಸೊ ಪವರ್ ಅನ್ನ ಯಾವತ್ತು ವ್ಯಾಟ್ ನಲ್ಲಿ ಹೇಳ್ತಾರೆ. ಓಕೆನಾ? ಇದೊಂದು ವಿಷಯ ನಮ್ಗೆ ಇಲ್ಲಿ ಗೊತ್ತಾಯ್ತು. ಹೇಗೆ ಉದ್ದವನ್ನ ಮೀಟರ್ ನಲ್ಲಿ ಹೇಳ್ತಾರೆ, ಟೈಮ್ ಅನ್ನ ಸೆಕೆಂಡ್ ನಲ್ಲಿ ಹೇಳ್ತಾರೋ, ಅದೇ ರೀತಿ ಪವರ್ ಅನ್ನ ವ್ಯಾಟ್ ನಲ್ಲಿ ಹೇಳ್ತಾರೆ. ಇವಾಗ ನಿಮಗೆ ಟಾಸ್ಕ್ ಏನಪ್ಪಾ ಅಂದ್ರೆ, ನಾನು ಇದನ್ನ ತೋರಿಸ್ತೀನಿ, ನಾನು ಫೋನ್ ಚಾರ್ಜರ್ ನ ತೋರಿಸ್ತೀನಿ. ಇದರದ್ದು ಪವರ್ ಮ್ಯಾಕ್ಸಿಮಮ್ ಪವರ್ ಎಷ್ಟಿದೆ, ಮ್ಯಾಕ್ಸಿಮಮ್ ಪವರ್ ಎಷ್ಟಿದೆ ಅಂತ ನೋಡ್ಕೊಂಡು ಹೇಳ್ಬೇಕು ನೀವು.
ಓಕೆನಾ. ಸೊ ಇದು ಕಾಣಿಸುತ್ತೆ ಇಲ್ಲಿ ಹತ್ರ ತಂದ್ರೆ, ಇಲ್ಲಿಟ್ರೆ ಕರೆಕ್ಟ್ ಆಗಿ ಕಾಣಿಸ್ತಾ ಇದೆ, ಕರೆಕ್ಟಾ. ಸೊ ಮ್ಯಾಕ್ಸಿಮಮ್ ಔಟ್ಪುಟ್ ಪವರ್ ನೋಡ್ರಿ, ಫಸ್ಟ್ ಔಟ್ಪುಟ್ ಅಲ್ಲಿ ನೋಡಿ, ಔಟ್ಪುಟ್ ಎರಡಿದೆ, ಒಂದು ಕಮ್ಮಿ ಇನ್ಪುಟ್ ಕೊಟ್ಟಾಗ ಇರೋದು, ಇದೆಲ್ಲ ನಮ್ಗೆ ಅಪ್ಲೈ ಆಗಲ್ಲ. ನಮ್ಗೆ ಅಪ್ಲೈ ಆಗೋದು ಯಾವುದು, ಇಂಡಿಯಾದಲ್ಲಿ ಬರೋದು ಇದು, ಓಕೆನಾ. 240 ವೋಲ್ಟ್ ಎಲ್ಲ 220 ವೋಲ್ಟ್ ಎಲ್ಲ ನಮಗ್ ಬರುತ್ತೆ, ನಮ್ ಸಪ್ಲೈ ಅಲ್ಲಿ ಸಿಗತ್ತೆ, ಹೌದಾ. ಸೊ ನಾವು ಇದನ್ನ ನೋಡ್ಕೋಬೇಕು, ಈ ಕಾಲಮ್ ಅನ್ನ ಕನ್ಸಿಡರ್ ಮಾಡಿ. ಅದರಲ್ಲಿ ಇರೋ ಮ್ಯಾಕ್ಸಿಮಮ್ ಎಷ್ಟಿದೆ ಅಂತ ನೋಡ್ರು, ಮ್ಯಾಕ್ಸಿಮಮ್ ಇರೋದು ಎಷ್ಟಿದೆ, ಮ್ಯಾಕ್ಸಿಮಮ್ ಎಷ್ಟು ವೋಲ್ಟೇಜ್ ಇದೆ, ಎಷ್ಟು ಕರೆಂಟ್ ಇದೆ ಅಂತ ನೋಡಿ. ಮ್ಯಾಕ್ಸಿಮಮ್ ವೋಲ್ಟೇಜ್ ಇರೋದು 11 ವೋಲ್ಟ್ ಇದೆ, 6.2 ಆಂಪಿಯರ್ ಕರೆಂಟ್ ಇದೆ, ಹೌದಾ. ಸೊ 11 ವೋಲ್ಟ್ ಇಂಟು 6.2 ಆಂಪಿಯರ್, 11 ವೋಲ್ಟ್ ಇದೆ, ವೋಲ್ಟ್ ಇರೋದು 11, ಕರೆಂಟ್ ಇರೋದು. ಆಕ್ಚುಲಿ ಗೈಸ್ ಒಂದ್ ಪ್ರಾಬ್ಲಮ್ ಆಗೋಗಿತ್ತು, ನಾನಿಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ, ಇಡೀ ಚಾಪ್ಟರ್ ಮುಗ್ದೋಗಿತ್ತು, ಬಟ್ ಸ್ಟಿಲ್ ಅಲ್ಲಿ ಹೋಗಿ ನೋಡ್ತೇನೆ, ನಾನು ಹತ್ರ ಈ ಚಾರ್ಜರ್ ಎಲ್ಲ ತಗೊಬಂದ್ ಅಲ್ಲಿ ಫೋಕಸ್ ಮಾಡ್ಸಿದ್ನಲ್ಲ, ಅದು ಆಕ್ಚುಲಿ ಮುಂದೆ ಫೋಕಸ್ ಆಗಿತ್ತು, ಹಿಂದ್ಗಡೆ ಕಾಣಿಸ್ಲೇ ಇಲ್ಲ. ನಾನು ಹಿಂದ್ಗಡೆ ಬಂದ್ಮೇಲೆ ಅದು ನನ್ನ ಮೇಲೆ ಫೋಕಸ್ಸೇ ಮಾಡ್ಲಿಲ್ಲ ನನ್ನ ಫೋನು. ಸೊ ಏನ್ ಮಾಡಿದ್ನಲ್ಲ ಎಲ್ಲ ವಾಪಸ್ ಮಾಡ್ಬೇಕಾಗಿದೆ ಈಗ, ಪರವಾಗಿಲ್ಲ ಮಾಡ್ತೀನಿ, ಅದ್ರಲ್ಲೇನು. ನಾವು ನೋಡಿದ್ವಿ, ಎಲ್ಲಿಗೆ ನೋಡಿದ್ವಿ, ಇದರ ಎಷ್ಟು ವೋಲ್ಟೇಜ್ ಔಟ್ಪುಟ್ ಇತ್ತು, ಎಷ್ಟು ಕರೆಂಟ್ ಇನ್ಪುಟ್ ಇತ್ತು ಅಂತ ನೋಡಿದ್ವಿ, ಹೌದಾ. 11 ವೋಲ್ಟ್ ಇತ್ತು, ಕರೆಂಟ್ 6.2 ಆಂಪಿಯರ್ ಇತ್ತು, ಹೌದಾ. ಸೊ ನಾವಿವಾಗ ಈ ಚಾರ್ಜರ್ ನ ಪವರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಈ ಚಾರ್ಜ್ ನ ಪವರ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ಪವರ್ ಅಂದ್ರೆ ಏನಪ್ಪಾ, ವೋಲ್ಟೇಜ್ ಮತ್ತೆ ಕರೆಂಟ್ ಅನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು, ಹೌದಾ. ಸೊ ಪವರ್ ಇಸ್ ಈಕ್ವಲ್ ಟು ವೋಲ್ಟೇಜ್ ಎಷ್ಟಿತ್ತು, ವೋಲ್ಟೇಜ್ ಇದ್ದದ್ದು 11, ಕರೆಂಟ್ ಎಷ್ಟಿತ್ತು, ಕರೆಂಟ್ ಇದ್ದದ್ದು 6.2. ಸೊ 11 ಇಂಟು 6.2 ಮಾಡಿದ್ರೆ 68.2 ಅಂತ ಬರುತ್ತೆ. ಸೊ ಇದು 68.2 ಅಂತ ಬರುತ್ತೆ. ಸೊ ಪವರ್ ಅನ್ನ ಯಾವ್ದ್ರಲ್ಲಿ ಹೇಳ್ಬೇಕಪ್ಪ, ಪವರ್ ಅನ್ನ ವ್ಯಾಟ್ ನಲ್ಲಿ ಹೇಳ್ಬೇಕು. ಹೀಗಾಗಿ ನನ್ನ ಫೋನ್ ನ ಚಾರ್ಜರ್ ಇರೋದೆಷ್ಟು, ನನ್ನ ಫೋನ್ ನ ಚಾರ್ಜರ್ ಇರೋದು 68 ವ್ಯಾಟ್. ತೋರಿಸ್ಬೇಕಾ ಎಷ್ಟಿದೆ ಅಂತ ಫೋನ್ ನ ಚಾರ್ಜರ್. ಮತ್ತೆ ಈ ಸಲ ಮತ್ತೆ ಡಿಫೋಕಸ್ ಆಗಲ್ವಾ ಅದು, ಇದು ನೋಡ್ರ ಎಷ್ಟಿದೆ, 68 ವ್ಯಾಟ್ ಇದೆ, ಓಕೆನಾ. ಸೊ ಫೋನ್ ನ ಚಾರ್ಜರ್ ಇರೋದು 68 ವ್ಯಾಟ್, ಇದಿರೋದು 33 ವ್ಯಾಟ್ ಟ್ಯಾಬ್ ಇಂದು, ಇದಿರೋದು 68 ವ್ಯಾಟ್. ಇದರಿಂದ ಚಾರ್ಜ್ ಮಾಡಿದ್ರೇನು ನನ್ನ ಫೋನ್ ಚಾರ್ಜ್ ಆಗುತ್ತೆ, ಇದರಿಂದ ಚಾರ್ಜ್ ಮಾಡಿದ್ರೇನು ನನ್ನ ಫೋನ್ ಚಾರ್ಜ್ ಆಗುತ್ತೆ. ಬಟ್ ನೀವು ಹೇಳಿ, ಇದರಿಂದ ಚಾರ್ಜ್ ಮಾಡಿದ್ರೆ ನನ್ನ ಫೋನ್ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೋ ಅಥವಾ ಇದರಿಂದ ಚಾರ್ಜ್ ಮಾಡಿದ್ರೆ ನನ್ನ ಫೋನ್ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೋ? ಆಬ್ವಿಯಸ್ಲಿ ಇದರಿಂದ ಮಾಡಿದ್ರೆ ನನ್ನ ಫೋನ್ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ, ಯಾಕಂದ್ರೆ ಇದರ ವ್ಯಾಟ್ ಜಾಸ್ತಿ ಇದೆ, ಅಂದ್ರೆ ಇದರ ಪವರ್ ಜಾಸ್ತಿ ಇದೆ. ಇದರ ಪವರ್ ಜಾಸ್ತಿ ಇರೋದ್ರಿಂದ ಇದು ಜಾಸ್ತಿ ಪವರ್ಫುಲ್. ಸೊ ಇದು ನನ್ನ ಫೋನ್ ಅನ್ನ ಬೇಗ ಚಾರ್ಜ್ ಮಾಡುತ್ತೆ, ಓಕೆನಾ. ಸೊ ಇವಾಗ ನಿಮ್ಗೊಂದು ಕೆಲಸ, ನೀವು ನಿಮ್ ಫೋನ್ ನ ಚಾರ್ಜರ್ ನ ನೋಡ್ಬೇಕು, ಹಿಂದ್ಗಡೆ ನೋಡ್ಬೇಕು, ಎಷ್ಟು ವೋಲ್ಟ್ ಇದೆ, ಎಷ್ಟು ಆಂಪಿಯರ್ ಇದೆ ಅದ್ರ ಮ್ಯಾಕ್ಸಿಮಮ್ ಅಂತ ನೋಡ್ಬೇಕು, ಸರಿನಾ. ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು, ಅದರ ಪವರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಪವರ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದ್ರೆ ಏನ್ ಮಾಡ್ತೀರಾ, ವೋಲ್ಟೇಜ್ ಮತ್ತೆ ಕರೆಂಟ್ ಅನ್ನ ಮಲ್ಟಿಪ್ಲೈ ಮಾಡ್ಕೋತೀರಾ. ಔಟ್ಪುಟ್ ವೋಲ್ಟೇಜ್ ಔಟ್ಪುಟ್ ಕರೆಂಟ್ ಅನ್ನ ಮಲ್ಟಿಪ್ಲೈ ಮಾಡ್ಕೊಂಡು ಏನ್ ಆನ್ಸರ್ ಬಂದಿದ್ಯೋ ಅದನ್ನ ಹೇಳಿ, ಓಕೆನಾ. ನಿಮ್ಮ ಚಾರ್ಜರ್ ಜಾಸ್ತಿ ಪವರ್ಫುಲ್ ಇದೆಯೋ, ನನ್ನ ಚಾರ್ಜರ್ ಜಾಸ್ತಿ ಪವರ್ಫುಲ್ ಇದೆಯೋ ನೋಡೋಣ, ಸರಿನಾ. ಇವಾಗ ಇದೆಲ್ಲ ಆಯ್ತು. ಇನ್ನೇನ್ ಮಾಡೋದಿದೆ, ಇನ್ನೇ ಇರೋದು ಹೀಟಿಂಗ್ ಇಫೆಕ್ಟ್ ಬಗ್ಗೆ. ಹೀಟಿಂಗ್ ಇಫೆಕ್ಟ್ ಬಗ್ಗೆ ನಾನು ಮಾತಾಡಿಲ್ಲ, ಐ ಥಿಂಕ್ ಬ್ಲರ್ ಆದಾಗ ಹೋಯ್ತು ಅಂತ ಅನ್ಸುತ್ತೆ ಎಲ್ಲಾನು. ಸೊ ಹೀಟಿಂಗ್ ಇಫೆಕ್ಟ್ ಬಗ್ಗೆ ಮಾತಾಡೋಣ. ಹೀಟಿಂಗ್ ಇಫೆಕ್ಟ್ ಅಂತಂದ್ರೆ ಏನಪ್ಪಾ, ಹೀಟಿಂಗ್ ಇಫೆಕ್ಟ್ ಅಂದ್ರೆ ಎಲ್ಲೇ ನೀವು ಕರೆಂಟ್ ಅನ್ನ ಹರಿಸಿದ್ರು, ಯಾವುದೇ ಇದ್ರ ಮೂಲಕ, ರೆಸಿಸ್ಟರ್ ಮೂಲಕ ಅಥವಾ ಯಾವುದೇ ಒಂದು ಸರ್ಕ್ಯೂಟ್ ಮೂಲಕ ನೀವು ಕರೆಂಟ್ ಅನ್ನ ಹರಿಸಿದ್ರು ಅದೇನಾಗತ್ತೆ, ಅದ್ರಲ್ಲಿರೋ ರೆಸಿಸ್ಟೆನ್ಸ್ ಇರೋದ್ರಿಂದ ಅದೊಂದು ಸ್ವಲ್ಪ ಹೀಟ್ ಆಗತ್ತೆ, ಓಕೆನಾ. ಆ ಸರ್ಕ್ಯೂಟ್ ನಲ್ಲಿರೋ ಕಾಂಪೋನೆಂಟ್ಸ್ ಎಲ್ಲ ಹೀಟ್ ಆಗತ್ತೆ, ಹೀಟ್ ಮೂಲಕ ಎನರ್ಜಿ ಲಾಸ್ ಆಗತ್ತೆ. ಈ ಹೀಟ್ ಇಂದ ಎನರ್ಜಿ ಲಾಸೇ ಆಗತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಕೆಲವೊಂದ್ ಕಡೆಯಿಂದ ನಮ್ಗೆ ಹಾಗೆ ಹೀಟ್ ಪ್ರೊಡ್ಯೂಸ್ ಆಗೋದ್ರಿಂದ ನಮ್ಗೆ ಲಾಭನೂ ಉಂಟು, ಕೆಲವೊಂದ್ ಕಡೆ ಆ ರೀತಿ ಹೀಟ್ ಪ್ರೊಡ್ಯೂಸ್ ಆಗೋದ್ರಿಂದ ನಮ್ಗೆ ಲಾಸ್ ಉಂಟು. ಎಕ್ಸಾಂಪಲ್ ತಗೊಳ್ಳಿ, ಹೇಳ್ತೀನಿ. ಈಗ ನನ್ನ ಹತ್ರ ಕೆಟಲ್ ಬಗ್ಗೆ ಆಲ್ರೆಡಿ ಮಾತಾಡಿದ್ದೆ ನಾನು, ಇಲ್ಲ ಮಾತಾಡ್ಲಿಲ್ಲ, ಅಗೇನ್ ಅದೆಲ್ಲ ವಿಡಿಯೋ ಸ್ಟಾಪ್ ಆದಾಗ ಆಗೋಯ್ತು, ಬ್ಲರ್ ಆದಾಗ ಆಗೋಯ್ತು ಅನ್ಸುತ್ತೆ, ಪರವಾಗಿಲ್ಲ ಹೇಳ್ತೀನಿ. ಕೆಟಲ್ ಅನ್ನ ಏನ್ ಮಾಡ್ತೀವಿ ನಾವು, ಕನೆಕ್ಟ್ ಮಾಡಿ ಆನ್ ಮಾಡ್ತೀವಿ. ಏನಾಗತ್ತೆ, ಕೆಟಲ್ ಹೀಟ್ ಆಗತ್ತೆ, ನೀರ್ ಕಾಯಿಸತ್ತೆ. ನಾವು ನಮ್ಮ ಹಾಸ್ಟೆಲ್ ಅಲ್ಲಿ ಒಂದು ಕೆಟಲ್ ಇದೆ, ಅದ್ರಲ್ಲೇ ನಾವು ನೀರು ಕಾಯಿಸ್ತೀವಿ, ಅದ್ರಲ್ಲೇ ನಾವು ಮೊಟ್ಟೆ ಬೇಯಿಸ್ತೀವಿ, ಅದ್ರಲ್ಲೇ ನಾವು ಮ್ಯಾಗಿ ಮಾಡ್ತೀವಿ, ಅದ್ರಲ್ಲೇ ನಾವು ಏನೇನ್ ಮಾಡಿದೀವಿ ಹೇಳಕ್ಕಾಗಲ್ಲ. ಅದ್ರ ನಾವು ಎಲ್ಲ ರೀತಿ ಅಡ್ಗೆನೂ ಅದ್ರಲ್ಲಿ ಮಾಡಿದೀವಿ ನಾವು, ಕರ್ಮ, ಸರಿನಾ. ಆ ಕೆಟಲ್ ಆಯ್ತು. ಹಾಗೆ ಇಸ್ತ್ರಿ ಪೆಟ್ಟಿಗೆ ಆನ್ ಮಾಡ್ಕೋತೀವಿ, ಇಸ್ತ್ರಿ ಪೆಟ್ಟಿಗೆ ಬಿಸಿ ಆಗತ್ತೆ. ಅಷ್ಟೇ ಅಲ್ಲ ಗಾಯ್ಸ್, ನಿಮ್ಮ ಇದ್ ನೋಡಿದ್ರ, ಹಳೆ ಕಾಲದ ಬಲ್ಬ್ಸ್ ಎಲ್ಲ ನೋಡಿದ್ರ, ಟಂಗ್ಸ್ಟನ್ ಬಲ್ಬ್, ಅದು ಹಾಕಿದಾಗ ಏನಾಗ್ತಿತ್ತು, ಅದು ಬೆಳಕೇನೋ ಕೊಡ್ತಾ ಇತ್ತು, ಅದ್ರ ಜೊತೆಗೆ ಸಿಕ್ಕಾಪಟ್ಟೆ ಹೀಟ್ ಆಗ್ತಾ ಇತ್ತು. ಫ್ಯಾನ್ ಅನ್ನ ಸಿಕ್ಕಾಪಟ್ಟೆ ಹೊತ್ತು ಆನ್ ಮಾಡಿಟ್ಟಾಗ ಅಲ್ಲಿ ಮಿಡ್ಲ್ ಹೋಗಿ ಟಚ್ ಮಾಡಿ ನೋಡಿ, ಆಫ್ ಮಾಡ್ಕೊಂಡು ಟಚ್ ಮಾಡಿ, ಸರಿನಾ, ಟಚ್ ಮಾಡಿ ಬಿಸಿ ಆಗಿರುತ್ತೆ, ಸರಿನಾ. ಇವೆಲ್ಲ ಏನು, ಇವೆಲ್ಲ ನಮ್ಮ ಕರೆಂಟ್ ಫ್ಲೋ ಆಗೋದ್ರಿಂದ ಆಗುವಂತ ಹೀಟಿಂಗ್ ಇಫೆಕ್ಟ್. ಸೊ ಈ ಹೀಟಿಂಗ್ ಇಫೆಕ್ಟ್ ಬಗ್ಗೆ ನಾವು ತಿಳ್ಕೊಳ್ಳೋಣ.
ಈ ಎಷ್ಟು ಹೀಟ್ ಆಗತ್ತೆ ಅನ್ನೋದನ್ನ ನಾವು ನೋಡೋದಕ್ಕೆ ಏನು ಮಾಡ್ಬೇಕಪ್ಪ ಅಂದ್ರೆ, ಹೀಟಿನ್ಗೆ ಫಾರ್ಮುಲಾ ಏನಪ್ಪಾ ಅಂದ್ರೆ, ಸಿಗೋದು ಹೀಟ್ ಎನರ್ಜಿ ತಾನೆ. ಆ ಹೀಟ್ ಎನರ್ಜಿಗೆ ಫಾರ್ಮುಲಾ ಏನಪ್ಪಾ ಅಂತಂದ್ರೆ, ಪವರ್ ಅನ್ನ ನಾವು ಟೈಮ್ ಜೊತೆಗೆ ಮಲ್ಟಿಪ್ಲೈ ಮಾಡ್ಕೋಬೇಕು ಅಷ್ಟೇ. ಸಿಂಪಲ್ ಫಾರ್ಮುಲಾ, ಓಕೆನಾ, ಸಿಂಪಲ್ ಫಾರ್ಮುಲಾ. ನೀವು ಈ ಫಾರ್ಮುಲಾ ಬಾಯ್ಪಟ್ಟು ಹಾಕಿರ್ತಾರೆ, H is equal to I square RT, H is equal to I square RT, H is equal to I square RT ಅಂತ ಕಿವಿ ಮುಚ್ಕೊಂಡು ಬಾಯ್ಟ್ ಹಾಕಿರ್ತೀರಾ. ನೆನಪಿದೆಯಾ ಈ ಫಾರ್ಮುಲಾ? ಸೊ ಆ ಫಾರ್ಮುಲಾ ಎಲ್ಲ ಬಾಯ್ಟ್ ಹಾಕಿರ್ತೀರ. ನಾನ್ ಹೇಳೋದೇನು, ಅದನ್ನೆಲ್ಲ ನೆನ್ಪಿಟ್ಕೊಳ್ಳೋದಕ್ಕೆ ಹೋಗ್ಲೇಬೇಡಿ. ನಾವು ನೆನ್ಪಿಟ್ಕೋಬೇಕಾಗಿರೋದೇನು, ಪವರ್ ಅಂದ್ರೆ ಏನು? ಪವರ್ ಅಂದ್ರೆ ವೋಲ್ಟೇಜು ಕರೆಂಟ್ ಅನ್ನ ಮಲ್ಟಿಪ್ಲೈ ಮಾಡ್ಬೇಕು, ನೋಡಿದೀವಿ ತಾನೆ. ಸೊ ಈಗ ಹೀಟಿಂಗ್ ಇಫೆಕ್ಟ್, ಹೀಟ್ ಎನರ್ಜಿ ಏನ್ ಸಿಗತ್ತಲ್ವಾ, ಎನರ್ಜಿ ಅಂತಂದ್ರೆ ಏನು, ನಾವು ಪವರ್ ಅನ್ನ ಟೈಮ್ ಜೊತೆಗೆ ಮಲ್ಟಿಪ್ಲೈ ಮಾಡ್ಕೋಬೇಕು, ಆವಾಗ ಸಿಗತ್ತೆ ಅಂತ. ಇವಾಗ ಈ ಫಾರ್ಮುಲಾ ಹೆಂಗ್ ಬರುತ್ತೆ ಅಂತ ನಾನು ಹೇಳ್ತೀನಿ ಕೇಳಿ. H is equal to P ಜಾಗದಲ್ಲಿ ನಾವು ವೋಲ್ಟೇಜ್ ಇಂಟು ಕರೆಂಟ್ ಅಂತ ಬರ್ಕೋಬಹುದು, ಹೌದಾ. ಸೊ ವೋಲ್ಟೇಜ್ ಇಂಟು ಕರೆಂಟ್ ಅಂತ ಬರ್ಕೋಬಹುದು. ಟಿ ಜಾಗದಲ್ಲಿ ಟಿ ಅನ್ನ ಇದ್ದಕ್ಕಿದ್ದಾಗೆ ಬರ್ಕೊಂಡೆ, ಇದು ಒಂದು ಫಾರ್ಮುಲಾ ಆಯ್ತು. ಹಾಗೇನೆ ಈ ವಿ ಜಾಗದಲ್ಲಿ ಏನ್ ಬರಿಬಹುದು, ವಿ ಇಸ್ ಈಕ್ವಲ್ ಟು ಐ ಆರ್, ಹೌದಾ. ಇದಂತೂ ನಮಗೆ ಗೊತ್ತೇ ಇದೆ, ಓಮ್ಸ್ ಲಾ ಫಾರ್ಮುಲಾ. ಸೊ ವಿ ಜಾಗದಲ್ಲಿ ಐ ಆರ್ ಬರ್ಕೋಬಹುದು ಅಂತಂದ್ರೆ, ವಿ ಜಾಗದಲ್ಲಿ ನಾನು ಏನ್ ಬರ್ಕೋತೀನಿ, ಐ ಆರ್ ಅಂತ ಬರ್ಕೋತೀನಿ. ಆಲ್ರೆಡಿ ಇನ್ನೊಂದು ಐ ಇಲ್ಲಿತ್ತು, ಇಲ್ಲಿ ಟಿ ಆಲ್ರೆಡಿ ಇತ್ತು. ನಾನೇನ್ ಮಾಡ್ಕೋತೀನಿ, ಐ ಇಂಟು ಐ ಅನ್ನ ಐ ಸ್ಕ್ವೇರ್ ಅಂತ ಬರ್ಕೋತೀನಿ, ಓಕೆನಾ. ಐ ಸ್ಕ್ವೇರ್ ಅಂತ ಬರ್ಕೋತೀನಿ. ಈಗ H is equal to I square RT ಸಿಗ್ಲಿಲ್ವಾ? ನೀವು ಕಿವಿ ಮುಚ್ಕೊಂಡು ಬೈ ಹಾಟ್ ಹಾಕಿರುವಂತ ಫಾರ್ಮುಲಾ ನಮ್ಗೆ ಈಸಿಯಾಗಿ ಸಿಗ್ಲಿಲ್ವಾ? ನಾನ್ ಹೇಳೋದಿಷ್ಟೇ, ಇದು ಒಂದನ್ನ ನೆನ್ಪಿಟ್ಕೊಳ್ಳಿ, ಬಾಕಿ ಎಲ್ಲ ತನ್ನಿಂತಾನೆ ಆಗೋಗುತ್ತೆ ಅಂತ. ಈಗ ನಾವು ಇನ್ನೊಂದು ಫಾರ್ಮುಲಾನು ಇಲ್ಲಿಂದ ತರ್ಬೋದು. ಈಗ ಕರೆಂಟ್ ಬಗ್ಗೆ ಏನಾಗತ್ತೆ ಅಂತ ನೋಡೋಣ. ಕರೆಂಟ್ ಏನಾಗತ್ತೆ, ಕರೆಂಟ್ ಆಗ್ಬೇಕು ಅಂದ್ರೆ ಆರ್ ಅನ್ನ ಈ ಕಡೆ ಗೋಡ್ಸ್ಕೋತೀನಿ, ಈ ರೀತಿಯಾಗಿ ಆಗತ್ತೆ, ಹೌದಾ. ಸೊ ಕರೆಂಟ್ ಜಾಗದಲ್ಲಿ ವಿ ಬೈ ಆರ್ ಅಂತ ನಾವು ಬರ್ಕೋಬಹುದು. ಸೊ ಕರೆಂಟ್ ಜಾಗದಲ್ಲಿ ಸೇಮ್ ಫಾರ್ಮುಲಾ, ವಿ ಜಾಗದಲ್ಲಿ ವಿ ಅಂತ ಬರ್ಕೊಂಡೆ, ಐ ಇರೋ ಜಾಗದಲ್ಲಿ ವಿ ಬೈ ಆರ್ ಅಂತ ಬರ್ಕೋತೀನಿ. ಟಿ ಆಲ್ರೆಡಿ ಇತ್ತು, ಅದನ್ನ ಬರ್ಕೊಂಡೆ. ವಿ ಇಂಟು ವಿ ಮಾಡಿದ್ರೆ ವಿ ಸ್ಕ್ವೇರ್. ಸೊ ಇಲ್ಲಿ ವಿ ಸ್ಕ್ವೇರ್ ಟಿ ಡಿವೈಡೆಡ್ ಬೈ ಆರ್ ಅಂತಾನು ಆಗತ್ತೆ. ಸೇಮ್ ಯಾವ್ದಕ್ಕೆ, ಹೀಟಿಗೆ ಸಿಕ್ಕುವಂತ ಫಾರ್ಮುಲಾ. ಈ ಫಾರ್ಮುಲಾನು ಸಿಕ್ತು, ಈ ಫಾರ್ಮುಲಾನು ಸಿಕ್ತು, ಈ ಫಾರ್ಮುಲಾನು ಸಿಕ್ತು. ಯಾವ್ದ್ರಿಂದ ಸಿಕ್ತು, ಬರೀ ಒಂದ್ರಿಂದ ಸಿಕ್ತು. ಸೊ ಇದು ಒಂದನ್ನ ನೆನ್ಪಿಟ್ಕೊಳ್ಳಿ, ಬಾಕಿಯನ್ನ ನೀವು ಪ್ರೊಡ್ಯೂಸ್ ಮಾಡ್ಕೊಳ್ಳಿ, ಸರಿನಾ. ದಿಸ್ ಇಸ್ ಮೈ ಸಜೆಷನ್. ಇವಾಗ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ನ್ಯೂಮರಿಕಲ್ ಅನ್ನ ನೋಡೋಣ. ಪ್ರಶ್ನೆನ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೇನೆ, ವಿಡಿಯೋ ಪಾಸ್ ಮಾಡ್ಕೊಂಡು ಒಂದ್ಸಲ ಪ್ರಶ್ನೆ ಓದ್ಕೊಂಡ್ಬಿಡಿ. ಏನ್ ಹೇಳ್ತಾ ಇದಾರಪ್ಪ ಅಂದ್ರೆ, ಅವರು 100 ಜೂಲ್ ಆಫ್ ಹೀಟ್ ಇಸ್ ಪ್ರೊಡ್ಯೂಸ್ಡ್ ಅಂತ ಹೇಳಿದ್ದಾರೆ. ಸೊ ಹೀಟ್ ಎಷ್ಟು ಬರ್ಕೋಬೇಕು, 100 ಜೂಲ್ ಅಂತ ಬರ್ಕೊಂಡಿದೀವಿ. ಹಾಗೇನೆ ಈಚ್ ಸೆಕೆಂಡ್ ಅಂತ ಹೇಳಿದ್ದಾರೆ, ಪ್ರತಿ ಸೆಕೆಂಡ್ ಅಂತ ಹೇಳಿದ್ದಾರೆ, ಅಂದ್ರೆ ಇಂಡೈರೆಕ್ಟ್ ಆಗಿ ಅವರು ಟೈಮ್ ಬಗ್ಗೆನೂ ಕೊಟ್ಟಿದ್ದಾರೆ, ಹೌದಾ. ಸೊ ಟೈಮ್ ಎಷ್ಟಾಯ್ತು, ಈಚ್ ಸೆಕೆಂಡ್ ಅಂದ್ರೆ ಪ್ರತಿ ಸೆಕೆಂಡ್ ಆಗ್ತಾ ಇದೆ, ಪ್ರತಿಯೊಂದು ಸೆಕೆಂಡಿಗೆ ಆಗ್ತಾ ಇದೆ ಅಂತ. ಸೊ ಟಿ ಇಸ್ ಈಕ್ವಲ್ ಟು 1 ಸೆಕೆಂಡ್ ಅನ್ನೋದಲ್ಲ ಆಯ್ತು. ಹಾಗೇನೆ ಅವ್ರು ಕೊಟ್ಟಿರೋದು 4 ಓಮ್ ರೆಸಿಸ್ಟೆನ್ಸ್ ಅಂತಾನು ಕೊಟ್ಟಿದ್ದಾರೆ. ಸೊ ರೆಸಿಸ್ಟೆನ್ಸ್ 4 ಓಮ್ ಅಂತ ಬರ್ಕೊಂಡಿದ್ದೇನೆ. ಫೈಂಡ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ನಾವು ಕಂಡುಹಿಡಬೇಕು, ವೋಲ್ಟೇಜ್ ಅನ್ನ ನಾವು ಕಂಡುಹಿಡ್ಕೋಬೇಕು. ಸೊ ಇದರಿಂದ ಇಷ್ಟೆಲ್ಲ ಫಾರ್ಮುಲಾಸ್ ಪ್ರೊಡ್ಯೂಸ್ ಆಗಿರೋದು. ಯಾವ ಫಾರ್ಮುಲಾ ಹಾಕೊಂಡ್ರೆ ಆಗತ್ತೆ ಅಂತ ನೋಡ್ರಿ. ಎಚ್ ಆರ್ ಟಿ ಕೊಟ್ಟಿದ್ದಾರೆ, ವಿ ಕಂಡುಹಿಡಿಬೇಕು. ಎಚ್ ಆರ್ ಟಿ ಕೊಟ್ಟಿದ್ದಾರೆ, ವಿ ಕಂಡುಹಿಡಿಬೇಕು ಅಂದ್ರೆ ಯಾವ ಫಾರ್ಮುಲಾ ಹಾಕೊಳ್ಳೋಣ, ಈ ಫಾರ್ಮುಲಾ ಹಾಕೊಳ್ಳೋಣ, ಓಕೆನಾ. ಸೊ ಎಚ್ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್ ಟಿ, ಆರ್ ಇಂಟು ಟಿ. ಸೊ ಈ ರೀತಿಯಾಗಿ ಇದೆ ಫಾರ್ಮುಲಾ, ಹೌದಾ. ಇದೇ ಫಾರ್ಮುಲಾ ಇದೆ, ಇದನ್ನ ಕಂಡಿಟ್ಕೊಳ್ಳೋಣ, ಓಕೆನಾ. ಸೊ ನನಗೆ ವಿ ಸ್ಕ್ವೇರ್ ಬೇಕು ಅಂದ್ರೆ ನಾನು ಏನ್ ಮಾಡ್ಕೋಬೇಕು, ಉಳಿದಿರೋದನ್ನೆಲ್ಲ ಆ ಕಡೆ ತಗೋಬೇಕು. ಟಿ ಅನ್ನ ಈ ಕಡೆ ತಗೋದ್ರೆ ನ್ಯೂಮರೇಟರ್ ಅಲ್ಲಿರೋದು ಈ ಕಡೆ ಬಂದ್ಕೊಳ್ಳೋ ಏನಾಗುತ್ತೆ, ಡಿನಾಮಿನೇಟರ್ಗೆ ಹೋಗುತ್ತೆ, ಡಿವೈಡೆಡ್ ಬೈ ಟಿ ಅಂತ ಆಗುತ್ತೆ. ಸೊ ಆರ್ ಇರೋದು ಈ ಕಡೆ ಹೋದ್ಕೊಳ್ಳೆ ಇಂಟು ಆರ್ ಅಂತ ಆಗುತ್ತೆ. ಸೊ ಇದು ಇಂಟು ಆರ್ ಅಂತ ಆಗುತ್ತೆ, ಓಕೆನಾ. ನಮ್ಗೆ ಇಷ್ಟೆಲ್ಲ ಮಾಡಿದ್ರು ಸಿಗೋದೇನು ವಿ ಸ್ಕ್ವೇರ್. ನಮಗೆ ವಿ ಸ್ಕ್ವೇರ್ ಬೇಕಾ ಅಥವಾ ವಿ ಬೇಕಾ, ಪೊಟೆನ್ಶಿಯಲ್ ಡಿಫರೆನ್ಸ್ ಮಾತ್ರ ಬೇಕಾ, ಪೊಟೆನ್ಶಿಯಲ್ ಡಿಫರೆನ್ಸ್ ಬೇಕಾ ಅಥವಾ ಪೊಟೆನ್ಶಿಯಲ್ ಡಿಫರೆನ್ಸ್ ನ ಸ್ಕ್ವೇರ್ ಬೇಕಾ, ಪೊಟೆನ್ಶಿಯಲ್ ಡಿಫರೆನ್ಸ್ ಬೇಕು ತಾನೆ. ಸೊ ಪೊಟೆನ್ಶಿಯಲ್ ಡಿಫರೆನ್ಸ್ ಅಷ್ಟು ಬೇಕು ಅಂತಂದ್ರೆ ನಾನು ಹೇಗಾದ್ರೂ ಮಾಡಿ ಈ ಕಡೆಗೆ ವಿ ಅಷ್ಟೇ ಇರೋ ತರ ಮಾಡ್ಕೋಬೇಕು. ಸೊ ನಾನು ಏನ್ ಐಡಿಯಾ ಮಾಡ್ತೀನಪ್ಪ ಅಂತಂದ್ರೆ, ಈ ಕಡೆಗೆ ಸ್ಕ್ವೇರ್ ರೂಟ್ ಅನ್ನ ಹಾಕೋಬಿಡ್ತೀನಿ, ಓಕೆನಾ. ಸೊ ಬರೀ ರೈಟ್ ಹ್ಯಾಂಡ್ ಸೈಡ್ ಸ್ಕ್ವೇರ್ ರೂಟ್ ಹಾಕೊಂಡ್ರೆ ಸಾಕ. ಈ ರೀತಿಯಾಗಿ ಮಾಡಿ ಲೆಫ್ಟ್ ಹ್ಯಾಂಡ್ ಸೈಡ್ ಹಾಗೆ ಬಿಟ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ನವರಿಗೆ ಮೋಸ ಮಾಡಿದಾಗ ಆಗುತ್ತೆ. ಸೊ ಇವ್ರಿಗೆ ಹೇಗೆ ಟ್ರೀಟ್ ಮಾಡ್ತೇವೋ ಇವನಿಗೂ ಹಾಗೇ ಟ್ರೀಟ್ ಮಾಡ್ಬೇಕು, ಸರಿನಾ. ಸೊ ವಿ ಸ್ಕ್ವೇರ್ ನ ಸ್ಕ್ವೇರ್ ರೂಟ್ ಏನ್ ಸಿಗತ್ತೆ, ವಿ ಅಂತ ಸಿಗತ್ತೆ, ಹೌದಾ. ಸೊ ಇವೆರಡು ಇಲ್ಲಿಗೆ ಹೋಗುತ್ತೆ, ವಿ ಅಂತ ಸಿಗತ್ತೆ. ಸೊ ವೋಲ್ಟೇಜ್ ನಾವು ಈ ರೀತಿಯಾಗಿ ಮಾಡ್ಕೋಬಹುದು, ಸರಿನಾ. ಸೊ ಆರ್ ಎಷ್ಟಿದೆ, ಆರ್ ಇರೋದು 4, ಎಚ್ ಎಷ್ಟಿದೆ, ಎಚ್ ಇರೋದು 100, ಓಕೆನಾ. ಡಿವೈಡೆಡ್ ಬೈ ಟಿ ಎಷ್ಟಿದೆ, ಟಿ ಇರೋದು 1, ಅದನ್ನ ಬರಿದೇ ಇರಲಿ ಎಲ್ಲ ಒಂದೇ. ಸೊ 4 ಇಂಟು 100 400 ಆಗತ್ತೆ. ಸ್ಕ್ವೇರ್ ರೂಟ್ ಆಫ್ 400 ಎಷ್ಟಾಗತ್ತೆ ಅನ್ನೋದನ್ನ ನಾವು ನೋಡ್ಬೇಕು ಇವಾಗ, ಓಕೆನಾ.
ಸೊ ಇಲ್ಲಿ ಏನ್ ಸಿಗುತ್ತೆ 400 ಅಂತ ಸಿಗುತ್ತೆ. 400 ಇಸ್ ಈಕ್ವಲ್ ಟು ವಿ. ಸೊ ಸ್ಕ್ವೇರ್ ರೂಟ್ ಆಫ್ 400 ಎಷ್ಟು ಸಿಗುತ್ತೆ? ಸ್ಕ್ವೇರ್ ರೂಟ್ ಆಫ್ 400 20 ಸಿಗತ್ತೆ. ಓಕೆನಾ? ಸ್ಕ್ವೇರ್ ರೂಟ್ ಆಫ್ 400 ಅಂದ್ರೆ 20 ಸಿಗತ್ತೆ. ಸೊ ಇಲ್ಲಿ ಏನ್ ಸಿಗತ್ತೆ? 20 ಅಂತ ಸಿಗತ್ತೆ. ಇಲ್ಲಿ ಸಿಗೋದು ವಿ ಅಂದ್ರೆ ವೋಲ್ಟೇಜ್ ಎಷ್ಟು ಸಿಕ್ತು? 20 ಸಿಕ್ತು. ಹೀಗಾಗಿ ನಮ್ಗೆ ಫೈನಲ್ ಆನ್ಸರ್ ಎಷ್ಟು? 20 ವೋಲ್ಟೇಜ್, 20 ವೋಲ್ಟ್. ಓಕೆನಾ? ಸೊ ಇದನ್ನ ಹೇಗೆ ಮಾಡಿದೆ ನಾನು? ಇದನ್ನ ನಾನು ಆಕ್ಚುಲಿ ಕ್ಯಾಲ್ಕುಲೇಟರ್ ನಲ್ಲಿ ಹಾಕಿ ಮಾಡಿರೋದು. ಬಟ್ ಸ್ಕ್ವೇರ್ ರೂಟ್ ಯಾವ್ದಾದ್ರು ಒಂದು ಸಂಖ್ಯೆ ಸ್ಕ್ವೇರ್ ರೂಟ್ ಕಂಡುಹಿಡಿಬೇಕು ಅಂದ್ರೆ ನಾವ್ ಏನ್ ಮಾಡ್ಕೋಬೇಕು? ಏನಿಲ್ಲ, ಆ ಸಂಖ್ಯೆಯನ್ನ ನಾವು 2 ನಿಂದ ಡಿವೈಡ್ ಮಾಡ್ಕೊತಾ ಹೋಗ್ಬೇಕು. ಈ ಮೆಥಡ್ ನಿಮ್ಗೆ ಹೇಳ್ತೀನಿ. ಓಕೆನಾ? ಇದೊಂದು ನೀವು ನೆನ್ಪಿಟ್ಕೊಳ್ಳಿ, ತುಂಬಾ ಕಡೆ ಹೆಲ್ಪ್ ಆಗುತ್ತೆ. ಈಗ ನಮ್ಗೆ ಸ್ಕ್ವೇರ್ ರೂಟ್ ಆಫ್ 400 ಕಂಡುಹಿಡಬೇಕು ತಾನೆ. ಸೊ 400 ನಾನು ಸ್ಕ್ವೇರ್ ರೂಟ್ ತೆಗಿಬೇಕು ಅಂದ್ರೆ ನಾನು ಅದನ್ನ 2 ನಿಂದ ಡಿವೈಡ್ ಮಾಡ್ಕೊಂತ ಹೋಗ್ಬೇಕು. ಸೊ ಫಸ್ಟ್ ಮಾಡಿದ್ರೆ 2 ಇಂದ ಮಾಡ್ಕೊಂಡ್ರೆ ಏನ್ ಸಿಗುತ್ತೆ? 200 ಅಂತ ಸಿಗುತ್ತೆ. ಇನ್ನ 2 ಮಾಡಿದ್ರೆ ಇನ್ನೂ ಅರ್ಧ ಆಗುತ್ತೆ. ಇನ್ನ 2 ಇಂದ ಮಾಡಿದ್ರೆ ಇನ್ನ ಅರ್ಧ ಆಗುತ್ತೆ. ಇನ್ನ 2 ಇಂದ ಮಾಡಿದ್ರೆ ಇನ್ನ ಅರ್ಧ ಆಗುತ್ತೆ. ಇದನ್ನ 2 ಇಂದ ಮಾಡಿದ್ರೆ ಏನ್ ಸಿಗತ್ತಪ್ಪ? 25 ಅನ್ನ 2 ನಿಂದ ಡಿವೈಡ್ ಮಾಡಿದ್ರೆ ಏನ್ ಸಿಗತ್ತೆ? ಸೊ 25 ಡಿವೈಡೆಡ್ ಬೈ 2 ಮಾಡಿದ್ರೆ 1 2 1s 2 0 ಆಯ್ತು. 5 ಇಳಿಸ್ಕೋತೀನಿ. 2 2s 4 1 ಆಗತ್ತೆ. ಅಂದ್ರೆ 12 ಸಿಗತ್ತೆ. 12 ಸಿಗತ್ತೆ, 1 ಉಳ್ಕೊಳ್ಳುತ್ತೆ. ಹೌದಾ? ಸೊ 12 ಸಿಗತ್ತೆ, 1 ಉಳ್ಕೊಳ್ಳುತ್ತೆ. ಸೊ ನಾ ಅದನ್ನ ಯಾವ ರೀತಿಯಾಗಿ ಬರ್ಕೋಬಹುದು? ಇದನ್ನ ಮತ್ತೆ 2 ಇಂದ ಮಾಡಕ್ಕಾಗತ್ತಾ? ಮತ್ತೆ 2 ಇಂದ ಮಾಡಕ್ಕಾಗಲ್ಲ. ಕರೆಕ್ಟಾ? ಇನ್ನ ಮತ್ತೆ 2 ಇಂದ ಮಾಡಕ್ಕಾಗಲ್ಲ. ಸೊ ನಾನು ಐಡಿಯಾ ಏನ್ ಮಾಡ್ಕೋತೀನಪ್ಪ ಅಂದ್ರೆ 2 ಇಂದ ಮಾಡಿದ್ರೆ ನನ್ಗೆ ಏನ್ ಸಿಗುತ್ತೆ? ರಿಮೈಂಡರ್ ಸಿಗುತ್ತೆ. ಸೊ ನಾನು ಇಲ್ಲಿ ಮತ್ತೆ 2 ಇಂದ ಮಾಡ್ಕೊಳಕ್ಕಾಗಲ್ಲ. ಸೊ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಇದನ್ನ 5 ನಿಂದ ಡಿವೈಡ್ ಮಾಡ್ಕೊಬಿಡ್ತೀನಿ. ನೆನ್ಪಿರ್ಲಿ, ಈಗ ನೀವು ಮಾಡ್ಬೇಕಾದ್ರೆ ಅವಿಭಾಜ್ಯ ಸಂಖ್ಯೆಯಿಂದಾನೇ ಮಾಡ್ಬೇಕು. ಸೊ 5 ಇಂದ ಡಿವೈಡ್ ಮಾಡ್ಕೋತೀನಿ. ಅವಿಭಾಜ್ಯ ಸಂಖ್ಯೆ ಅಂತಂದ್ರೆ ಅದಕ್ಕೆ ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತಾರೋ ನನ್ಗೆ ಆ ವರ್ಡ್ ಬರ್ತಾ ಇಲ್ಲ ಬಾಯಲ್ಲಿ. ಸೊ ಅವಿಭಾಜ್ಯ ಸಂಖ್ಯೆ ಅಂತಂದ್ರೆ ಈಗ ಯಾವ್ದಾದ್ರು ಒಂದ್ ಸಂಖ್ಯೆಯನ್ನ 1 ಮತ್ತೆ ಅದೇ ಸಂಖ್ಯೆಯಿಂದ ಡಿವೈಡ್ ಮಾಡೋಕಾದ್ರೆ ಅಂತದ್ಕೆ ನಾವು ಅವಿಭಾಜ್ಯ. ಇರ್ರೇಷನಲ್ ನಂಬರ್ಸ್. ಕರೆಕ್ಟಾ? ಒಂದ್ ಕೆಲಸ ಮಾಡ್ತೀನಿ, ಇಂಗ್ಲಿಷ್ ಮೀಡಿಯಂ ಅದೇನ್ ವರ್ಡ್ ಬರುತ್ತೆ ಅನ್ನೋದನ್ನ ಗೂಗಲ್ಲೇ ಮಾಡ್ಬಿಡ್ತೀನಿ. ಅವಿಭಾಜ್ಯ ಸಂಖ್ಯೆ ಇನ್ ಇಂಗ್ಲಿಷ್. ಪ್ರೈಮ್ ನಂಬರ್. ಓಕೆ, ಸೊ ಪ್ರೈಮ್ ನಂಬರೇ ಮಾಡ್ಬೇಕು. ಇಲ್ಲಿ ಈ ಕಡೆಗೆ ಏನ್ ಡಿವೈಡ್ ಮಾಡ್ತಿರಲ್ವಾ, ಪ್ರೈಮ್ ನಂಬರ್ ಇಂದಾನೆ ಮಾಡ್ಬೇಕು. ಸೊ 5 ಬರ್ಕೊಂಡಿದ್ದೇನೆ. 5 5 25. ಸೊ 25 ಮತ್ತೆ 5 5 25. 5 ಸಾರಿ ಏನ್ ಉಳ್ಕೊಳ್ಳುತ್ತೆ? ಉಳ್ಕೊಳ್ಳೋದು 0 ಉಳ್ಕೊಳ್ಳುತ್ತೆ. ಕರೆಕ್ಟಾ? ಸೊ 0 ಬರೋವರೆಗೂ ನಾನು ಮಾಡ್ಕೊಂಡೆ. ಇವಾಗ ನೀವೇನ್ ಮಾಡ್ಬೇಕು? ಸ್ಕ್ವೇರ್ ರೂಟ್ ತೆಗಿತಾ ಇದ್ದೀರಾ. ಕ್ಯೂಬ್ ರೂಟ್ ತೆಗಿಬೇಕು ಅಂದ್ರೆ 3 ಗುಂಪು ಮಾಡ್ಕೋಬೇಕು. ಇವಾಗ ಏನ್ ತೆಗಿತಾ ಇರೋದು ನಾವು? ಸ್ಕ್ವೇರ್ ರೂಟ್ ತೆಗಿತಾ ಇರೋದು. ಹೀಗಾಗಿ 2 ಗುಂಪು ಮಾಡ್ಕೋಬೇಕು. ಓಕೆನಾ? 2 2 2 2 ಗ್ರೂಪ್ ಮಾಡ್ಕೋಬೇಕು. ಸೊ ಈ ಗ್ರೂಪ್ ನಲ್ಲಿ ಯಾರಿರೋದು? 2 ಇರೋದು. ಈ ಗ್ರೂಪ್ ಯಾರ್ದು? 2 ಗ್ರೂಪ್. ಈ ಗ್ರೂಪ್ ಯಾರ್ದು? ಈ ಗ್ರೂಪ್ ಇರೋದು 5. ಓಕೆನಾ? ಸೊ ಏನೇನ್ ಸಿಕ್ಕಿದೆಯಲ್ಲ ಅದನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. 2 2s 4, 4 5s 20. ಹೌದಾ? ಸೊ ಹೀಗಾಗಿ 400 ಸ್ಕ್ವೇರ್ ರೂಟ್ ತೆಗೆದ್ರೆ ನಮ್ಗೆ 20 ಸಿಗತ್ತೆ. ಕ್ಲಿಯರ್ ಗೈಸ್? ಓಕೆನಾ? ಕ್ಲಿಯರ್ ತಾನೆ? ಸೊ ಇದೇ ರೀತಿಯ ಲೆಕ್ಕ ನಿಮ್ಮ ಎಕ್ಸಾಮ್ ನಲ್ಲಿ ಬರಬಹುದು. ಸೊ ಹೀಗಾಗಿ ಪ್ರಿಪೇರ್ ಆಗಿರಿ ಅಂತ ಹೇಳಿರೋದು ಅಷ್ಟೇ. ಇದಾಗಿತ್ತು ಇವತ್ತಿನ ಚಾಪ್ಟರ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.